ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಸಂವಿಧಾನದ ಪ್ರಮುಖ ವಿಧಿಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಇದಕ್ಕಿಂತ ಮುಂಚೆ ಪಾರ್ಟ್ 1ನಲ್ಲಿ 1ರಿಂದ 70ರವರೆಗೆ ಎಲ್ಲ ವಿಧಿಗಳನ್ನು ನಾವು ನೋಡಿಕೊಂಡಿದ್ವಿ. ಬಟ್ 70ರ ನಂತರ 395ರವರೆಗೆ ಎಲ್ಲ ವಿಧಿಗಳನ್ನು ನೋಡ್ಕೊಳ್ಬೇಕಾ? ನೋಡ್ಕೊಳ್ಬಾರ್ದು. ಯಾಕೆಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾತ್ರ ನಮಗೆ ಕೇಳ್ತಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಮಾತ್ರ ನೋಡ್ಕೊಳ್ಬೇಕಾಗುತ್ತೆ. ಸೊ ಆ ಎಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ? ಸೊ ಯಾರು ಇನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಸೊ ಅಲ್ಲಿ ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ. ಆ್ಯಂಡ್ ದೆನ್ ಈ ಕಾನ್ಸ್ಟಿಟ್ಯೂಷನ್ ಮೇಲೆ, ಈ ಒಂದು ಸಂವಿಧಾನದ ಟಾಪಿಕ್ ಮೇಲೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ 3 ಪ್ರಶ್ನೆಗಳನ್ನು ಕೇಳ್ತಾನೆ. 3ಕ್ಕಿಂತ ಜಾಸ್ತಿ ಕೂಡ ಕೇಳ್ಬೋದು. 50 ಮತ್ತು 40 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇರುತ್ತಲ್ವ ಸೆಂಟ್ರಲ್ ಗೌರ್ಮೆಂಟ್, ಲೈಕ್ ನಿಮ್ಮ ರೈಲ್ವೆ ಎಕ್ಸಾಮಲ್ಲಿ ಹೇಳೋದಾದ್ರೆ, ಸೊ ಅಲ್ಲಿ ನಿಮಗೆ 3ಕ್ಕಿಂತ ಜಾಸ್ತಿ ಕೇಳ್ತಾನೆ. ಮಿನಿಮಮ್ ಏನಿಲ್ಲ ಅಂದ್ರೂ 5, 6 ಅಂತ ನಿಮ್ಗೆ ಕೇಳ್ತಾನೆ. ಬಟ್ SSC ಎಕ್ಸಾಮ್ಗೆ ನಾವು ಹೇಳೋದಾದ್ರೆ ಮಿನಿಮಮ್ 3 ಪ್ರಶ್ನೆನ ಕೇಳ್ತಾನೆ. ಸೊ ಅದರಲ್ಲಿ ನಿಮಗೆ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆಗಳು ಕೇಳೋದೇ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈ ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ಮೊದಲ ವಿಧಿ ಯಾವುದು ಅಂತ ನೋಡಿದ್ರೆ 71ನೇ ವಿಧಿಯನ್ನು ನಾವು ನೋಡ್ಕೊಳ್ಳೋಣ, ಸರಿನಾ? ಯಾವುದು? 71st ವಿಧಿ ಏನಂತ ಹೇಳುತ್ತೆ ಅಂದರೆ 71 ರಾಷ್ಟ್ರಪತಿಯ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಅಥವಾ ಸೇರಿದ ವಿಷಯಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ದಾನೆ. ಮೀನ್ಸ್ ಏನಿಲ್ಲ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಈ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಏನಾದರೂ ತೊಂದರೆಗಳು ಉಂಟಾದಾಗ ಅಲ್ಲಿ ಮಧ್ಯ ಪ್ರವೇಶಿಸ್ತದೆ ಯಾವುದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಧ್ಯ ಪ್ರವೇಶಿಸ್ತದೆ. ಸೊ ಅದಕ್ಕೆ ಅನುವು ಕೊಡ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ, 71, ಸರಿನಾ? ಯಾವುದು ಅದು? 71 ಅಂತ ಹೇಳ್ತೀವಿ. ಸೊ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ವಿವಾದಗಳು ಉಂಟಾದಾಗ ಆ ವಿವಾದಗಳನ್ನು ಬಗೆಹರಿಸುವ ಶಕ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದ್ರೆ, ಒಂದು ಪವರ್ ಯಾರಿಗೆ ನೀಡಲಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ನೀಡಲಾಗಿದೆ. ಹಾಗಾದ್ರೆ ಯಾವ ವಿಧಿಯಲ್ಲಿ ಇದನ್ನು ಕಂಡು ಬರುತ್ತದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು 71 ಅಂತ, ಸರಿನಾ? A71 ಅಂತ ಹೇಳಬೇಕಾಗುತ್ತೆ. ಅಂಡ್ ದೆನ್ 72ನೇ ವಿಧಿ ಏನಂತ ಹೇಳುತ್ತೆ. ಸೊ ಇದು ಸಾಕಷ್ಟು ಸರಿ ಕೇಳಿದಾನೆ. ಯಾವುದು? 72. ಏನು 72 ಹೇಳುತ್ತೆ? ಕೆಲವು ಪ್ರಕರಣಗಳಲ್ಲಿ ಕ್ಷಮಾದಾನ ಮುಂತಾದವುಗಳನ್ನು ಮಾಡಲು, ಶಿಕ್ಷೆಯನ್ನು ಅಮಾನತಿನ ನೀಡಲು, ಮಾಫಿ ಮಾಡಲು ಅಥವಾ ಪರಿವರ್ತನೆ ಮಾಡಲು ರಾಷ್ಟ್ರಪತಿ ಅಧಿಕಾರ ಅಂತ. ಇವಾಗ ಯಾವುದೋ ಒಬ್ಬ ಎಕ್ಸ್ ಅನ್ನುವ ವ್ಯಕ್ತಿ ಇದ್ದಾನೆ, ಆತ ಏನು ಮಾಡಿದ್ದಾನೆ? ಕೊಲೆ ಮಾಡಿದ್ದಾನೆ, ಸರಿನಾ? ಅವನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಬಟ್ ಅದು ಬೈ ಆಕ್ಸಿಡೆಂಟ್ ಆಗಿ ಅವನಿಂದ ಕೊಲೆ ಆಗಿದೆ. ಸೊ ಆತನಿಗೆ ಗಲ್ಲು ಶಿಕ್ಷೆ ಆಗಿಬಿಟ್ಟಿದೆ ಇವಾಗ. ಸೊ ಹಾಗಾದ್ರೆ ಅವನಿಗೆ ಬದುಕೋ ಹಕ್ಕು ಇದೆಯೋ ಇಲ್ವೋ? ಅವನಿಗೆ ಕೂಡ ಬದುಕೋ ಹಕ್ಕಿದೆ. ಸೊ ಆತ ಏನು ಮಾಡ್ತಾನೆ? ರಾಷ್ಟ್ರಪತಿ ಹತ್ರ ಹೋಗ್ತಾನೆ. ರಾಷ್ಟ್ರಪತಿಗಳೇ, ಸೊ ಅದು ನಾನು ಬುದ್ಧಿ ಇಲ್ಲದೆ ಇರೋ ಟೈಮಲ್ಲಿ, ಮೀನ್ಸ್ ಬುದ್ಧಿ ಇಲ್ಲದೆ ಇರೋ ಟೈಮಲ್ಲಿ ಅಂತಂದ್ರೆ ಒಂದು ರೀತಿ ನನ್ನ ಸಿಟ್ಟಿನ ಕೈಗೆ ನಾನು ಬುದ್ಧಿ ಕೊಟ್ಬಿಟ್ಟು ಅದು ಅಚಾತುರ್ಯದಿಂದ ಮಾಡಿದ್ದೀನಿ, ನನಗೆ ಇವಾಗ ನಾನು ಮಾಡಿದ್ರ ಮೇಲೆ ನನಗೆ ಪಶ್ಚಾತ್ತಾಪ ಇದೆ, ನನಗೆ ನೀವು ಕ್ಷಮೆ ಮಾಡಿ ಅಂತ ಅವನೇನಾದರೂ ಹೋಗಿ ಕೇಳ್ಕೊಂಡ ಅಂದರೆ ಅವಾಗ ರಾಷ್ಟ್ರಪತಿಗಳು 72ನೇ ವಿಧಿಯ ಮೂಲಕ ಅವನ ಗಲ್ಲು ಶಿಕ್ಷೆಯನ್ನು ಸಹ, ಇಲ್ಲ ಅಂತಂದರೆ ಅವನ ಯಾವುದೇ ಶಿಕ್ಷೆಯನ್ನು ಕೂಡ ಅವರು ಮನ್ನಾ ಮಾಡ್ಬೋದು, ಮೀನ್ಸ್ ಮಾಫಿ ಮಾಡ್ಬೋದು ಅಂತ ಇದೆ. ಯಾವೊಂದು ಆರ್ಟಿಕಲಲ್ಲಿ ಅಂದರೆ 72ನೇ ಆರ್ಟಿಕಲಲ್ಲಿ. ಆ್ಯಂಡ್ ದೆನ್ ಇವರು ಈ ಗಲ್ಲನ್ನು ಕೂಡ, ಗಲ್ಲು ಶಿಕ್ಷೆ ಏನಿದೆ ಅಲ್ವಾ, ಈ ಗಲ್ಲು ಶಿಕ್ಷೆಯನ್ನು ಕೂಡ ಮಾಫಿ ಮಾಡ್ಲಿಕ್ಕೆ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಗಳಿಗಿದೆ. ಯಾವ ಒಂದು ವಿಧಿಯ ಮೂಲಕ? 72ನೇ ವಿಧಿಯ ಮೂಲಕ. ಆ್ಯಂಡ್ ದೆನ್ 161ನೇ ವಿಧಿಯ ಮೂಲಕ ಗವರ್ನರ್ ಏನಿದಾರಲ್ವಾ ಅವರು ಕೂಡ ಮಾಫಿ ಮಾಡ್ತಾರೆ. ಬಟ್ ಅವರು ಎಲ್ಲ ಮಾಫಿ ಮಾಡ್ಬೋದು, ಬಟ್ ಗಲ್ಲು ಶಿಕ್ಷೆಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಮಾಫಿ ಮಾಡ್ಬೋದು. ಓಕೆ, ನಿನಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಆಗಿದೆಯಾ? ಓಕೆ, ಅದನ್ನು ಕಡಿಮೆ ಮಾಡಿಸ್ಬೋದು. ಓಕೆ, ಜೀವನ ಪರ್ಯಂತ ಬೇಡ, ಒಂದು 8 ವರ್ಷ ನೀನು ಜೈಲಲ್ಲಿರು, ಆಮೇಲೆ ಬಾ ಅಂತ ಹೇಳ್ಬಹುದು. ಆ್ಯಂಡ್ ದೆನ್ ನನಗೆ 8 ವರ್ಷ ಆಗಿದೆ, ಓಕೆ ನೀನು ಮಾಡಲೇಬೇಡ, ಆಯ್ತು ಬಾ, ಇವಾಗ ಶಿಕ್ಷೆ ಅನುಭವಿಸಿ ಸಾಕು ಅಂತ ಹೇಳ್ಬೋದು. ಬಟ್ ನಿನಗೆ ಗಲ್ಲು ಶಿಕ್ಷೆ ಆಗಿದೆ, ಅದಕ್ಕೆ ನಾನು ಏನು ಮಾಡಕ್ಕೆ ಬರೋದಿಲ್ಲ ಗುರು ಅಂತ ಹೇಳ್ತಾರೆ. ಯಾರು? ಗವರ್ನರು. ಯಾವ ಒಂದು ವಿಧಿಯ ಮೂಲಕ ಅಂದ್ರೆ 161ನೇ ವಿಧಿಯ ಮೂಲಕ. ನೆನ್ಪಿಟ್ಕೊಳ್ಳಿ, ಸರಿನಾ? 72, 161 ಎರಡೂ ಕೂಡ ಸೇಮ್ ಇದೆ. ಏನಿಲ್ಲ, 72ರಲ್ಲಿ 7 ಇದೆ ಅಲ್ವಾ, 2ರಲ್ಲಿ ಒಂದು ಕಳೆದು ಬಿಡ್ರಿ ಎಷ್ಟಾಗುತ್ತೆ? 6 ಆಗುತ್ತೆ. ಆ್ಯಂಡ್ ದೆನ್ 7ನಲ್ಲಿ ಒಂದು ಕಳೆದು ಬಿಡ್ರಿ ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಇಲ್ಲಿ ಒಂದು ಹಿಂದೆ ಒಂದು 1 ಹಚ್ಕೊಂಡ್ಬಿಡಿ, 161 ಆಗಿಬಿಡುತ್ತೆ. ಸೊ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ 73 ಕೇಳೋದಿಲ್ಲ. ಆ್ಯಂಡ್ ದೆನ್ 74ನೇ ಕೇಳುತ್ತಾನೆ. ಏನು ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಹೇಳುತ್ತೆ, ಮಂತ್ರಿಮಂಡಲದ ಬಗ್ಗೆ ಹೇಳುತ್ತೆ. ಯಾವುದು? ರಾಷ್ಟ್ರಪತಿಗೆ ನೆರವು ಅಥವಾ ಸಲಹೆಯನ್ನು ನೀಡಲು ಮಂತ್ರಿಮಂಡಲಕ್ಕೆ ಅವಕಾಶ ನೀಡಿರ್ತಕ್ಕಂಥ ವಿಧಿ ಯಾವುದು ಅಂದ್ರೆ 74ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ? ಈ ರಾಷ್ಟ್ರಪತಿಗಳಿಗೆ ಈ ಮಂತ್ರಿಮಂಡಲ ಏನು ಮಾಡುತ್ತೆ? ಸುಮ್ ಕೊಡುತ್ತಾ? ಸಲಹೆ ನೀಡ್ತೀನಿ, ನೀನು ಬೇಡ ಅಂದ್ರೂ ಕೂಡ ಸಲಹೆ ನೀಡ್ತೀನಿ. ನಮ್ಮ ಭಾರತದಲ್ಲಿ ಫ್ರೀಯಾಗಿ ಸಿಗೋದು ಒಂದೇ ಒಂದು ಸಲಹೆ, ಸರಿನಾ? ಅಡ್ವೈಸ್. ಸೊ ಯಾರು ಕೊಡ್ತಾರೆ ಅಂತಂದ್ರೆ ಈ ಒಂದು ಮಂತ್ರಿಮಂಡಲ ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಯಾವ ಒಂದು ವಿಧಿಯ ಮೂಲಕ? 74ನೇ ವಿಧಿಯ ಮೂಲಕ ಕೊಡ್ತಾರೆ, ಸರಿನಾ? ಇದು ಕೂಡ ಹೇಳಲ್ಪಟ್ಟಿದೆ ನಮ್ಮ ಸಂವಿಧಾನದಲ್ಲಿ. ಆ್ಯಂಡ್ ದೆನ್ 75ನೇ ವಿಧಿಯಲ್ಲಿ ಏನು ಹೇಳುತ್ತೆ? ಈ ಪ್ರಧಾನಮಂತ್ರಿ ಹಾಗೆ ಮಂತ್ರಿಮಂಡಲದ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂದ್ರೆ 75ನೇ ವಿಧಿ. ಸೊ ಇವರನ್ನ ನೇಮಕ ಮಾಡೋರು ಯಾರು? ಇದೇ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ, ಸರಿನಾ? ಯಾರನ್ನ ನೇಮಕ ಮಾಡ್ತಾರೆ ಅವರೇ ಇವರನ್ನ ಕಂಟ್ರೋಲ್ ಮಾಡ್ತಾರೆ, ರಿಟರ್ನ್ ನಮ್ಮ ಭಾರತ ದೇಶದಲ್ಲಿ, ಸರಿನಾ? ಸೊ ಈ ರಾಷ್ಟ್ರಪತಿಗಳು ಈ ಪ್ರಧಾನಮಂತ್ರಿಯನ್ನ ನೇಮಕ ಮಾಡತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗಿರೋದು 75ನೇ ವಿಧಿ. ಹಾಗಾದ್ರೆ ಈ ಗವರ್ನರು CM-ನ ಯಾವೊಂದು ವಿಧಿಯ ಮೂಲಕ ನೇಮಕ ಮಾಡ್ತಾರೆ ಅಂತ ಕೇಳ್ತಾನೆ. ಅವಾಗ ನೀವೇನಂತ ಹೇಳ್ತೀರಾ? ಇದು 75 ಇದೆ ಅಲ್ವಾ? ಸೊ ಅದಕ್ಕೂ ಕೂಡ ರಿಲೇಷನ್ ಇರಬೇಕಲ್ಲ CM-ಗೆ.
PM ಗೆ ಮತ್ತು CMಗೆ ರಿಲೇಷನ್ ಇರಬೇಕಲ್ಲ. ಏನಿಲ್ಲ, ಇದರಲ್ಲೂ ಕೂಡ 11 ಮೈನಸ್ ಮಾಡಿಬಿಡಿ. ಎಷ್ಟು ಮೈನಸ್ ಮಾಡೋದು? 5ರಲ್ಲಿ 1 ಕಳೆದು ಬಿಟ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಆ್ಯಂಡ್ 7ರಲ್ಲಿ 1 ಕಳೆದ್ರೆ 6 ಆಗುತ್ತೆ. ಸೊ ಹಿಂದೆ 1 ಹಾಕಿಬಿಡಿ. ಸೊ 164ರಲ್ಲಿ ಏನಂತ ಹೇಳ್ತಿದ್ರೆ ರಾಜ್ಯ ಮಂತ್ರಿಮಂಡಲದ ಬಗ್ಗೆ ಹೇಳುತ್ತೆ. ರಾಜ್ಯ ಮಂತ್ರಿಮಂಡಲ ನೇಮಕ ಮಾಡೋರು ಯಾರು ಅಂತಂದ್ರೆ ಗವರ್ನರ್ ಅವರು, ಇಲ್ಲಾಂದ್ರೆ ರಾಜ್ಯಪಾಲರು ಅಂತ ಹೇಳ್ತೀವಿ. ಯಾರು ಮಾಡ್ತಾರೆ? ರಾಜ್ಯಪಾಲರು ಮಾಡ್ತಾರೆ. ಹಾಗೆ ರಾಜ್ಯದ CM ಅನ್ನು ಕೂಡ ನೇಮಕ ಮಾಡೋರು ಯಾರು ಅಂದ್ರೆ ರಾಜ್ಯಪಾಲರು. ಯಾವೊಂದು ವಿಧಿಯ ಮೂಲಕ? 164ನೇ ವಿಧಿಯ ಮೂಲಕ. ಸರಿನಾ? ಪ್ಯಾರಲಲ್ ಆಗಿ ಎರಡೂ ಕೂಡ ನೆನ್ಪಿಡ್ತಾ ಹೋಗಿ, ನಿಮಗೆ ಹಾಗೆ ನೆನ್ಪಿಡ್ತಾ ಇಲ್ಲ ಅಂದ್ರೆ ಜಸ್ಟ್ 75ನೇ ನೆನ್ಪಿಟ್ಕೊಳ್ತೀನಿ, ಮತ್ತೆ ಅಲ್ಲಿ ಮುಂದೆ ಹೋಗಿ ನಾನು 164ನೇ ನೆನ್ಪಿಟ್ಕೊಳ್ತೀನಿ, ಇಲ್ಲಿ ಯಾವುದು 80ನೇ ನೆನ್ಪಿಟ್ಕೊಳ್ತೀನಿ, ಅಲ್ಲಿ ಹೋಗಿ ಮುಂದೆ ಹೋಗಿ 171ನೇ ನೆನ್ಪಿಟ್ಕೊಳ್ತೀನಿ. ಬೇಡ. ಸರಿನಾ? ಎರಡೂ ಕೂಡ ಒಂದೊಂದು ಬಾರಿನೇ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟ್ 76ನೇದು ಇಂಪಾರ್ಟೆಂಟ್ ಇದೆ. 76ನೇದು ಏನಂತ ಹೇಳುತ್ತೆ ಅಂದ್ರೆ ಭಾರತ ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? ಏನಿಲ್ಲ ಸರ್, ಮತ್ತೆ ಸರ್ ಏನಿಲ್ಲ, 11 ಮೈನಸ್ ಮಾಡ್ಬೇಕು ಸರ್. ಎಷ್ಟು ಬರುತ್ತೆ? 5 6 ಬರುತ್ತೆ. 165 ಬರುತ್ತೆ ಸರ್. ಹೌದು ಸರ್, 165ನೇ ಎದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳುತ್ತೆ ಸರ್. ಓಕೆ, ಸಿಂಪಲ್ ನೆನ್ಪಿಳಿತಾ? ಓಕೆ, ನೆನ್ಪಿಟ್ಕೊಳ್ಳಿ. ಏನಿಲ್ಲ, 11 ಕಳೆದು ಬಿಡ್ರಿ, ಇಲ್ಲಾಂದ್ರೆ 11 ಕೂಡಿಸ್ಬಿಡ್ರಿ. ಯಾವುದಾದ್ರೂ ನಿಮ್ಗೆ 1 ನೆನಪಿದ್ರೆ ಸಾಕು. ಅದು ಅಪೋಸಿಟ್ ಕ್ವಶನ್ ನಿಮಗೆ ಕೇಳಿದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ 78ನೇದು ಏನಂತ ಹೇಳುತ್ತೆ? 78ನೇದು ಇಂಪಾರ್ಟೆಂಟ್ ಇದೆ. ಏನು ಅಂದರೆ ರಾಷ್ಟ್ರಪತಿಗೆ ಮಾಹಿತಿ ಇತ್ಯಾದಿಗಳನ್ನು ಒದಗಿಸುವ ವಿಚಾರದಲ್ಲಿ ಪ್ರಧಾನಮಂತ್ರಿಯ ಕರ್ತವ್ಯ. ಈ ಎಲ್ಲವೂ ಕೂಡ ಸಂಸತ್ನಲ್ಲಿ ಏನಾಗ್ತದಲ್ವಾ, ಆ ವಿಷಯಗಳನ್ನು ಎಲ್ಲವೂ ಕೂಡ ರಾಷ್ಟ್ರಪತಿಗೆ ತಿಳಿಕೆ ಮಾಡೋರು ಯಾರು ಅಂತಂದ್ರೆ, ಅವ್ರಿಗೆ ಹೋಗಿ ತಿಳಿಪಡಿಸೋರು ಯಾರು ಅಂತಂದ್ರೆ ಪ್ರಧಾನಮಂತ್ರಿಗಳು. ಯಾವ ಒಂದು ವಿಧಿಯಲ್ಲಿ ಹೇಳಲ್ಪಟ್ಟಿದೆ ಅದೆಲ್ಲವೂ ಕೂಡ 78ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಮೀನ್ಸ್ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಸಲ್ಲಿಸ್ತಾರೆ ಯಾರು? ನಮ್ಮ ಭಾರತ ಪ್ರಧಾನಮಂತ್ರಿಗಳು. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಯಾವುದು? 78ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 79ನೇದು ಏನಂತ ಹೇಳುತ್ತೆ? ಸಂಸತ್ತಿನ ರಚನೆಯ ಬಗ್ಗೆ ಹೇಳುತ್ತೆ. ಸರಿನಾ? ಸಂಸತ್ತಿನಲ್ಲಿ ಯಾರ್ಯಾರು ಕಂಡು ಬರ್ತಾರೆ? ಒಂದು ಲೋಕಸಭೆ ಕಂಡು ಬರುತ್ತೆ, ಇಲ್ಲೇ ಇದೆ ನೋಡಿ, ಲೋಕಸಭೆ ಕಂಡುಬರುತ್ತೆ, ರಾಜ್ಯಸಭೆ ಕಂಡುಬರುತ್ತೆ, ಪ್ಲಸ್ ಇದರ ಅವಿಭಾಜ್ಯ ಅಂಗವಾಗಿ ರಾಷ್ಟ್ರಪತಿಗಳು ಕೂಡ ಕಂಡುಬರ್ತಾರೆ. ಸೊ ಸಂಸತ್ತಿನಲ್ಲಿ ಯಾರ್ಯಾರು ಕಂಡುಬರ್ತಾರೆ ಅಂತ ಕೇಳ್ತಾನೆ? 3 ಕಂಡುಬರ್ತಾರೆ. ಯಾರು? ರಾಷ್ಟ್ರಪತಿ, ರಾಜ್ಯಸಭೆ ಹಾಗೆ ಲೋಕಸಭೆ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ರಾಜ್ಯಸಭೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 80ನೇ ವಿಧಿ ರಾಜ್ಯಸಭೆಯ ಬಗ್ಗೆ ಹೇಳುತ್ತೆ. 81ನೇ ವಿಧಿ ಅದ್ರ ಬಗ್ಗೆ ಹೇಳುತ್ತೆ, ಲೋಕಸಭೆಯ ಬಗ್ಗೆ ಹೇಳುತ್ತೆ. ಯಾವುದು? 81 ಲೋಕಸಭೆಯ ಬಗ್ಗೆ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 83ನೇ ವಿಧಿ. ಸರಿನಾ? ಸಂಸತ್ತಿನ ಸದನಗಳ ಅವಧಿಯ ಬಗ್ಗೆ ಹೇಳುತ್ತೆ. ಸಂಸತ್ತಿನ ಸದನಗಳ ಅವಧಿಯ ಬಗ್ಗೆ ಹೇಳೋದು ಯಾವುದು ಅಂದ್ರೆ 83. ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಟಫ್ ಏನಾದರೂ ಕ್ವಶನ್ ಪೇಪರ್ ಮಾಡ್ದ ಅಂದ್ರೆ 83 ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ 84ನೇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಸಾಕಷ್ಟು ಸರಿ ಕೇಳಿದಾನೆ. ಸಂಸತ್ತಿನ ಸದಸ್ಯರ ಅರ್ಹತೆಯ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾನೆ. 84ನೇ ವಿಧಿ. ಓಕೆನಪ್ಪ, ನಾನು MP ಆಗಬೇಕು, ನನಗೆ ಏಜ್ ಎಷ್ಟು ಇರಬೇಕು? 25 ಏಜ್ ಇರಬೇಕು ಅಂತ ಹೇಳುತ್ತೆ. ಓಕೆ, ನಿನ್ನ ಮೇಲೆ ಯಾವುದು ಕೂಡ ಕೇಸ್ ಇರಬಾರ್ದು, ಕ್ರಿಮಿನಲ್ ಅದು ಇದು ಇರಬಾರ್ದು, ನಿನಗೆ ಅದರ ಮೇಲೆ ಶಿಕ್ಷೆ ಆಗಿರಬಾರ್ದು, ಏನೇನೋ ಹೇಳ್ತದೆ. ಸರಿನಾ? ಸೊ ಅದೆಲ್ಲವೂ ಕೂಡ ಅವರು ಅರ್ಹತೆಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತಂದ್ರೆ 84ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 85ನೇದು ಏನಂತ ಹೇಳುತ್ತೆ ಅಂದ್ರೆ ಸಂಸತ್ತಿನ ಅಧಿವೇಶನಗಳು, ಅಧಿವೇಶನದ ಮುಕ್ತಾಯ ಮತ್ತು ವಿಸರ್ಜನೆ ಬಗ್ಗೆ ಹೇಳುತ್ತೆ. ಸರಿನಾ? ಇದು ಕೂಡ ಕೇಳ್ತಾನೆ, ಬಟ್ ಅಷ್ಟು ಇಂಪಾರ್ಟೆಂಟ್ ಕೇಳೋದಿಲ್ಲ, ಬಟ್ ಸುಮ್ಮನೆ ನೆನ್ಪಿಟ್ಕೊಂಡ್ರೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ 87ನೇದು ಅಂತ ಹೇಳ್ತೀವಿ. ಸರಿನಾ? ಯಾವುದು? 87ನೇದು ರಾಷ್ಟ್ರಪತಿಯಿಂದ ವಿಶೇಷ ಭಾಷಣದ ಬಗ್ಗೆ ಹೇಳುತ್ತೆ. ಸರಿನಾ? ರಾಷ್ಟ್ರಪತಿಯ ವಿಶೇಷ ಭಾಷಣದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತೇನೆ? 87ನೇ ವಿಧಿ. ಸರಿನಾ? 87ನೇ ವಿಧಿ ಏನಂತ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿಯ ವಿಶೇಷ ಭಾಷಣದ ಬಗ್ಗೆ ಹೇಳುತ್ತೆ. ಇವಾಗ ಹೊಸ ಒಂದು ಸಂಸತ್ ರಚನೆ ಆಗುತ್ತೆ. ಆ ಸಂಸತ್ ರಚನೆ ಆದಾಗ ಹಾಗೆ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರಲ್ವಾ, ಆ ಒಂದು ಭಾಷಣವನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ವಿಶೇಷ ಭಾಷಣ, ಸ್ಪೆಷಲ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಒಂದು ಸ್ಪೀಚ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರೆ 87 ಅಂತ ಹೇಳ್ತೀವಿ. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 89 ಮತ್ತೆ 93 ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ 89 ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಬಗ್ಗೆ ಹೇಳಿದ್ರೆ, 93 ಏನಿದೆ ಅಲ್ವಾ, ಅದು ಲೋಕಸಭೆಯ ಯಾವುದು? ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಬಗ್ಗೆ ಹೇಳುತ್ತೆ. ಸರಿನಾ? ವೈಸ್ ಪ್ರೆಸಿಡೆಂಟ್ ಬಗ್ಗೆ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದು? 93 ಅನ್ನೋದು. ಸೊ 89 ಮತ್ತೆ 93. 89 ಯಾವುದು ಅಂತಂದ್ರೆ ರಾಜ್ಯಸಭೆಯ ಸ್ಪೀಕರ್ ಮತ್ತೆ ವೈಸ್ ಸ್ಪೀಕರು. ಆ್ಯಂಡ್ ದೆನ್ 93 ಯಾವುದು ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಆ್ಯಂಡ್ ವೈಸ್ ಸ್ಪೀಕರ್ ಅಂತ. ಸರಿನಾ? ಓಕೆ, ಇಲ್ಲಿದೆಯಾ 93? ಓಕೆ, ಇಲ್ಲಿದೆ ನೋಡಿ. ಲೋಕಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಲೋಕಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂದ್ರೆ ಲೋಕಸಭೆಯ ಸ್ಪೀಕರ್ ಮತ್ತೆ ವೈಸ್ ಸ್ಪೀಕರ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಪ್ರಸ್ತುತ ಸ್ಪೀಕರ್ ಯಾರಿದ್ದಾರೆ? ಓಂ ಬಿರ್ಲಾ ಅವರು ಇದ್ದಾರಲ್ವಾ, ಅವರೇ ಇದ್ದಾರೆ. ಆ್ಯಂಡ್ ದೆನ್ ರಾಜ್ಯಸಭೆಯ ಅಧ್ಯಕ್ಷರು ಯಾರಿದ್ದಾರೆ ಪ್ರಸ್ತುತ? ಯಾರು? CP ರಾಧಾಕೃಷ್ಣನ್ ಅವರು ರೀಸೆಂಟ್ ಆಗಿ ಎಲೆಕ್ಟ್ ಆದ್ರಲ್ವಾ. ಎಷ್ಟನೇ ಉಪರಾಷ್ಟ್ರಪತಿ ಆಗಿದ್ದಾರೆ ಅವರು? 15ನೇ ಉಪರಾಷ್ಟ್ರಪತಿ ಆಗಿದ್ದಾರೆ. ಸರಿನಾ? ಯಾವ ರಾಜ್ಯದವರಾಗಿದ್ದಾರೆ? ತಮಿಳುನಾಡು ರಾಜ್ಯದವರಾಗಿದ್ದಾರೆ. ಹಾಗಾದ್ರೆ ಯಾವ ರಾಜ್ಯದ ಮಾಜಿ ಗವರ್ನರ್ ಆಗಿದ್ರು ಅವರು? ಅವರು ಮಹಾರಾಷ್ಟ್ರ ರಾಜ್ಯದ ಮಾಜಿ ಗವರ್ನರ್ ಆಗಿದ್ರು. ಇದು ಎಲ್ಲ ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ 94 ಲೋಕಸಭೆಯ ಅಧ್ಯಕ್ಷನು ಅಥವಾ ಮತ್ತು ಉಪಾಧ್ಯಕ್ಷನು ಪದಗಳನ್ನು ಖಾಲಿ ಮಾಡುವುದು. ಅವ್ರು ಏನಿದಾರಲ್ವ ಅವರ ಸೀಟಿಂದ ಅವ್ರು ಖಾಲಿ ಮಾಡೋದು. ಮೀನ್ಸ್ ಅವರ ರಾಜೀನಾಮೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಂದ್ರೆ 94 ಅಂತ ಹೇಳ್ತೀವಿ. ಸರ್, ಅವರನ್ನು ನೇಮಕ ಮಾಡುವ ವಿಧಿ ಯಾವುದು ಅಂದ್ರೆ 93. ಅವರನ್ನು ಖಾಲಿ ಮಾಡೋ ವಿಧಾನ ಯಾವುದು ಅಂತಂದ್ರೆ 94ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಸರಿನಾ? 93, 94 ಎರಡು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ 95ರಿಂದ ನೀವು 100ರವರೆಗೆ ನೋಡೋಬೇಕಾಗಿಲ್ಲ, ಬಟ್ 100ನೇದಲ್ಲಿ ನೋಡಿಕೊಳ್ಬೇಕಾಗತ್ತೆ. ಯಾವುದು ಅಂದ್ರೆ ಸದನಗಳಲ್ಲಿ ಮತದಾನ, ಖಾಲಿ ಸ್ಥಾನಗಳು ಏನೇ ಇದ್ದಾಗಲೂ ಸಹ ಕಾರ್ಯವನ್ನು ನಿರ್ವಹಿಸಲು ಸದನಗಳ ಅಧಿಕಾರ ಮತ್ತು ಕೋರಂ ಬಗ್ಗೆ ಹೇಳುತ್ತೆ. ಸದನದ ಕೋರಂ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾನೆ? 100ನೇ ವಿಧಿ. ಸರಿನಾ? 100ನೇ ವಿಧಿ.
ಎಷ್ಟಿರಬೇಕು ಕೋರಮ್ 1/10 ಅಂತ ಹೇಳ್ತೀವಲ್ವಾ. ಸೊ ಮೀನ್ಸ್ 1/10 ಕೋರಮ್ ಇರಲೇಬೇಕು ಅಲ್ಲಿ ಅಂತ ಹೇಳುತ್ತೆ. ಯಾವುದು 100ನೇ ವಿಧಿ ನೆನ್ಪಿಟ್ಕೊಳ್ಳಿ. ಸೊ 1/10 ಅಂತ ನೆನ್ಪಿಟ್ಕೊಳ್ಳಿ. ಇದು 100 ಅಂತ ಕೂಡ ಆಗುತ್ತೆ. ಸರ್ ಇದನ್ನು ಕೇಳಿದ್ದಾನೆ ಸರ್, ನೀವು ಲಾಸ್ಟ್ MTS ಎಕ್ಸಾಮ್ ಕ್ವಶನ್ ಪೇಪರ್ನ ತೆಗೆದ್ರೆ ಈ ಕ್ವಶನ್ ಕೇಳಿದ್ದಾನೆ. ಯಾವುದು 100ನೇ ವಿಧಿ ಬಗ್ಗೆ ಕೇಳಿದ್ದಾನೆ. ಸರ್ ಇಷ್ಟೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳೋದಾಗಲ್ಲ, ಕೋರಮ್ ಅಂತ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ ಸಾಕು. ಯಾಕಂದರೆ ಕೋರಮ್ ಅನ್ನೋ ವರ್ಡೇ ಕೇಳ್ತಾನೆ ನಿಮಗೆ, ಸರಿನಾ. ಸೊ ಇದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಕೋರಮ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು 100ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾರ್ಮಲ್ ಆಗಿ ನೀವು ಯಾರು ಕೂಡ ಓದ್ಕೊಂಡಿರಲ್ಲ ಆಲ್ಮೋಸ್ಟ್. ಇವನ್ ಕೋಚಿಂಗ್ ಹೇಳೋದಾದ್ರೆ ಅಲ್ಲಿ ಕೂಡ ಇದು ಹೇಳಿರಲ್ಲ, ಇದು ಇಂಪಾರ್ಟೆಂಟ್ ಇಲ್ಲ ಅಂತಾನೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು 101 ಸ್ಥಾನಗಳನ್ನು ಖಾಲಿ ಮಾಡುವುದು, ಸರಿನಾ. ಈ ಸದಸ್ಯರ ಅನರ್ಹತೆಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ಸದಸ್ಯರುಗಳ ಒಂದು ಅನರ್ಹತೆ ಏನಾದರೂ ಆದರೆ ಅವರ ಸ್ಥಾನಗಳನ್ನು ಖಾಲಿ ಮಾಡುವುದರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 101ನೇ ವಿಧಿ. ಆ್ಯಂಡ್ ದೆನ್ ಸದಸ್ಯತ್ವಕ್ಕೆ ಅನರ್ಹತೆಗಳು ಯಾವ್ದು ಅಂತ ಲಿಸ್ಟ್ ಕೊಡೋದು ಯಾವುದು ಅಂದರೆ 102ನೇದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸದಸ್ಯರ ಅನರ್ಹತೆಗಳ ಕುರಿತ ಪ್ರಶ್ನೆಗಳ ತೀರ್ಮಾನದ ಬಗ್ಗೆ ಮಾಹಿತಿಯನ್ನು ಒದಗಿಸೋದು ಯಾವುದು ಅಂದರೆ 103ನೇದು ಅಂತ ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ 104ನೇದು ಏನಂತ ಹೇಳುತ್ತೆ, 99ನೇ ಅನುಚ್ಛೇದದ ಮೇರೆಗೆ ಪ್ರಮಾಣ ವಚನ ಮತ್ತು ಪ್ರತಿಜ್ಞೆ ಮಾಡುವುದಕ್ಕೆ ಮುಂಚೆ ಅಥವಾ ಅರ್ಹನಾಗಿಲ್ಲದಿರುವಾಗ ಅಥವಾ ಅನರ್ಹತೆಗೊಳಿಸಿರುವಾಗ ಸದಸ್ಯನಾಗಿ ಕುಳಿತರೆ ಮತ್ತು ಮತ ಕೊಟ್ಟರೆ ದಂಡ ಅಂತ ಹೇಳುತ್ತೆ, ಸರಿನಾ. ಸೊ ಇದು 99ನೇ ವಿಧಿ ಏನಂತ ಹೇಳುತ್ತೆ ಅಂತ ಅದು ನಮಗೆ ಗೊತ್ತಿರಬೇಕಲ್ಲ. ಈ ಸದಸ್ಯರೇನಿದಾರಲ್ವ, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು, ಅವರ ಈ ಓತ್ ಬಗ್ಗೆ ಹೇಳುತ್ತೆ, ಸರಿನಾ. ಓತ್ ಅಂದರೆ ಏನಂತ ಹೇಳ್ತೀವಿ, ಓಕೆ, ಪ್ರಮಾಣ ವಚನ, ಸರಿನಾ. ಅವರ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ ಯಾವುದು 99ನೇ ವಿಧಿ, ಸರಿನಾ. ಅವರ ಒಂದು ಪ್ರಮಾಣ ವಚನದಕ್ಕಿಂತ ಮುಂಚೆ, ಇವಾಗ ಇನ್ನೂ ಅವರು ಪ್ರಮಾಣ ವಚನ ಆಗಿಲ್ಲ, ಇವಾಗ MP ಆಗಿ ಎಲೆಕ್ಷನ್ ಆಗಿ ಆಯ್ಕೆಯಾಗಿದ್ದಾರೆ, ಬಟ್ ಅವರು ಇನ್ನೂ ಪ್ರಮಾಣ ವಚನ ತಗೊಂಡಿಲ್ಲ, ಸರಿನಾ. ಆ್ಯಂಡ್ ದೆನ್ ಅವರು ಏನೋ ಕಾರಣದಿಂದ ಅನರ್ಹತೆ ಆಗಿದ್ದಾರೆ. ಲೈಕ್ ಇವಾಗ ಯಾರಾಗಿದ್ರು ಲಾಸ್ಟ್ ರಾಹುಲ್ ಗಾಂಧಿ ಅವರು, ಸರಿನಾ. ರಾಹುಲ್ ಗಾಂಧಿ ಅವರು ಅನರ್ಹತೆ ಆಗಿದ್ರು, ಗೊತ್ತಾ ನಿಮಗೆ, ಹೋದ ವರ್ಷ. ಸೊ ಆ ಟೈಮಲ್ಲಿ ಲಾಸ್ಟ್ ಇಯರ್ MTS ಎಕ್ಸಾಮ್ 2024 October 17 ಫಸ್ಟ್ ಶಿಫ್ಟಲ್ಲಿ ಈ ಕ್ವಶನ್ ಕೇಳಿದಾನೆ ನೋಡಿ, ಸರಿನಾ. ಅನರ್ಹತೆಗೊಳಿಸಿದಾಗ ಅವರಿಗೆ ಹಾಕ್ತಕ್ಕಂತಹ ದಂಡದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ, ಸರಿನಾ. ಯಾವುದು ಅಂದರೆ 104ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ. ಸೊ 99ನೇ ಅನುಚ್ಛೇದದ ಮೇರೆಗೆ ಮೀನ್ಸ್ ಪ್ರಮಾಣ ವಚನ ಅಥವಾ ಪ್ರತಿಜ್ಞೆ ಮಾಡುವುದಕ್ಕೆ ಮುಂಚೆಯೇ ಅಥವಾ ಅರ್ಹನಾಗಿಲ್ಲದಿರುವಾಗ ಅಥವಾ ಅನರ್ಹತೆಗೊಳಿಸಿರುವಾಗ ಸದಸ್ಯನಾಗಿ ಆತ ಏನಾದರೂ ಕುಳಿತರೆ, ಮತ ಕೊಟ್ಟರೆ, ಯಾವುದಾದ್ರೂ ಅಲ್ಲಿ ವೋಟ್ ಹಾಕ್ದ ಅಂತಂದರೆ ಪಾರ್ಲಿಮೆಂಟಲ್ಲಿ, ಅವನಿಗೆ ಏನು ಮಾಡ್ತಾರೆ, ದಂಡ ಹಾಕ್ತಾರೆ ಆ ಸದಸ್ಯನಿಗೆ. ಅದರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಂದರೆ 104ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ. ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ಲಾಸ್ಟ್ ಇಯರ್ MTS ಎಕ್ಸಾಮಲ್ಲಿ ಕೇಳಿದ್ದಾನೆ. October 17 ಬೇಕಾದರೆ ಕ್ವಶನ್ ಪೇಪರ್ ತೆಗೆದು ನೀವು ನೋಡ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ 106ನೇದು ಅಂತ ಹೇಳ್ತೀವಿ, ಸರಿನಾ. 106ನೇದು ಏನಂತ ಹೇಳುತ್ತೆ ಅಂದರೆ ಅವರ ಸಂಬಳಗಳು ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೋಗೋದಾದರೆ ಇಲ್ಲಿ ಇಂಪಾರ್ಟೆಂಟ್ ಇರೋದು 108ನೇದು ಅಂತ ಹೇಳ್ತೀವಿ. 108ನೇದು ಏನಂತ ಹೇಳುತ್ತೆ, ಕೆಲವು ಸಂದರ್ಭಗಳಲ್ಲಿ ಉಭಯ ಸದನಗಳ ಜಂಟಿ ಉಪಶಮನ ಅಂತ ಹೇಳ್ತಾರೆ. ಮೀನ್ಸ್ ಜಂಟಿ ಸಭೆ, ಈ ಒಂದು ಜಂಟಿ ಅಧಿವೇಶನ ನಡೆಸಿದ್ರು, ಗೊತ್ತಾ. ಟೋಟಲಿ 3 ಸರಿ ಜಂಟಿ ಅಧಿವೇಶನ ನಡೆಸಿದ್ದಾರೆ. ಯಾವಾಗ ನಡೆಸಿದ್ದಾರೆ, 1961ನಲ್ಲಿ ನಡೆಸಿದ್ದಾರೆ. ಯಾಕೆ, ಇದ್ರ ಬಗ್ಗೆ ಡೌರಿ ಕೇಸ್ ಬಗ್ಗೆ. ಮೀನ್ಸ್ ಡೌರಿ ಅಂತಂದ್ರೆ ಏನಂತ ಹೇಳ್ತೀವಿ, ಮದುವೆ ಟೈಮಲ್ಲಿ ಎಲ್ಲ ತಗೊಳ್ತಾರಲ್ಲ, ಅದರ ಒಂದು ಆ್ಯಕ್ಟ್ ಬರ್ತದೆ, ಸರಿನಾ. ಡೌರಿ ಆ್ಯಕ್ಟ್ ಅಂತ ಬರುತ್ತೆ. ಯಾವಾಗ 1961ನಲ್ಲಿ, ಯಾವಾಗ ಮೊದಲ ಬಾರಿಗೆ ಈ ಜಂಟಿ ಅಧಿವೇಶನ ನಡೆಸ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 1978ಅಲ್ಲಿ ಅವಾಗೊಮ್ಮ ಜಂಟಿ ಅಧಿವೇಶನ ನಡೆಸ್ತಾರೆ, ಸರಿನಾ. ಯಾಕೆ ಅಂದರೆ ಬ್ಯಾಂಕಿಂಗ್ ರಿಫಾರ್ಮ್ಸ್ ತರಬೇಕು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ 2002ರಲ್ಲಿ ಈ ಪೋಟಾ ಆ್ಯಕ್ಟ್ ಅಂತ ಬರುತ್ತೆ, ಸರಿನಾ. ಪ್ರಿವೆನ್ಷನ್ ಆಫ್ ಟೆರರಿಸಮ್ ಅಟ್ಯಾಕ್ ಅಂತ. ಸೊ ಆ ಒಂದು ಆ್ಯಕ್ಟಿನ ಸಲುವಾಗಿ ಈ ಒಂದು ಜಂಟಿ ಅಧಿವೇಶನ ನಡೆಸ್ತಾರೆ. ಟೋಟಲಿ 3 ಸತಿ ಜಂಟಿ ಅಧಿವೇಶನ ನಡೆಸಿದ್ದಾರೆ. ಸೊ ಹಾಗಾದರೆ ಆ ಜಂಟಿ ಅಧಿವೇಶನದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು 108ನೇ ವಿಧಿ ಅಂತ. ಆ್ಯಂಡ್ ದೆನ್ ಇದ್ರ ಬಗ್ಗೆ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾನೆ, ಕೈಂಡ್ ಆಫ್ ಕ್ವಶನ್ಸ್. ಏನು ಗೊತ್ತಾ, ಈ ಜಂಟಿ ಅಧಿವೇಶನವನ್ನು ಕರೀತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾನೆ, ಸರಿನಾ. ಸೊ ಫಸ್ಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಾಲ್ ಯಾರು ಮಾಡ್ತಾರೆ ಜಂಟಿ ಅಧಿವೇಶನಕ್ಕೆ, ಇಬ್ರು ಬರ್ರಿಪ್ಪ, ಓಕೆ, ಲೋಕಸಭೆ ನೀನು ಬಾರಪ್ಪ, ರಾಜ್ಯಸಭೆ ನೀನು ಬಾರಪ್ಪ ಅಂತ ಕರೆಯೋರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳು ಕರೀತಾರೆ, ಸರಿನಾ. ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಬಾರಪ್ಪ ಇಬ್ರು ಬರ್ರಿ ಅಂತ ಹೇಳ್ತಾರೆ, ಸರಿನಾ. ಆ್ಯಂಡ್ ದೆನ್ ಇದರ ಅಧ್ಯಕ್ಷತೆಯನ್ನು ಯಾರು ತಗೊಳ್ತಾರೆ, ಜಂಟಿಯಾಗಿ ಬಂದು ಕೂತ್ರಪ್ಪ, ಯಾರು ಲೋಕಸಭೆಯವರು ಮತ್ತೆ ರಾಜ್ಯಸಭೆಯವರು ಜಂಟಿಯಾಗಿ ಬಂದು ಕೂತ್ರು. ಸೊ ಹಾಗಾದ್ರೆ ಇದರ ಅಧ್ಯಕ್ಷತೆಯನ್ನು ತಗೊಳ್ಳೋರು ಯಾರು, ರಾಷ್ಟ್ರಪತಿ ಕರೆದವ್ರು ತಗೋತಾರ, ಅವ್ರು ಸುಮ್ಮನೆ ಇನ್ವೈಟ್ ಮಾಡಿದ್ರು. ಬಟ್ ಅಲ್ಲಿ ಅಧ್ಯಕ್ಷತೆ ತಗೊಳ್ಳೋರು ಯಾರು ಅಂತಂದ್ರೆ ಈ ಲೋಕಸಭೆಯ ಸ್ಪೀಕರ್ ಅಂತ ಹೇಳ್ತೀವಿ, ಸರಿನಾ. ಸರ್ ಲೋಕಸಭೆಯ ಸ್ಪೀಕರ್ಗೆ ಏನೋ ಟೈಫಾಯ್ಡ್ ಆಗಿಬಿಟ್ಟಿತ್ತು ಸರ್, ಅವ್ರು ಬರಲಿಲ್ಲ, ಯಾರು ತಗೊಳ್ತಾರೆ. ಸೊ ಲೋಕಸಭೆಯ ಸ್ಪೀಕರ್ ಇರಲಿಲ್ವಾ, ಲೋಕಸಭೆಯ ವೈಸ್ ಸ್ಪೀಕರ್ ಅದರ ಅಧ್ಯಕ್ಷತೆಯನ್ನು ತಗೊಳ್ತಾರೆ, ಲೋಕಸಭೆಯ ಸಭಾಪತಿ ಅದರ ಅಧ್ಯಕ್ಷತೆಯನ್ನು ತಗೊಳ್ತಾರೆ. ಸರ್ ಅವರಿಗೂ ಕೂಡ ಏನೋ ಬೇದಿಯಾಗಿತ್ತು, ಸೊ ಅವ್ರು ಬರಲಿಲ್ಲ ಸರ್, ಅವಾಗ ಯಾರು ತಗೊಳ್ತಾರೆ, ಅವಾಗ ತಗೊಳ್ಳೋದು ಯಾರು, ಈ ರಾಜ್ಯಸಭೆಯ ಸಭಾಪತಿ ಅಥವಾ ರಾಜ್ಯಸಭೆಯ ಉಪಸಭಾಪತಿ. ಯಾರು ಹೇಳ್ಬೋದಾ, ರಾಜ್ಯಸಭೆಯ ಉಪಸಭಾಪತಿ ತಗೊಳ್ತಾರೆ. ಯಾಕೆಂದ್ರೆ ರಾಜ್ಯಸಭೆಯ ಸಭಾಪತಿ ಏನಿದಾರಲ್ವಾ, ರಾಜ್ಯಸಭೆಯ ಸಭಾಪತಿ ಈಸ್ ನಮ್ಮ ಭಾರತದ ಉಪರಾಷ್ಟ್ರಪತಿಗಳಾಗಿರ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಅವ್ರು ತಗೊಳಕ್ ಸಾಧ್ಯನೇ ಇಲ್ಲ. ಯಾರು ತಗೊಳ್ತಾರೆ ಅಂದ್ರೆ ನೆಕ್ಸ್ಟ್ ಭಾರತದ ರಾಜ್ಯಸಭೆಯ ಉಪಸಭಾಪತಿಯವರು ತಗೊಳ್ತಾರೆ, ಸರಿನಾ. ಯಾರು, ಭಾರತ ರಾಜ್ಯಸಭೆಯ ಉಪಸಭಾಪತಿಯ ತಗೋತಾರೆ. ಫಸ್ಟ್ ಪ್ರಿಫರೆನ್ಸ್ ಯಾರು ಅಧ್ಯಕ್ಷತೆ ತಗೊಳ್ಳೋದು, ಲೋಕಸಭೆಯ ಅಧ್ಯಕ್ಷರು. ಸೆಕೆಂಡ್ ಯಾರು ಅಂದ್ರೆ ಲೋಕಸಭೆಯ ಉಪಾಧ್ಯಕ್ಷರು. ಥರ್ಡ್ ಯಾರು ಅಂತಂದ್ರೆ ಈ ರಾಜ್ಯಸಭೆಯ
ಸಭಾಪತಿ ಅಂತ ಹೇಳ್ತೀವಿ, ಸರಿನಾ, ವಾಯ್ಸ್ ಸ್ಪೀಕರ್ ಅಂತ ಹೇಳ್ತೀವಿ, ಇದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳು ಅಧ್ಯಕ್ಷತೆಯನ್ನ ಸ್ವೀಕರಿಸುವುದಿಲ್ಲ, ಸರಿನಾ. ಸರ್ 3 ಜನ ಬಂದಿರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಸೊ ಆ ಥರ ಇನ್ನೂ ಬಂದಿಲ್ಲ, ಬಟ್ 3ರಲ್ಲಿ ಒಬ್ರು ಹುಷಾರಿರ್ತಾರೆ. ಬಟ್ ಇರಲಿಲ್ಲ ಅಂತಂದ್ರೆ ಇಡೀ ಸಂಸತ್ತಿನಲ್ಲಿ ಅತಿ ಹಿರಿಯ ವ್ಯಕ್ತಿ ಯಾರಿರ್ತಾರಲ್ವ, ಆ ಹಿರಿಯ ವ್ಯಕ್ತಿಯನ್ನ ತಂದು ಕೂಡಿಸ್ತಾರೆ, ಹಿರಿಯ ವ್ಯಕ್ತಿಯನ್ನ, ಸರಿನಾ. ಹಿರಿಯ ವ್ಯಕ್ತಿ, ನನಗೊಂದು 98 ಆಗಿದ್ದರೆ ನನಗೆ ಹೋಗಿ ಕೂಡಿಸ್ತಾರೆ ಅಷ್ಟೇ, ಸರಿನಾ, ನಾನು MP ಆಗಿದ್ರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಯಾಕಂದ್ರೆ ಈ ಕ್ವಶನ್ ಏನಿದೆ ಅಲ್ವಾ, ಸಾಕಷ್ಟು ಸರಿ ಕೇಳಿದಾನೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಸರಿ ಕೇಳಿದಾನೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಟಫ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ತಾನೆ ಈ ಒಂದು ಕ್ವಶನ್, ಸರಿನಾ. ಸೊ ಈಸಿಯಾಗಿ ಕೇಳ್ತಾನೆ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 108 ಆದ ನಂತರ 110ನೇದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? 110ರಲ್ಲಿ ಏನಂತ ಹೇಳುತ್ತೆ ಅಂದ್ರೆ ಧನ ವಿಧೇಯಕಗಳ ಬಗ್ಗೆ ಹೇಳುತ್ತೆ, ಸರಿನಾ. ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಯಾವುದು ಅಂದ್ರೆ 110ನೇದು. ಧನ ವಿಧೇಯಕಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 110ನೇದು. ಮನಿ ಬಿಲ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 110ನೇದು. ಆ್ಯಂಡ್ ದೆನ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಅವಾಗ ಹೇಳ್ಬೇಕಾದ್ರೆ 280, ಸರಿನಾ. ಮನಿ ಬಿಲ್ಗೆ ಫೈನಾನ್ಸ್ ಕಮಿಷನ್ಗೆ ಕನ್ಫ್ಯೂಷನ್ ಆಗಬೇಡಿ. ಫೈನಾನ್ಸ್ ಕಮಿಷನ್ ಅಂದ್ರೆ 780, ಆ್ಯಂಡ್ ದೆನ್ ಮನಿ ಬಿಲ್ ಅಂತ ಕೇಳಿದ್ರೆ 110 ಅಂತ. ಆ್ಯಂಡ್ ದೆನ್ 112 ಏನಂತ ಹೇಳುತ್ತೆ? ಬಜೆಟ್ ರೀ ಸರ್, ಬಜೆಟ್ ಅಷ್ಟಾಯಿತು ಇಷ್ಟಾಯಿತು. ಆ ಬಜೆಟ್ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂದರೆ 112ನೇ ವಿಧಿ, ಸರಿನಾ. 112 ಎಮರ್ಜೆನ್ಸಿ ನಂಬರ್ ಅಲ್ವಾ. ಸೊ ಎಮರ್ಜೆನ್ಸಿಯಲ್ಲಿ ನಮ್ಮ ಬಜೆಟ್ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇದು ಯಾವುದು? 112. ಆ್ಯಂಡ್ ದೆನ್ ನೆಕ್ಸ್ಟ್ 112 ಆದ ನಂತರ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಯಾವುದು ಅಂದರೆ 124, ಸರಿನಾ. ಏನೇನಿದೆ 124 ಎದ್ರ ಬಗ್ಗೆ ಹೇಳುತ್ತೆ? ಈ ಸರ್ವೋಚ್ಚ ನ್ಯಾಯಾಲಯದ ಮೀನ್ಸ್ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮತ್ತು ರಚನೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 124 ಇಂಪಾರ್ಟೆಂಟ್ ಆಗುತ್ತೆ, ಬಿ ಇಂಪಾರ್ಟೆಂಟ್ ಆಗುತ್ತೆ, ಸಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದರೆ ಏನಂತ ಹೇಳುತ್ತೆ? ರಾಷ್ಟ್ರೀಯ ನ್ಯಾಯಾಂಗ ನೇಮಕಗಳ ಆಯೋಗದ ಬಗ್ಗೆ ಹೇಳುತ್ತೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕ ಆಯೋಗ ಏನಿದೆ ಅಲ್ವಾ, ಅದ್ರ ಬಗ್ಗೆ ಹೇಳೋದು ಯಾವುದು ಅಂದರೆ 124 ಆ್ಯಂಡ್ ದೆನ್ ಆಯೋಗದ ಕಾರ್ಯಗಳ ಬಗ್ಗೆ ಹೇಳೋದು. ಈ ಒಂದು ಆಯೋಗ ಏನಿದೆ ಅಲ್ವಾ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಗಳ ಆಯೋಗ, ಅದರ ಕಾರ್ಯಗಳ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂದರೆ 124 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಾನೂನನ್ನು ರಚಿಸಲು ಸಂಸತ್ತಿನ ಅಧಿಕಾರದ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂದ್ರೆ 124C, ಸರಿನಾ. ಸೊ ಈ 4 ವಿಧಿಗಳು ಇಂಪಾರ್ಟೆಂಟ್ ಇದಾವೆ, ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಬಟ್ ನಿಮಗೆ ನಾರ್ಮಲ್ ಆಗಿ ಇದನ್ನ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ತೀರಾ, ಆ್ಯಂಡ್ ದೆನ್ ಓದಿರ್ತೀರಾ. ಬಟ್ ಈ ಕ್ವಶನ್ ಬಂತು ಅಂದರೆ ಇದು ಟಫ್ ಕ್ವಶನ್ ಅಂತ ಕನ್ಸಿಡರ್ ಆಗುತ್ತೆ. ಟಫ್ ಕ್ವಶನ್ ಜಾಸ್ತಿ ಜನ ಬಿಡಿಸಿರಲ್ಲ, ಆನ್ಸರ್ ಮಾಡಿರಲ್ಲ. ನೀವು ಆನ್ಸರ್ ಮಾಡಿ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 125 ಬಗ್ಗೆ ಹೇಳುತ್ತೆ. ನ್ಯಾಯಾಧೀಶರ ಸಂಬಳದ ಬಗ್ಗೆ ಹೇಳುತ್ತೆ. ಯಾವುದು? ನ್ಯಾಯಾಧೀಶರ ಸಂಬಳದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 129, ಸರಿನಾ. 129 ಏನಂತ ಹೇಳುತ್ತೆ? ಸರ್ವೋಚ್ಚ ನ್ಯಾಯಾಲಯವು ಅಭಿಲೇಖ ನ್ಯಾಯಾಲಯವಾಗಿರತಕ್ಕದ್ದು ಅಂತ ಹೇಳುತ್ತೆ. ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತ ಹೇಳುತ್ತೆ, ಸರಿನಾ. ಎಲ್ಲವೂ ಕೂಡ ರೆಕಾರ್ಡನ್ನು ಮೇಂಟೈನ್ ಮಾಡ್ತಕ್ಕಂತಹ ನ್ಯಾಯಾಲಯವಾಗಿದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ನಮ್ಮ ಸುಪ್ರೀಂ ಕೋರ್ಟ್ ಅಂತ ಹೇಳುತ್ತೆ. ಯಾವುದು? 129ನೇ ವಿಧಿ, ಸರಿನಾ. ಯಾವುದು? ಈ 129ನೇ ವಿಧಿ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ 131 ಬರುತ್ತೆ. 131 ಏನಂತ ಹೇಳುತ್ತೆ? ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ, ಸರಿನಾ. ಮೂಲ ಅಧಿಕಾರದ ಬಗ್ಗೆ ಹೇಳ್ತಕ್ಕಂತಹ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ ಸರ್ವೋಚ್ಚ ನ್ಯಾಯಾಲಯ. ಇದು ಯಾವುದು ಅಂದರೆ 131ನೇ ವಿಧಿ, ಸರಿನಾ. ಇದನ್ನ PCಯಲ್ಲಿ ಇಷ್ಟು ಬಾರಿ ಕೇಳಿದಾನೆ, ಮೇ ಬಿ ಕೇಳಿ ಅವರಿಗೆ ಬೋರ್ ಆಗಿದೆ ಅನ್ಸುತ್ತೆ, ಸರಿನಾ. ಅಷ್ಟು ಸಾರಿ ಕೇಳಿದಾನೆ ಈ ಒಂದು ಪ್ರಶ್ನೆ, ಯಾವುದು? ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ. ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೇಳಿಲ್ವಾ? ಕೇಳಿದಾನೆ. CHS ಅಲ್ಲಿ ಕೇಳಿದಾನೆ, MTS ಅಲ್ಲಿ ಕೇಳಿದಾನೆ, GD ಅಲ್ಲಿ ಕೇಳಿದಾನೆ, ಇವನ್ CGL ಅಲ್ಲೂ ಕೂಡ ಕೇಳಿದಾನೆ ಈ ಒಂದು ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಅಪೀಲು ಬಗ್ಗೆ ಮೂಲ ಆಯಿತು, ಸರಿನಾ. ಮೂಲ ಅಧಿಕಾರ ವ್ಯಾಪ್ತಿ ಆಯಿತು. ಆ್ಯಂಡ್ ದೆನ್ ಅಪೀಲು ಯಾವುದು? ಕೆಲವು ಮೊಕದ್ದಮೆಗಳಲ್ಲಿ ಉಚ್ಚ ನ್ಯಾಯಾಲಯಗಳಿಂದ ಬರುವ ಅಪೀಲುಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ. ಅಪೀಲು ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 132. ಓಕೆನಪ್ಪ, ಲೈಕ್ ಹೇಳ್ತಿರ್ತಾರೆ ಗೊತ್ತಾ, ಇವಾಗ ಹೈಕೋರ್ಟಲ್ಲಿ ಕೇಸನ್ನು ಸೋತಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ? ಸುಪ್ರೀಂ ಕೋರ್ಟಲ್ಲಿ ನೋಡ್ಕೊಳ್ತೀನಿ ನಿನ್ನ ಬಾ ಅಂತ, ಸುಪ್ರೀಂ ಕೋರ್ಟಲ್ಲಿ ನೋಡ್ಕೊಳ್ತೀನಿ ಬಾ ಅಂತ ಅವ್ರ ಬಾಯಿಂದ ಬರ್ತದೆ ಒಂದು ವರ್ಡ್ ಅಂದರೆ ಆ ಒಂದು ವರ್ಡ್ಗೆ ಹಿನ್ನೆಲೆ ಯಾವುದು ಅಂದರೆ ಈ 132ನೇ ವಿಧಿ. ಯಾಕಂದ್ರೆ 132ನೇ ವಿಧಿ ಏನಂತ ಹೇಳುತ್ತೆ ಅಂದರೆ ನೀನು ಹೈಕೋರ್ಟ್ನಲ್ಲಿ ನಿನ್ನ ನ್ಯಾಯ ಸಿಗ್ಲಿಲ್ವಾ, ಬಾ ಮಗ ನೀನು ಸುಪ್ರೀಂ ಕೋರ್ಟ್ಗೆ ನೋಡ್ಕೊಳ್ಳೋಣ ದೆಹಲಿಯಲ್ಲಿ ಒಂದು ಕೈ ಅಂತ ಹೇಳುತ್ತೆ. ಯಾವುದು? 132ನೇ ವಿಧಿ, ಸರಿನಾ. ನೆನ್ಪಿಟ್ಕೊಳ್ಳಿ. ಅಪೀಲು ನ್ಯಾಯದ ಬಗ್ಗೆ ಹೇಳುತ್ತೆ, ಸರಿನಾ. ಅಪೀಲು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. ಯಾವುದು? 132. ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳೋದು ಯಾವುದು? 131ನೇದು. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದು ಯಾವುದು ಅಂದ್ರೆ ಇಂಪಾರ್ಟೆಂಟ್ ಇರೋದು 134, ಸರಿನಾ. 134 ಏನಂತ ಹೇಳುತ್ತೆ ಅಂದರೆ ಕ್ರಿಮಿನಲ್ ವಿಷಯದ ಸಂಬಂಧದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. ಅದಕ್ಕೂ ಒಂದು ಅಧಿಕಾರದ ವ್ಯಾಪ್ತಿ ಇದೆ ಅಲ್ವಾ ಸುಪ್ರೀಂ ಕೋರ್ಟ್ಗೆ, ಸೊ ಅದಕ್ಕೆ ಅದರ ಒಂದು ವ್ಯಾಪ್ತಿಯ ಬಗ್ಗೆ ತಿಳಿಸುತ್ತೆ. ಯಾವುದು? 134, ಸರಿಯಾ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 137 ಅಂತ ಹೇಳುತ್ತೆ ಸರ್ವೋಚ್ಚ ನ್ಯಾಯಾಲಯವು ತೀರ್ಪುಗಳನ್ನು ಅಥವಾ ಆದೇಶಗಳನ್ನು ಪುನರಾವಲೋಕನ ಮಾಡುವುದು ಅಂತ. ಓಕೆ, ಈ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅಲ್ವಾ ಅದು ಕೂಡ ತಪ್ಪನ್ನು ಎಷ್ಟೋ ಸರಿ ತೀರ್ಮಾನಗಳನ್ನು ತಪ್ಪು ಕೊಡ್ತದೆ,
ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸರ್ವೋಚ್ಚ ಹೆಸರಲ್ಲಿದೆ ಅಂತ ಅದೇ ಇದ್ರ ಸುಪ್ರೀಂ ಅಲ್ಲ ಅಲ್ವಾ? ಸುಪ್ರೀಂ ಅಂತ ಹೆಸರಲ್ಲಿದೆ ಅಂದ್ರೆ ಅದು ಸುಪ್ರೀಂ ಅಲ್ಲ, ಅದು ಕೂಡ ತಪ್ಪು ಮಾಡೇ ಮಾಡುತ್ತೆ. ಯಾಕೆಂದ್ರೆ ಈ ಒಂದು ಚೀಫ್ ಜಸ್ಟಿಸ್ ಎಷ್ಟೋ ಮಂದಿ ಬದಲಾಗ್ತಾ ಇರ್ತಾರೆ ಅಲ್ವಾ? ಸೊ ಅದಕ್ಕೆ ಅದು ಕೂಡ ತನ್ನ ಪುನರಾವಲೋಕನ ಮಾಡ್ತದೆ. ಓಕೆ, ನಾನು ಕೊಟ್ಟಿರೋದು ಅವಾಗ ಸರಿ ಇದೆಯಾ, ಅದು ನಾನು ಮತ್ತೆ ತಿದ್ದುಪಡಿ ಮಾಡ್ಕೊಳ್ತೀನಿ ಸರ್ ಇವಾಗ ಅಂತ ಅದೇ ಹೇಳುತ್ತೆ ದೇಶದ ಜನರಿಗೆ, ಸರಿನಾ? ಅದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರೆ 137 ಮೀನ್ಸ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಅಥವಾ ಆದೇಶಗಳನ್ನು ಪುನರಾವಲೋಕನ ಮಾಡ್ತಕ್ಕಂತಹ ವಿಧಿ ಅಂತ ಹೇಳ್ತೀವಿ. 137 ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ವಿಧಿ ಯಾವುದು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೆಲವು ರಿಟ್ಗಳನ್ನು ಹೊರಡಿಸುವ ಅಧಿಕಾರಗಳು. ಓಕೆ, ನಮ್ಮ ಮೂಲಭೂತ ಹಕ್ಕುಗಳು ಸಿಗಲಿಲ್ಲ ಅಂತಂದ್ರೆ ನಾವು 32ನೇ ವಿಧಿಯ ಮೂಲಕ 5 ರಿಟ್ಗಳನ್ನು ಹೊರಡಿಸ್ತೀವಿ ಗೊತ್ತಾ? ಸೊ ಈ ಒಂದು ಮೀನ್ಸ್ ಅರ್ಜಿ ಸಲ್ಲಿಸ್ತೀವಿ, ಆ ಒಂದು ರಿಟ್ಗಳನ್ನು ಹೊರಡಿಸೋರು ಯಾರು? ಒಂದು ಸುಪ್ರೀಂ ಕೋರ್ಟ್ ಅವರು ಹೊರಡಿಸ್ತಾರೆ, ಇನ್ನೊಂದು ಹೈಕೋರ್ಟ್ ಅವರು ಹೊರಡಿಸ್ತಾರೆ. ಈ ಸುಪ್ರೀಂ ಕೋರ್ಟ್ ಅವರು 139ನೇ ವಿಧಿಯ ಮೂಲಕ ಹೊರಡಿಸಿದ್ರೆ ಎಲ್ಲಿದೆ? ಓಕೆ, 139ನೇ ವಿಧಿಯ ಮೂಲಕ ಹೊರಡಿಸಿದ್ರೆ ಈ ಹೈಕೋರ್ಟ್ ಅವರು ಎಷ್ಟನೇ ವಿಧಿಯ ಮೂಲಕ ಹೊರಡಿಸ್ತಾರೆ? 226ನೇ ವಿಧಿಯ ಮೂಲಕ, ಸರಿನಾ? ಸೊ 139 ಆ್ಯಂಡ್ ದೆನ್ 226 ಎರಡು ಕೂಡ ಲಾಸ್ಟ್ ನಂಬರ್ ಏನಿದೆ ಅಲ್ಲಿ 3ರಿಂದ ಕಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. 139 ಆ್ಯಂಡ್ ದೆನ್ 226 ಅಂತ. ಆ್ಯಂಡ್ ದೆನ್ ಇಲ್ಲಿ ವಿಧಿ ಯಾವುದು? ನಾವು ಯಾವ ಒಂದು ವಿಧಿಯ ಮೂಲಕ ಅಪೀಲ್ ಮಾಡ್ತೀವಿ? 32ನೇ ವಿಧಿಯ ಮೂಲಕ ನಾವು ಅಪೀಲನ್ನ ಮಾಡ್ತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ 139A ಕೆಲವು ಮೊಕದ್ದಮೆಗಳ ವರ್ಗಾವಣೆಯ ಬಗ್ಗೆ ಹೇಳುತ್ತೆ. ಕೆಲವು ಇದೆಷ್ಟು ಇಂಪಾರ್ಟೆಂಟ್ ಎಲ್ಲ ಬೇಕಾಗಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಓಕೆ ಇಲ್ಲಿದೆ ನೋಡಿ, ಯಾವುದು? ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಕಾನೂನಿಗೆ ಎಲ್ಲಾ ನ್ಯಾಯಾಲಯಗಳು ಕೂಡ ಬದ್ಧವಾಗಿರುವುದು. ಓಕೆ, ಇವಾಗ ಸರ್ವೋಚ್ಚ ನ್ಯಾಯಾಲಯ ಯಾವುದೋ ಒಂದು ಘೋಷಣೆ ಮಾಡ್ತದೆ, ಓಕೆ ಇವನಿಗೆ ಫಾಸಿ ಕೊಡಬೇಕು ಅಂತ, ಇವನಿಗೆ ಕೊಡಬಾರದು ಅಂತ. ಸೊ ಅವ್ರು ಏನು ಹೇಳಿರ್ತಾರೆ ಅದೇ ಸುಪ್ರೀಮ. ಇವಾಗ ಓಕೆನಪ್ಪ, ನಿಮ್ಮ ಅಜ್ಜ ಹೇಳಿರ್ತಾರೆ, ಅಜ್ಜ ಯಾವುದೋ ಒಂದು ತೀರ್ಮಾನ ಕೊಟ್ಟಿರ್ತಾರೆ ಊರಲ್ಲಿ, ಸರಿನಾ? ಸೊ ಅದನ್ನ ಬಿಟ್ಟು ಇವಾಗ ನಾನು ಹೋಗಿ ಇಲ್ಲ ನಮ್ಮ ಅಜ್ಜ ಏನು ಹೇಳ್ತಾನೆ ನಾನೊಂದು ಬೇರೆ ಮಾಡ್ತೀನಿ ಅಂತ, ಅವಾಗ ನಿಮ್ಮ ಅಜ್ಜ ಕಿಮ್ಮತ್ ಕೊಟ್ಟಾಗುತ್ತಾ? ನೀವು ಆಗಲ್ಲ. ಸೊ ಅದಕ್ಕೆ ಏನು ಹೇಳುತ್ತೆ, ಅವ್ರು ಫಸ್ಟೇ ಒಂದು ರೂಲ್ ಮಾಡ್ಕೊಂಡು ಇಟ್ಟಿದ್ದಾರೆ, ಅಜ್ಜ ಏನು ನಾನು ಕೊಟ್ಟಿರೋದಕ್ಕೆ ನೀನೇನು ಕೂಡ ಇದ್ರೆ ಟಚ್ ಮಾಡಂಗಿಲ್ಲ ಅಂತ, ಸರಿನಾ? ಯಾವ ವಿಧಿಯಲ್ಲಿ? 141ನೇ ವಿಧಿಯಲ್ಲಿ. ಮೀನ್ಸ್ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಕಾನೂನಿಗೆ ಎಲ್ಲಾ ನ್ಯಾಯಾಲಯಗಳು ಕೂಡ ಬದ್ಧವಾಗಿರೋದು. ಹ್ಞೂ ಅಜ್ಜ ಅಂತ ಹೇಳ್ಬೇಕಾಗತ್ತೆ ಅಂತ ಹೇಳುತ್ತೆ. ಯಾವುದು? 141ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದ್ರೆ ಓಕೆ ಇಲ್ಲಿ ಇದಾಯಿತು, ಸುಪ್ರೀಂ ಕೋರ್ಟ್ ಬಗ್ಗೆ ಆಯಿತು. ಆ್ಯಂಡ್ ದೆನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 148, 149, 150, 151 4 ಇಂಪಾರ್ಟೆಂಟ್ ಆಗುತ್ತೆ. ಯಾರ ಬಗ್ಗೆ ಹೇಳುತ್ತೆ ಅಂದರೆ ಭಾರತದ CAG ಬಗ್ಗೆ ಹೇಳುತ್ತೆ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಪರಿಶೋಧಕ ಅಂತ ಹೇಳ್ತೀವಿ. ಸೊ ಅವರ ಒಂದು ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 148ನೇ ವಿಧಿ. ಇವರನ್ನು ನೇಮಕ ಮಾಡೋರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಹುದ್ದೆಯ ಅವಧಿ ಎಷ್ಟು ಅಂತ ಕೇಳಿದ್ರೆ 6/65 ಇಯರ್ಸ್ ಅಂತ ಹೇಳ್ತೀವಿ. 6 ವರ್ಷ ಅಥವಾ 65 ವರ್ಷ ಯಾವ್ದು ಮೊದಲಾಗ್ತದಲ್ವಾ ಅವಾಗಲೇ ಇವರು ರಿಟೈರ್ಮೆಂಟ್ ತೊಗೊಂಡು ಹೋಗ್ಬೇಕು ಮನೆಗೆ ಅಂತ. ಆ್ಯಂಡ್ ದೆನ್ 149ನೇ ವಿಧಿಯಲ್ಲಿ ಏನಂತ ಹೇಳುತ್ತೆ, ಅವರ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಓಕೆ, 148ರಲ್ಲಿ ಅವರು ಸೆಲೆಕ್ಷನ್ ಆದ್ರಪ್ಪ, ಓಕೆ ಮೀನ್ಸ್ ಅವರು ಅಪಾಯಿಂಟ್ಮೆಂಟ್ ಆದ್ರು. 149ರಲ್ಲಿ ಹೇಳುತ್ತೆ ಕೆಲಸ ಮಾಡ್ಬೇಕು ಗುರು ನೀವು ಮೊದಲು ಅಂತ ಹೇಳುತ್ತೆ. ಆ್ಯಂಡ್ ದೆನ್ 150ರಲ್ಲಿ ಏನಂತ ಹೇಳುತ್ತೆ, 150ರಲ್ಲಿ ಅವರ ಒಕ್ಕೂಟದ ಮತ್ತು ರಾಜ್ಯಗಳ ಲೆಕ್ಕಗಳ ನಮೂನೆ, ಅವರೆಲ್ಲವೂ ಕೂಡ ಲೆಕ್ಕಗಳೇನಿರ್ತಾವೆ ಅವರು ಕರೆಕ್ಟಾಗಿ ತೊಗೊಂಡು ಬರಬೇಕು ಅಂತ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅವರು ವರದಿಗಳನ್ನು ಸಲ್ಲಿಸ್ತಾರೆ. ಯಾರಿಗೆ ಸಲ್ಲಿಸ್ತಾರೆ ಅಂದರೆ ರಾಷ್ಟ್ರಪತಿಗಳೇ ಅವರು ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿಯನ್ನು ಅವರು ಆಮೇಲೆ ಸಂಸತ್ತಿನ ಮುಂದೆ ಒಯ್ದಿಡ್ತಾರೆ, ಯಾರು? ರಾಷ್ಟ್ರಪತಿಗಳು, ಸರಿನಾ? ಆ ವರದಿಯ ಬಗ್ಗೆ, ವರದಿ ಸಲ್ಲಿಸುವುದರ ಬಗ್ಗೆ ಇರತಕ್ಕಂಥ ವಿಧಿ ಯಾವುದಂದ್ರೆ 151 ಅಂತ ಹೇಳ್ತೀವಿ. ಇಲ್ಲಿ 148 ನೆನ್ಪಿಟ್ಕೊಳ್ಳಿ, 149 ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 151 ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ 152 ಅಷ್ಟೇನು ಇದು ಹೇಳಲ್ಲ ನಮಗೆ. ಬಟ್ 153 ಏನಂತ ಹೇಳುತ್ತೆ ಅಂದರೆ ರಾಜ್ಯಗಳ ರಾಜ್ಯಪಾಲರ ಬಗ್ಗೆ ಹೇಳುತ್ತೆ. ರಾಜ್ಯಗಳ ರಾಜ್ಯಪಾಲರ ಒಂದು ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಂದರೆ ಇನ್ನು 153. ಸೊ ಅವ್ರದ್ದು ಜಸ್ಟ್ ರಾಜ್ಯಪಾಲರು ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳುತ್ತೆ. ಬಟ್ ರಾಜ್ಯಪಾಲರ ನೇಮಕದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 155ನೇ ವಿಧಿ ಅಂತ ಹೇಳ್ತೀವಿ. ಯಾವುದು? 155ನೇ ವಿಧಿ. ಆ್ಯಂಡ್ ದೆನ್ ರಾಜ್ಯದ ಕಾರ್ಯಾಂಗದ ಅಧಿಕಾರದ ಬಗ್ಗೆ ಹೇಳೋದು ಯಾವುದು ಅಂದರೆ 154. ಬಟ್ ಇದು ಜಾಸ್ತಿ ಕೇಳಿಲ್ಲ, ಬಟ್ ಯಾವುದು ಕೇಳಿಲ್ಲ, 154 ಕೇಳಿಲ್ಲ, ಬಟ್ 155 ಕೇಳಿದ್ದಾನೆ ಜಾಸ್ತಿ ಟೈಮು. ಆ್ಯಂಡ್ ದೆನ್ ರಾಜ್ಯಪಾಲರ ಪದಾವಧಿ ಮೀನ್ಸ್ 5 ವರ್ಷ ಇರ್ತಾರೆ ಸರ್, ಇಲ್ಲ ಅಂದರೆ ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ ಇರ್ತಾರೆ ಸರ್ ಅಂತ ಹೇಳ್ತಿರೋ ಗೊತ್ತಾ ನೀವು? ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 156ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರಾಜ್ಯಪಾಲನಾಗಿ ನೇಮಕಗೊಳ್ಳಲು ಅರ್ಹತೆಗಳು ಏನೇನು ಇರಬೇಕು ಅಂತ ಹೇಳುತ್ತೆ 157ನೇ ವಿಧಿ. ಆ್ಯಂಡ್ ದೆನ್ ರಾಷ್ಟ್ರಪತಿಗಳಿಗೆ ಅರ್ಹತೆ ಇರಬೇಕು ಅಂತ ಹೇಳೋ ವಿಧಿ ಯಾವುದು ಹೇಳ್ಬೋದಾ ನೀವು? ಯಾವುದು? 58. ಸೊ ಇದರಲ್ಲಿ 11 ಮೈನಸ್ ಮಾಡಿ, ಸಾರಿ 11 ಅಲ್ಲ, ಜಸ್ಟ್ ಲಾಸ್ಟಲ್ಲಿ 1 ಮೈನಸ್ ಮಾಡಿ ಎಷ್ಟಾಗುತ್ತೆ? 57 ಆಗುತ್ತೆ, ಸರಿನಾ? 8ರಲ್ಲಿ 7. ಸೊ ಏನಾದರೂ ಒಂದು ಜುಗಾಡ್ ಮಾಡ್ಕೊಂಡ್ಬಿಡಿ, ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಬೇಕಷ್ಟೇ, ಸರಿನಾ? ಸೊ ಮ್ಯಾಕ್ಸಿಮಮ್ ನಿಮಗೆ ಯಾವುದು ಅಂತಂದರೆ ಈ ರಾಷ್ಟ್ರಪತಿದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಏನಿದೆ ಅಲ್ವಾ, 11 ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಅಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಏನಿದೆ ಅಂತಂದರೆ 1 ಮೈನಸ್ ಮಾಡಬೇಕು, ಇಲ್ಲಾಂದರೆ 1 ಕೂಡಿಸ್ಬೇಕು. ಸ್ವಲ್ಪ ನೀವು ಓದಿದ್ರೆ ಇಲ್ಲಿ ನಿಮಗೆ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 158 ಏನಂತ ಹೇಳುತ್ತೆ, 158 ರಾಜ್ಯಪಾಲನ ಪದದ ಷರತ್ತುಗಳ ಬಗ್ಗೆ ಹೇಳುತ್ತೆ. ಇದು ಅಷ್ಟು ಕೇಳಿಲ್ಲ. ಆ್ಯಂಡ್ ದೆನ್ ರಾಜ್ಯಪಾಲನ ಪ್ರಮಾಣವಚನ ಮತ್ತು ಪ್ರತಿಜ್ಞಾವಚನದ ಬಗ್ಗೆ ಇದು ಕೇಳ್ತಾನೆ 159, ಸರಿನಾ? 159, 169 ಕೇಳ್ತಾನೆ. 159 ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಅವರ ಪ್ರಮಾಣವಚನದ ಬಗ್ಗೆ ಹೇಳುತ್ತೆ. ಯಾರ ಪ್ರಮಾಣವಚನ? ರಾಷ್ಟ್ರಪತಿಗಳ ಗವರ್ನರ್ಗಳ ಪ್ರಮಾಣವಚನದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ರಾಷ್ಟ್ರಪತಿಯ ಪ್ರಮಾಣವಚನದ ಬಗ್ಗೆ ಯಾವ್ದು ಹೇಳುತ್ತೆ? ಏನಿಲ್ಲ, 9ರಲ್ಲಿ 1 ಕೂಡಿಸಿ ಎಷ್ಟಾಗುತ್ತೆ? 10 ಆಗುತ್ತೆ. ಮೀನ್ಸ್ 60ರ ವಿಧಿಯಲ್ಲಿ ಅವ್ರದ್ದು ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 161, ಅವಾಗಲೇ ನಿಮಗೆ ಹೇಳಿದೆ ಗೊತ್ತಾ, 72ರಲ್ಲಿ ಅವರು ಮಾಫಿ ಮಾಡ್ತಾರೆ ಅಂತ. ಇವಾಗ ಇವರು 161ನೇ ವಿಧಿಯಲ್ಲಿ ಮಾಫಿ ಮಾಡ್ತಾರೆ. ಬಟ್ ನಿಮಗೆ ಗೊತ್ತಿರಲಿ, ಗಲ್ಲು ಶಿಕ್ಷೆಯನ್ನು ಮಾಫಿ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ.
ಯಾರಿಗೆ? ರಾಜ್ಯಪಾಲರಿಗೆ. ಸರಿನಾ? ಗಲ್ಲು ಶಿಕ್ಷೆಯನ್ನ ಮಾಫಿ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಅಧಿಕಾರವಿಲ್ಲ. ಸೊ ಥಾವರ್ಚಂದ್ ಗೆಹ್ಲೋಟ್ ಅವರು ಏನಾದರೂ ಇವಾಗ ನಾನು ಯಾವುದಾದ್ರೂ ಒಂದು ಕೊಲೆ ಮಾಡಿ ಹೋದೆ ಅಂತ ಅನ್ಕೊಳ್ಳಿ, ಸರಿನಾ? ಇವಾಗ ಮಿಸ್ಟರ್ ಪರ್ಸನ್, ಇವಾಗ ನಾನು ಯಾರಿಗೋ ಒಬ್ರಿಗೆ ಸಿಟ್ಟಲ್ಲಿ ನಾನು ಕೊಲೆ ಮಾಡಿ ಹೋಗಿರ್ತೀನಿ, ಅದು ನಾನು ಬೈ ಮಿಸ್ಟೇಕ್ ಮಾಡಿರ್ತೀನಿ, ಮೀನ್ಸ್ ಯಾವುದೋ ಒಂದು ಹುಚ್ಚು ಮನಸ್ಥಿತಿಯಲ್ಲಿ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ಸೊ ಅವಾಗ ನಾನು ಹೋಗಿ ಥಾವರ್ಚಂದ್ ಗೆಹ್ಲೋಟ್ ಹತ್ರ, ಓಕೆನಪ್ಪ ಸರ್, ನನಗೆ ಗಲ್ಲು ಶಿಕ್ಷೆ ಆಗಿದೆ, ನನಗೆ ಪ್ಲೀಸ್ ಬಚಾವ್ ಮಾಡಿ. ನಿನಗೆ ಬಚಾವ್ ಮಾಡೋಕ್ಕಾಗಲ್ಲ ತಮ್ಮ, ಓಕೆ ನಿನಗೆ ಬೇರೆ ಏನಾದರೂ ಆಸೆಗಳಿದ್ರೆ ಹೇಳು, ಇಲ್ಲಾಂದರೆ ನಿನಗೆ ಶಿಕ್ಷೆ ಇಷ್ಟು 10 ವರ್ಷ ಆಗಿತ್ತು ಕಡಿಮೆ ಮಾಡಿಸ್ತೀನಿ, ಬಟ್ ನಿನಗೆ ಗಲ್ಲು ಶಿಕ್ಷೆ ಇರೋದನ್ನ ಮಾಫಿ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾರೆ. ಹಾಗಾದರೆ ನಾನು ಯಾರ ಹತ್ರ ಹೋಗ್ಬೇಕು ಸರ್ ಅಂತ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ, 72ನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳಿಗೆ ಸ್ವಲ್ಪ ವಿಶೇಷ ಅಧಿಕಾರ ಕೊಟ್ಟಿದೆ, ನೀನು ದ್ರೌಪದಿ ಮುರ್ಮು ಅವ್ರ ಹತ್ರ ಹೋಗು ಅಂತ ಹೇಳ್ತಾರೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಯಾವುದು 161 ಹೇಳ್ತಾನೆ 72ನೇ ವಿಧಿ ಅಂತ. ಯಾಕಂದರೆ ಕೇಳಿದ್ದಾನೆ, ಸ್ಟೇಟ್ಮೆಂಟ್ ಕೊಡ್ತಾನೆ, ಯಾವುದು ಅಂದರೆ ಈ ಕೆಳಗಿನ ಯಾವುದು ಸರಿಯಲ್ಲ ಅಂತ. ರಾಷ್ಟ್ರಪತಿಗಳು ಗಲ್ಲು ಶಿಕ್ಷೆಯನ್ನು ಮಾಫಿ ಮಾಡಲು ಅಧಿಕಾರವನ್ನು ಹೊಂದಿದ್ದಾರೆ, ಹಾಗೆ ರಾಜ್ಯಪಾಲರು ಗಲ್ಲು ಶಿಕ್ಷೆಯನ್ನು ಮಾಫಿ ಮಾಡಲು ಅಧಿಕಾರವನ್ನು ಹೊಂದಿದ್ದಾರೆ, ಆ್ಯಂಡ್ ದೆನ್ ಜೀವಾವಧಿ ಶಿಕ್ಷೆಯನ್ನು ಮಾಫಿ ಮಾಡಲು ರಾಜ್ಯಪಾಲರು ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಇದ್ದಾವೆ, ಮೇಲಿನ ಎಲ್ಲವೂ ಕೂಡ ರಾಂಗ್ ಇದ್ದಾವೆ, 2-3 ಮಾತ್ರ ರೈಟ್. ಸೊ ಈ ಥರ ಕೇಳ್ತಾನೆ, ಅವಾಗ ನೀವು ಗೊತ್ತಿರಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 163, ಸರಿನಾ? 163 ಅಂತ ಹೇಳುತ್ತೆ, ರಾಜ್ಯಪಾಲನಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ. ಅಲ್ಲಿ ಎಷ್ಟನೇದ್ರಲ್ಲಿ ಹೇಳ್ತಿತ್ತು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಲಹೆ ನೀಡಲು 74ನೇ ವಿಧಿಯಲ್ಲಿ ಹೇಳ್ತಿತ್ತಾ? ಅದರಲ್ಲಿ ಏನಿಲ್ಲ, 11 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 63 ಆಗ್ತಿತ್ತಾ? 163 ಇದರಲ್ಲಿ ಹೇಳ್ತಾ? ಓಕೆ, ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ಅಲ್ಲಿ CM ಬಗ್ಗೆ, ಇಲ್ಲಿ ಯಾವುದು PM ಬಗ್ಗೆ ಎಷ್ಟು ವಿಧಿ ಹೇಳ್ತಿತ್ತು? 75 ಹೇಳ್ತಿತ್ತಾ? 75ರಲ್ಲಿ 11 ಮಾಡಿದ್ರೆ ಎಷ್ಟಾಗುತ್ತೆ? 65 ಆಗುತ್ತಾ? ಓಕೆ, ಸಾರಿ 64 ಆಗುತ್ತಾ? 64ರ ಬಗ್ಗೆ ಇಲ್ಲಿ ಮಂತ್ರಿಗಳ ನೇಮಕ ಹಾಗೆ CMಗಳ ನೇಮಕದ ಬಗ್ಗೆ ಹೇಳುತ್ತೆ. ಓಕೆ, ಆ್ಯಂಡ್ ದೆನ್ ಅಲ್ಲಿ ಏನು ಹೇಳ್ತಿತ್ತು? 76ನೇ ವಿಧಿಯಲ್ಲಿ ಅಟಾರ್ನಿ ಜನರಲ್ ಅವ್ರ ಬಗ್ಗೆ ಹೇಳ್ತಿತ್ತಾ? ಓಕೆ, 11 ಮೈನಸ್ ಮಾಡಿ ಎಷ್ಟಾಗುತ್ತೆ? 65 ಆಗುತ್ತಾ? 65ರಲ್ಲಿ ಯಾರ ಬಗ್ಗೆ ಹೇಳುತ್ತೆ? ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಸರಿನಾ? ಆ್ಯಂಡ್ ದೆನ್ ಪ್ರಸ್ತುತ ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ? ಶಶಿಕರಣ ಅವರು ಇದ್ದಾರಲ್ವಾ? ಏನು ಚೇಂಜ್ ಆಗಿದ್ದಾರಾ? ಐ ಥಿಂಕ್ ಶಶಿಕರಣ ಅವರು ಇದ್ದಾರೆ ಅನ್ಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 160 ಆದ ನಂತರ 168 ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಗಳ ವಿಧಾನಮಂಡಲಗಳ ರಚನೆ ಬಗ್ಗೆ ಹೇಳುತ್ತೆ. ಯಾವುದು? ರಾಜ್ಯಗಳ ವಿಧಾನಮಂಡಲಗಳ ರಚನೆ ಬಗ್ಗೆ. ಅಲ್ಲಿ ಕೂಡ ಸಂಸತ್ತಿನ ರಚನೆ ಬಗ್ಗೆ ಹೇಳಿತ್ತು. ಯಾವ್ದು ಹೇಳಿತ್ರಿ? 79 ಹೇಳಿತಾ? 11 ಮೈನಸ್ ಮಾಡಿ 68 ಆಗುತ್ತಾ? ಓಕೆ, ಕರೆಕ್ಟ್ ಆಗಿದೆ ನೋಡಿ ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ 69, ಮತ್ತೆ ಇಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ, ಮತ್ತೆ ಇಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಡಿ. ಇಲ್ಲಿ ಯಾವುದು ಅಂದರೆ ರಾಜ್ಯಗಳಲ್ಲಿ ವಿಧಾನ ಪರಿಷತ್ಗಳನ್ನು ರದ್ದುಗೊಳಿಸುವುದು ಮತ್ತು ಸೃಜಿಸುವುದು. ಲೈಕ್ ಇವಾಗ ಟೋಟಲಿ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದಾವ್ರಿ? ನಮ್ಮ ಕರ್ನಾಟಕದಲ್ಲಿದೆ, ನಮ್ಮ ಕರ್ನಾಟಕದ ಬಾಯಿ ಮಹಾರಾಷ್ಟ್ರದಲ್ಲಿದೆ. ಆ್ಯಂಡ್ ದೆನ್ ನಮ್ಮ ಪಕ್ಕ ಯಾರಿದ್ದಾರೆ? ಆಂಧ್ರ ಪ್ರದೇಶ ಅವರು ಇದ್ದಾರೆ. ಆಂಧ್ರ ಪ್ರದೇಶದ ಚಿಕ್ಕ ಬಾಯಿ ಯಾರು ಅಂತಂದರೆ ತೆಲಂಗಾಣ ಇದ್ದಾರೆ. ಆ್ಯಂಡ್ ದೆನ್ ಅಲ್ಲಿ ನೋಡಿದ್ರೆ ಬಿಹಾರ ಮತ್ತು UPಯಲ್ಲಿ ಅಲ್ಲಿ ಟೋಟಲಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದ್ದಾವೆ. ಸೊ ವಿಧಾನ ಪರಿಷತ್ತನ್ನು ಓಕೆ, ನಮ್ಮ ಕರ್ನಾಟಕ ಏನಂತ ಹೇಳುತ್ತೆ, ನಮಗೆ ವಿಧಾನ ಪರಿಷತ್ ಬೇಡ ಸರ್ ಅಂತ ಯಾರು ಹೇಳಿದ್ದಾರೆ? ಸಾರಿ, ಆಂಧ್ರ ಪ್ರದೇಶ ಅವರೇ ಹೇಳಿದ್ದಾರೆ. ಇವ್ರದ್ದು ರಿಯಲ್ ಎಕ್ಸಾಂಪಲೇ ತೊಗೊಳ್ಳಿ, ಯಾಕೆ ಫಿಕ್ಚುವಲ್ ಎಕ್ಸಾಂಪಲ್, ಸರಿನಾ? ರಿಯಲ್ ಎಕ್ಸಾಂಪಲ್ ಯಾರು ಅಂದರೆ ಆಂಧ್ರ ಪ್ರದೇಶ ಅವರಿಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಯಾರಿಗೆ? ಈ ಲೋಕಸಭೆಗೆ. ಏನಂತ? ನನಗೆ ವಿಧಾನ ಪರಿಷತ್ ಬೇಡ ಸರ್ ಅಂತ. ಸೊ ಯಾವೊಂದು ವಿಧಿಯ ಮೂಲಕ ಅವರು ವಿಧಾನ ಪರಿಷತ್ನ ಬೇಡ ಅಂತ ಲೋಕಸಭೆ ಕೊಟ್ಟಿದ್ದಾರೆ? ಇದೇ ಒಂದು 169ನೇ ವಿಧಿಯ ಮೂಲಕ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವೆಸ್ಟ್ ಬೆಂಗಾಲ್ ಏನಿದೆ ಅಲ್ವಾ, ಅವ್ರು ಏನು ಹೇಳಿದ್ದಾರೆ? ನಮಗೆ ವಿಧಾನ ಪರಿಷತ್ ಬೇಕಾಗಿದೆ ಸರ್ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವ ವಿಧಿಯ ಮೂಲಕ ಅರ್ಜಿಯನ್ನು ಕೊಟ್ಟಿದ್ದಾರೆ? ಇದೇ ಒಂದು 169ನೇ ವಿಧಿಯ ಮೂಲಕ. ಮೀನ್ಸ್ ವಿಧಾನ ಪರಿಷತ್ತಿನ ರಚನೆ ಹಾಗೂ ರದ್ದತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದಂದ್ರೆ 169ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ? ಸೊ ಇದ್ರ ಬಗ್ಗೆ ಲಾಸ್ಟ್ BMTC ಎಕ್ಸಾಮ್ ನಡೀತಲ್ವಾ, ಆ BMTC ಎಕ್ಸಾಮಲ್ಲಿ ಕ್ವಶನ್ನ ಕೇಳಿದ್ದಾನೆ, ಇದೇ ಪ್ರಶ್ನೆ ಎಕ್ಸಾಕ್ಟ್ ಇದೆ ಕೇಳಿದ್ರೆ 169 ಏನು ಹೇಳುತ್ತೆ ಅಂತ ಅಷ್ಟೇ, ಏನು ಟ್ವಿಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ, ಜಸ್ಟ್ ಸಿಂಪಲ್ ಆಗಿ ಕೇಳಿದ್ರೆ 169 ಏನು ಹೇಳುತ್ತೆ ಸರ್ ಅಂತ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 70ನೇದು ಏನಂತ ಹೇಳುತ್ತೆ? 170ನೇದು ವಿಧಾನಸಭೆಗಳ ರಚನೆಯ ಬಗ್ಗೆ ಹೇಳುತ್ತೆ. ಯಾವುದು? ವಿಧಾನಸಭೆಯ ರಚನೆ ಬಗ್ಗೆ ಹೇಳೋದು ಯಾವುದು ಅಂದ್ರೆ 170ನೇದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವಿಧಾನ ಪರಿಷತ್ಗಳ ಸಂರಚನೆಯ ಬಗ್ಗೆ ಹೇಳೋದು ಯಾವುದು? ಸರ್ ವಿಧಾನ ಪರಿಷತ್ ಇವಾಗಲೇ 169 ಅಂತ ಹೇಳಿದ್ರಲ್ಲ ಸರ್. ಅಲ್ಲಿ ರಚನೆ ಮತ್ತು ರದ್ದತಿಯ ಬಗ್ಗೆ ಹೇಳುತ್ತೆ, ಬಟ್ ಅವ್ರ ಬಗ್ಗೆ ಹೇಳೋದು ಯಾವುದು? 171 ಅಂತ ಹೇಳ್ತೀವಿ, ಸರ್. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಜಸ್ಟ್ ಅಲ್ಲಿ ರಚನೆ ಮಾಡೋದು ಮತ್ತೆ ರದ್ದತಿಗೊಳಿಸೋದು ಯಾವುದು ಅಂತಂದ್ರೆ 169, ಬಟ್ ಅವರ ಸಂರಚನೆ ಬಗ್ಗೆ ಹೇಳೋದು ಕಂಪ್ಲೀಟ್ ಆಗಿ ಅವ್ರ ಬಗ್ಗೆ ಹೇಳೋದು ಯಾವುದು ಅಂತಂದ್ರೆ 171 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ರಾಜ್ಯ ವಿಧಾನಮಂಡಲಗಳ ಅವಧಿ ಎಷ್ಟಿರುತ್ತೆ? 5 ವರ್ಷ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು ಯಾವುದು? 172ನೇದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 73ನೇದು ಏನಂತ ಹೇಳುತ್ತೆ? ರಾಜ್ಯ ವಿಧಾನಮಂಡಲದ ಸದಸ್ಯತ್ವಕ್ಕೆ ಅರ್ಹತೆಯ ಬಗ್ಗೆ ಹೇಳುತ್ತೆ. ಯಾವುದು? ಈ 73ನೇ ವಿಧಿ ಅಂತ ಹೇಳ್ತೀವಿ, ಮೀನ್ಸ್ 173ನೇ ವಿಧಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ರಾಜ್ಯಪಾಲನಿಂದ ವಿಶೇಷ ಭಾಷಣ ಯಾವ್ದು ಹೇಳುತ್ತೆ? 76. ಅಲ್ಲಿ ಎಷ್ಟು ಹೇಳ್ತಿತ್ತು ಸರ್? 87 ಅಂತ ಹೇಳಿದ್ದೆ ಅಲ್ವಾ? 87ರಲ್ಲಿ 11 ಮೈನಸ್ ಮಾಡಿ ಸರ್ 76 ಆಗುತ್ತೆ, ಸಿಂಪಲ್ ಆಗಿ. ಸರ್ ಏನು ಸರ್ ಹೀಗೆ ಹೇಳ್ತಿದ್ದೀರಾ? ಓಕೆ, ಮೀನ್ಸ್ ನಾರ್ಮಲ್ ಆಗಿ ಫ್ರೆಂಡ್ ಥರ ಹೇಳಿದ್ರೆ ಹೋಗುತ್ತೆ ನಿಮಗೂ ಅಂತ, ಮೀನ್ಸ್ ಅರ್ಥ ಆಗುತ್ತೆ ಅಂತ. ಓಕೆ, ಈಗ ಹೇಳ್ತಿದ್ರೆ ಹೇಳಿದಾನ ಗುರು ಅಲ್ಲಿ ಎಕ್ಸಾಮಲ್ಲಿ ನಿಮಗೆ ನೆನಪು ಬಂದರೆ ಸಾಕಲ್ವಾ? ಸೊ ದ್ಯಾಟ್ಸ್ ವೈ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಹೋಗೋದಾದ್ರೆ 78ನೇದು ಏನಂತ ಹೇಳುತ್ತೆ? ವಿಧಾನಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಬಗ್ಗೆ ಹೇಳ್ತಾ ಇದೆ. ಅಲ್ಲಿ ಎಷ್ಟನೇದು ಹೇಳ್ತಾ ಇತ್ತು? ಅಲ್ಲಿ 93ನೇದು ಹೇಳಿತ್ತಲ್ವಾ? ಯಾವುದು? ಲೋಕಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಬಗ್ಗೆ ಅಲ್ವಾ?
ಆ್ಯಂಡ್ ದೆನ್ ಇಲ್ಲಿ 82ನೇದರಲ್ಲಿ ಏನು ಹೇಳುತ್ತೆ, ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯ ಬಗ್ಗೆ ಹೇಳಿದೆ, ಮೀನ್ಸ್ ಸ್ಪೀಕರ್ ಮತ್ತು ವೈಸ್ ಸ್ಪೀಕರ್. ಅಲ್ಲಿ ಎಷ್ಟನೇದರಲ್ಲಿ ಹೇಳಿತ್ತು, 89ನೇದು ಹೇಳಿದಿರಲಿಲ್ವಾ? ನೆನ್ಪಿಟ್ಕೊಳ್ಳಿ, ಯಾವುದು 78, 93 ಆ್ಯಂಡ್ ದೆನ್ 82 ಆ್ಯಂಡ್ ದೆನ್ 89 ಅಂತ. ಓಕೆ, ನೆನ್ಪಿಡ್ತದ? ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಕೇಳ್ತಾನೆ, ಟಫ್ ಕ್ವಶನ್ ಬಂತು ಅಂದರೆ ಈ ಥರದೇ ಎತ್ತಾಕ್ತಾನೆ ಕ್ವಶನ್ಗಳು, ಸರಿನಾ? ಬಟ್ ನಿಮಗೆ ಇದನ್ನು ಕೇಳೋಕ್ಕೆ ಚಾನ್ಸ್ ಇಲ್ಲ. 180 ನಿಮ್ಗೆ ಕೇಳೋದಿಲ್ಲ. ಇಲ್ಲಿವರೆಗೂ ನೀವು UPSC ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದ್ರು ಕೂಡ ನಿಮ್ಗೆ 180 ಕೇಳಿಲ್ಲ. ಓಕೆ, ಕೇಳಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ 185, ಸರಿನಾ? 185 ಏನಂತ ಹೇಳುತ್ತೆ, ಇವಾಗ ಈ ವಿಧಾನಸಭೆಯ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಏನಾದರೂ ತೆಗೆದು ಹಾಕಬೇಕು ಅಂತ ಯೋಚನೆ ಬಂದಿತ್ತು, ಅದನ್ನು ಏನಾದರೂ ಆ ಒಂದು ಪ್ರೊಸೆಸ್ ನಡೀತಾ ಇತ್ತು ಅಂತಂದರೆ ಅವಾಗ ಅವರು ಅಧ್ಯಕ್ಷತೆ ಮಾಡಂಗಿಲ್ಲ ಅಂತ ಹೇಳುತ್ತೆ, ಸರಿನಾ? ಅಧ್ಯಕ್ಷತೆ ವಹಿಸಂಗಿಲ್ಲ ಅಂತ. ಮೀನ್ಸ್ ಸಭಾಪತಿಯನ್ನು ಅಥವಾ ಉಪಸಭಾಪತಿಯನ್ನು ಪದದಿಂದ ತೆಗೆದು ಹಾಕುವ ನಿರ್ಣಯವು ಪರ್ಯಾಲೋಚನೆಯಲ್ಲಿರುವಾಗ, ಮೀನ್ಸ್ ಯೋಚನೆ ಮಾಡ್ತಾ ಇರುವಾಗ ಅವನು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದಲ್ಲ ಅಂತ, ಸರಿನಾ? ಸೊ ಇದು ಕೂಡ ನಿಮ್ಗೆ ಗೊತ್ತಿಲ್ಲ, ಯಾವುದು 185 ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕೂಡ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದು ಯಾವುದು ಅಂತಂದರೆ 191, ಸರಿನಾ? 191 ಏನಂತ ಹೇಳುತ್ತೆ ಅಂದರೆ ಸದಸ್ಯತ್ವಕ್ಕೆ ಅನರ್ಹತೆಯ ಬಗ್ಗೆ ಹೇಳುತ್ತೆ. ಯಾವುದು ಸದಸ್ಯತ್ವಕ್ಕೆ ಅನರ್ಹತೆಯ ಬಗ್ಗೆ ಹೇಳೋದು ಯಾವುದು ಅಂದರೆ 191 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅವರ ಪ್ರಮಾಣವಚನದ ಬಗ್ಗೆ ಹೇಳೋದು ಯಾವುದು 188 ಅಂತ ಹೇಳ್ತೀವಿ. ಅಲ್ಲಿ ಪ್ರಮಾಣವಚನದ ಬಗ್ಗೆ ಯಾವ್ದು ಹೇಳ್ತಾ ಇತ್ತು? ಲೋಕಸಭೆಯ ಮೀನ್ಸ್ ಸಂಸತ್ತಿನ ಪ್ರಮಾಣವಚನದ ಬಗ್ಗೆ 99 ಹೇಳ್ತಿತ್ತಲ್ವಾ? ಸೊ ಇಲ್ಲಿ ಎಷ್ಟನೇದು ಹೇಳುತ್ತೆ ಅಂತಂದರೆ 88ನೇದು ಹೇಳ್ತದೆ, ಮೀನ್ಸ್ 99, 99, ಇದು 8 ಎಲ್ಲವೂ ಕೂಡ 11ರಿಂದ ಕಟ್ ಆಗ್ತವೆ ನೋಡಿ. ಓಕೆ, ಮೀನ್ಸ್ ಫ್ಯಾನ್ಸಿ ನಂಬರ್ ಇದೆ ಅಲ್ವಾ, 8899 ಅಂತ, ಈಗ ನೆನ್ಪಿಟ್ಕೊಳ್ಬೋದು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ 200ಕ್ಕೆ ಬಂದುಬಿಡಿ ಡೈರೆಕ್ಟಾಗಿ. 200ಕ್ಕೆ ಬರೋಕ್ಕಿಂತ ಇಲ್ಲಿ ಇನ್ನೊಂದು ನೋಡ್ಕೊಂಡ್ಬಿಡಿ, ಧನ ವಿಧೇಯಕಗಳು. ಓಕೆ, ಧನ ವಿಧೇಯಕಗಳು ಎಲ್ಲಿದೆ? ಧನ ವಿಧೇಯಕಗಳು. ಓಕೆ, 196, ಸರಿನಾ? 196ರಿಂದ ಈ 199 ಏನಿದೆ ಅಲ್ವಾ, ಧನ ವಿಧೇಯಕಗಳ ಬಗ್ಗೆ ಇದೆ. ಮೀನ್ಸ್ ಒಟ್ಟಿನಲ್ಲಿ ಆಪ್ಷನ್ ಜಸ್ಟ್ ನಿಮಗೆ ಅಷ್ಟು ಕ್ರಿಟಿಕಲ್ ಆಗಿ ಕೊಡೋದಿಲ್ಲ, ಬೇರೆ ಸ್ವಲ್ಪ ಕೊಟ್ಟಿರ್ತಾನೆ, ಸ್ವಲ್ಪ ದೂರ. ಬಟ್ ಇಲ್ಲಿ 196ರಿಂದ 199 ಏನಿದೆ ಅಲ್ವಾ, ಅಲ್ಲಿ ಸ್ವಲ್ಪ ಧನ ವಿಧೇಯಕಗಳ ಬಗ್ಗೆ ಮಾಹಿತಿ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಇದು ಕೂಡ ಡಮ್ಮಿಯಾಗಿ ಸ್ವಲ್ಪ ಸೈಡಲ್ಲಿ ಇರಲಿ, ನೆನ್ಪಿಟ್ಕೊಳ್ಳಿ ಬೆಟರ್. ಆ್ಯಂಡ್ ದೆನ್ ನೆಕ್ಸ್ಟ್ 200 ವಿಧೇಯಕಗಳಿಗೆ ಅನುಮತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ 201 ಏನಂತ ಹೇಳುತ್ತೆ ಅಂದರೆ ಪರ್ಯಾಲೋಚನೆಗಾಗಿ ಕಾಯ್ದಿರಿಸಿದ ವಿಧೇಯಕಗಳು. ಈ ವಿಧೇಯಕಗಳೇನಿದೆ ಅಲ್ವಾ, ಈ ಬಿಲ್ ಏನಿರ್ತಾವಲ್ವಾ, ಆ ಬಿಲ್ಗಳ ಅನುಮತಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಆ ಬಿಲ್ಗಳಿಗೆ ಅನುಮತಿ ಕೊಡೋರು ಯಾರು? ರಾಜ್ಯಪಾಲರು ಅಂತ ಹೇಳ್ತೀವಿ. ಆ ರಾಜ್ಯಪಾಲರು ಅವ್ರಿಗೆ ಏನಾದರೂ ಗೊತ್ತಿಲ್ಲದೆ ಇರುವಾಗ, ಓಕೆ ನಾನು ಇನ್ನೂ ರಾಷ್ಟ್ರಪತಿಗಳು ಒಂದು ಮಾತು ಕೇಳೋನು ಅವರಿಗಿದ್ರೆ ಸ್ವಲ್ಪ ರಿಸರ್ವ್ ಮಾಡಿ ಇಡ್ತಾರೆ ಗೊತ್ತಾ. ಸೊ ಅದನ್ನು ಕಾಯ್ದಿರಿಸ್ತಕ್ಕಂಥ ವಿಧೇಯಕಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದಂದ್ರೆ 201ನೇ ವಿಧಿ. ಸೊ ನಿಮಗೆ 201ರಲ್ಲಿ ಒಂದು ಯಾವುದಾದ್ರೂ ಕೇಳ್ಬೋದು. ಯಾಕೆಂದರೆ ಲಾಸ್ಟ್ ನಮ್ಮ RN ರವಿ ಇದಾರಲ್ವಾ, TN ರವಿ ಅವರು ನಮ್ಮ ತಮಿಳುನಾಡದ ಗವರ್ನರ್, ಅವರು ಮತ್ತು ತಮಿಳುನಾಡು ಸರ್ಕಾರ ಫುಲ್ ಜಗಳ ಮಾಡಿದ್ರಲ್ವಾ. ಸೊ ಅದಕ್ಕೆ ಅದು ಸುಪ್ರೀಂ ಕೋರ್ಟಲ್ಲೆಲ್ಲವೂ ಕೂಡ ಜಗಳ ಹೋಗಿತ್ತು. ಸೊ ಅದಕ್ಕೆ ನ್ಯೂಸಲ್ಲಿ ಇರೋದ್ರಿಂದ ಸೊ ಕೇಳ್ಬೋದು 200 ಮತ್ತು 201 ಆರ್ಟಿಕಲ್ ಬಗ್ಗೆ ನಿಮಗೆ. ಆ್ಯಂಡ್ ದೆನ್ 202 ಬಗ್ಗೆ ಹೇಳುತ್ತೆ ವಾರ್ಷಿಕ ಹಣಕಾಸು ವಿವರ ಪತ್ರದ ಬಗ್ಗೆ ಹೇಳುತ್ತೆ, ಮೀನ್ಸ್ ಬಜೆಟ್ ಬಗ್ಗೆ ಹೇಳುತ್ತೆ. ಸರ್ ಅಲ್ಲಿ ಎಷ್ಟರಲ್ಲಿ ಹೇಳಿತ್ತು? 112ರಲ್ಲಿ ಹೇಳಿತ್ತು ಅಲ್ವಾ. ಸೊ ಅಲ್ಲಿ ಏನಿಲ್ಲ, ಒಂದು 100 ಮೈನಸ್ ಮಾಡಿಬಿಡಿ, ಒಂದು 100 ಕೂಡಿಸ್ಬಿಡಿ, ಎಷ್ಟಾಗುತ್ತೆ? 102 ಆಗುತ್ತೆ, 202 ಆಗುತ್ತೆ, ಸರಿನಾ? 90 ಕೂಡಿಸ್ಬಿಡಿ. ಇಲ್ಲಿ ಏನು ಬರುತ್ತೆ ಗೊತ್ತಾ, ಇಲ್ಲಿ 90 ಕೂಡಿಸ್ತಾ ಬರಬೇಕು. ಇನ್ನು ಮುಂದೆ ನೀವು 90 ಕೂಡಿಸಿದ್ರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ತೋರಿಸಲ್ಲ ನಿಮಗೆ? ಓಕೆ, ಇಲ್ಲಿ 90 ಕೂಡಿಸಿದ್ರೆ ಎಷ್ಟು ಬಂತು ನಿಮಗೆ? ಬಜೆಟ್ ಬಗ್ಗೆ ಹೇಳ್ತು. ಆ್ಯಂಡ್ ದೆನ್ ನೆಕ್ಸ್ಟ್ 214ರಲ್ಲಿ ಹೋಗೋಣ ಬನ್ನಿ. 214 ಏನಂತ ಹೇಳುತ್ತೆ? ಓಕೆ, ರಾಜ್ಯಗಳಿಗಾಗಿ ಉಚ್ಚ ನ್ಯಾಯಾಲಯಗಳು ಅಂತ ಹೇಳುತ್ತೆ. ಅಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ಎಷ್ಟು ಹೇಳ್ತಾ ಇತ್ತು ಸರ್? ಅಲ್ಲಿ 124 ಹೇಳ್ತಿತ್ತಲ್ವಾ. 124ರಲ್ಲಿ 90 ಸೇರಿಸಿದ್ರೆ ಎಷ್ಟಾಗುತ್ತೆ ಸರ್? 214 ಆಗಲ್ವಾ? ಆಗುತ್ತೆ ನೋಡಿ. ಓಕೆ, ಸಿಂಪಲ್ ಆಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಉಚ್ಚ ನ್ಯಾಯಾಲಯಗಳು ಅಭಿಲೇಖ ನ್ಯಾಯಾಲಯಗಳಾಗಿರ್ತಕ್ಕದ್ದು, ಮೀನ್ಸ್ ಕೋರ್ಟ್ ಆಫ್ ರೆಕಾರ್ಡ್ ಆಗಿರ್ತಕ್ಕದ್ದು ಅಂತ. ಸೊ ಹಾಗಾದರೆ ಅಲ್ಲಿ ಎಷ್ಟನೇದು ಹೇಳಿತ್ತು? 129ನೇದು ಹೇಳಿತಾ? ನೆನಪಿದೆಯಾ? ಓಕೆ, ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ 216 ಇದ್ರ ಬಗ್ಗೆ ಹೇಳುತ್ತೆ ಅಂದರೆ ಉಚ್ಚ ನ್ಯಾಯಾಲಯಗಳ ರಚನೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 217 ಇದ್ರ ಬಗ್ಗೆ ಹೇಳುತ್ತೆ ಅಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳುತ್ತೆ. ಹೆಸರನ್ನ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. 217. ಆ್ಯಂಡ್ ದೆನ್ 218 ಏನಂತ ಹೇಳುತ್ತೆ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಕೆಲವು ಉಪಬಂಧಗಳು ಉಚ್ಚ ನ್ಯಾಯಾಲಯಗಳಿಗೆ ಅನ್ವಯವಾಗುತ್ತವೆ ಅಂತ ಹೇಳ್ತದೆ. ಸರಿನಾ? ಯಾವುದು? 218. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಹೋಗೋದಾದರೆ ಪ್ರಮಾಣವಚನ, ಸರಿನಾ? ಪ್ರಮಾಣವಚನದ ಬಗ್ಗೆ ಹೇಳೋದು 219. ಯಾರ ಪ್ರಮಾಣವಚನ? ಹೈಕೋರ್ಟ್ನ ನ್ಯಾಯಾಧೀಶರ ಪ್ರಮಾಣವಚನದ ಬಗ್ಗೆ. ಆ್ಯಂಡ್ ದೆನ್ ಅಗೇನ್ ಇಲ್ಲಿ 222 ಬಂದ್ಬಿಡಿ. ಯಾವುದು? 222 ಫ್ಯಾನ್ಸಿ ನಂಬರ್ ಇದೆ ಅಲ್ವಾ, ಫ್ಯಾನ್ಸಿ ನಂಬರ್ ನೆನ್ಪಿಟ್ಕೊಳ್ಬೇಕು ನಾವು. ಯಾವುದು? ನ್ಯಾಯಾಧೀಶನನ್ನು ಒಂದು ಉಚ್ಚ ನ್ಯಾಯಾಲಯದಿಂದ ಇನ್ನೊಂದು ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸೋದು ಹೈಕೋರ್ಟ್ನ ನ್ಯಾಯಾಧೀಶರು ಏನಿದಾರಲ್ವಾ, ಅವರನ್ನ ಕರ್ನಾಟಕದಿಂದ ಬಾಂಬೆಗೆ, ಬಾಂಬೆದಿಂದ ಕೋಲ್ಕತ್ತಾಕ್ಕೆ, ಕೋಲ್ಕತ್ತಾದಿಂದ ಗುವಾಹಟಿಗೆ ವರ್ಗಾವಣೆ ಮಾಡಬಹುದು ಅಂತ ಹೇಳುತ್ತೆ. ಯಾವುದು? 2222, ಸರಿನಾ? 222 ಫಾರ್ಮುಲಾ ನಿಮಗೆ ಎಲ್ಲಿ ಹೇಳ್ತಿದೆ? ಹಸಿರು ಕ್ರಾಂತಿಯ ಬಗ್ಗೆ ಹೇಳ್ತಿದೆ. 2 ರಾಜ್ಯಗಳು 2 ಬೆಳೆಗಳು ಹೇಳ್ತಿದ್ದಲ್ವಾ, 2 ವ್ಯಕ್ತಿಗಳು ಅಂತ. ಸೊ ಇದು 222 ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಶಿಫ್ಟ್ ಮಾಡೋದು ಅಂತ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ 222 ನಂತರ 231 ಇಂಪಾರ್ಟೆಂಟ್ ಆಗುತ್ತೆ. 231 ಎಲ್ಲಿದೆ? 231 2 ಅಥವಾ 3 2 ಅಥವಾ 3 ರಾಜ್ಯಗಳಿಗೆ ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸೋದ್ರ ಬಗ್ಗೆ ಹೇಳುತ್ತೆ. ಯಾವುದು? ಈ ಒಂದು 231. ಹೇಗೆ ನೆನ್ಪಿಟ್ಕೊಳ್ಳಿ?
2 ಅಥವಾ 3 ರಾಜ್ಯಗಳಿಗೆ ಒಂದೇ ಹೈಕೋರ್ಟನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 231. 2, 3, 1 ನೋಡಿ, ಅದರಲ್ಲೇ ಆನ್ಸರ್ ಇದೆ ಅಲ್ವಾ? ನೆನ್ಪಿಟ್ಕೊಂಡ್ಬಿಡಿ ಸಾಕು. ಯಾಕಂದರೆ ಕೇಳಿದ್ದಾನೆ, ಇದು ಜಿ ಡಿಯಲ್ಲಿ ಕೇಳಿದ್ದಾನೆ ಲಾಸ್ಟಲ್ಲಿ. ಆ್ಯಂಡ್ ದೆನ್ RPF ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು. ಅದು 231 ಆ್ಯಂಡ್ ದೆನ್ 222. ಇದನ್ನು 222 ಮೇಲೆ ಏನು ಲವ್ ಇದೆ ಗೊತ್ತಿಲ್ಲ, 222 ಮೇಲೆ ಸಾಕಷ್ಟು ಕೇಳ್ತಾನೆ SSC ಎಕ್ಸಾಮಲ್ಲಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದರೆ 233 ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ 233ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳಿದೆ, ಸರಿ? ಯಾವುದು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಂದರೆ ಈ 233 ಅಂತ ಹೇಳ್ತೀವಿ. ಯಾವುದು 233 ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳುತ್ತೆ. ಯಾವುದು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 243 ಇದನ್ನು ಒಂದು ರೀತಿ ನೀವು ಹೇಗೆ ಅಂತಂದರೆ ಹಾರ್ಟ್ ಸಿಂಬಲ್ ಹಾಕ್ಕೊಂಡು ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಯಾವುದು ಪಂಚಾಯತಿಗಳ ಬಗ್ಗೆ 243ರಿಂದ ZA ವರೆಗೂ ಇಂಪಾರ್ಟೆಂಟ್ ಇದ್ದಾವೆ. ಏನಿಲ್ಲ, ಸಿಂಪಲಾಗಿ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಡ್ಬಿಡಿ ಸಾಕು. ಏನಂತ ಹೇಳುತ್ತೆ, ಒಟ್ಟಲ್ಲಿ ಫಾಸ್ಟ್ ಹೇಳೋದು 243 ಅದರ ಪರಿಭಾಷೆಯ ಬಗ್ಗೆ ಹೇಳುತ್ತೆ. ಮೀನ್ಸ್ ಅದರ ಸ್ವಲ್ಪ ಮೀನಿಂಗು ಅದು ಇದು ಕತೆ ಅಂತ ಹೇಳುತ್ತೆ. ಯಾವುದು 243, ಸರಿನಾ? ಜಸ್ಟ್ 243, 243, 143 ಅಲ್ಲ, 243. ಆ್ಯಂಡ್ ದೆನ್ 243 ಏನಂತ ಹೇಳುತ್ತೆ, ಗ್ರಾಮ ಸಭೆಯ ಬಗ್ಗೆ ಹೇಳುತ್ತೆ. ಓಕೆ, ಫಸ್ಟ್ ಸಭೆ ಮಾಡ್ತೀವಿ. ಸಭೆ ಮಾಡಿದ ನಂತರ ಏನು ಮಾಡ್ತೀವಿ, B-ಯಲ್ಲಿ ಸಭೆ ಮಾಡಿದ ನಂತರ ರಚನೆಯನ್ನು ಮಾಡ್ತೀವಿ. ಯಾವುದು B-ಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ C-ಯಲ್ಲಿ ಏನಂತ ಹೇಳುತ್ತೆ, ಪಂಚಾಯಿತಿಗಳ ಸಂರಚನೆ ಬಗ್ಗೆ ಹೇಳುತ್ತೆ, ಸರಿನಾ? C ಅಂತಂದರೆ ನನ್ನ ತಲೆಯಲ್ಲಿ ಏನು ಬರುತ್ತೆ ಅಂದರೆ ವಿಂಗ್ ಅಂತ ಬರುತ್ತೆ. ಸೊ ಅದಕ್ಕೆ ನನಗೆ ಸಂರಚನೆ ಅಂತ ನನ್ನ ತಲೆಯಲ್ಲಿ ನಾನು ಉಳಿದುಬಿಟ್ಟಿದೆ. ಸೊ ನೀವು ಹೇಗೆ ನೆನ್ಪಿಟ್ಕೊಳ್ತೀರಾ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಡಿಯಲ್ಲಿ ಏನು ಅಂತಂದರೆ ಸ್ಥಾನಗಳ ಮೀಸಲಾತಿ. ಇದನ್ನು ಮೀನ್ಸ್ ಇದು ZA ಅಲ್ಲ, ಆ್ಯಕ್ಚುಲಿ ZP ಕೂಡ ನನಗೆ ಬೇರೆ ಆ್ಯಂಗಲಲ್ಲಿ ನಾನು ನೆನ್ಪಿಟ್ಕೊಂಡಿದ್ದೀನಿ, ಸರಿನಾ? ಸೊ ನನ್ನ ಕೋಡೇ ಬೇರೆ ಇದ್ದಾವೆ. ಸೊ ಇಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಅದು ಹೇಳಬಾರ್ದು ಅಂತ ನನಗೆ ಐ ಡೋಂಟ್ ನೋ. ಸೊ ಅದಕ್ಕೆ ನಿಮಗೆ ನಾರ್ಮಲಾಗಿ ಹೇಳಿರ್ತೀನಿ. ನಾರ್ಮಲಾಗಿ ಇಲ್ಲ ಅಂದರೆ ನೀವು ಏನಾದರೂ ಒಂದು ಕೋಡ್ ಮಾಡ್ಕೊಳ್ಳಿ, ನಿಮಗೆ ಇದು ಗೊತ್ತಾಗುತ್ತೆ. ಬಟ್ ಯಾಕೆ ಅಂದರೆ ಇಂಪಾರ್ಟೆಂಟ್ ಇದೆ. ಓಕೆ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಸೊ ಆಲ್ಮೋಸ್ಟ್ ನಿಮಗೆ ಲಾಸ್ಟ್ NTPC ಎಕ್ಸಾಮಲ್ಲಿ ನೋಡೋದಾದರೆ 243ಇಂದ ಯಾವುದಾದ್ರೂ ಒಂದು ಆರ್ಟಿಕಲ್ನ ಎತ್ತಾಕೊಂಡು ಬಂದು ನಿಮ್ಗೆ ಕೇಳಿದ್ದಾನೆ. ಸೊ ಅದಕ್ಕೆ ಇಲ್ಲಿ D ಏನಂತ ಹೇಳುತ್ತೆ, ಮೀಸಲಾತಿಯ ಬಗ್ಗೆ ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಸರ್. ಯಾವುದು D. ಆ್ಯಂಡ್ ದೆನ್ E ಏನಂತ ಹೇಳುತ್ತೆ, E ಎಷ್ಟನೇದಿದೆ ರೀ? E 5ನೇದಿದೆ ಅಲ್ವಾ ನಂಬರು? E ಎಷ್ಟನೇದಿದೆ? 5ನೇದಿದೆ. ಆ್ಯಂಡ್ ದೆನ್ 5 ವರ್ಷನೇ ಇರುತ್ತೆ ಅಲ್ವಾ ಪಂಚಾಯತಿ ಅವಧಿ. ಓಕೆ, ಅವಧಿ 5 ವರ್ಷ ಅಂತ ನೆನ್ಪುಳಿತದೆ. ಆ್ಯಂಡ್ ದೆನ್ F ಅನ್ನೋದು ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಈ ಅನರ್ಹತೆಯ ಬಗ್ಗೆ ಹೇಳುತ್ತೆ. ಯಾವುದು F ಅನ್ನೋದು ಕೇಳಿದ ನಿಮಗೆ, ಸದಸ್ಯರ ಅನರ್ಹತೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ, ಈ F. ಆ್ಯಂಡ್ ದೆನ್ G ಅದ್ರ ಬಗ್ಗೆ ಹೇಳುತ್ತೆ. G ಈ ಗೌರ್ಮೆಂಟ್ ಆಫೀಸರ್ ಬಗ್ಗೆ ಹೇಳುತ್ತೆ. G ಫಾರ್ ಗೌರ್ಮೆಂಟ್ ಆಫೀಸರ್ ಅಂತ ನೆನ್ಪಿಟ್ಕೊಂಡ್ಬಿಡಿ, ಅಧಿಕಾರಿಗಳು ಅಂತ ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಆ್ಯಂಡ್ ದೆನ್ H ಅನ್ನೋದು ನೋಡಿ, ಇಲ್ಲಿ H ಅಲ್ವಾ, ಇಲ್ಲಿ H ಬರೀತೀನಿ. H ಇದು ಏನಾಗಿದೆ, ಬುಟ್ಟಿ ಥರ ಇದೆ. ಓಕೆ, ಈ ಬುಟ್ಟಿಯಲ್ಲಿ ಭಿಕ್ಷೆನ ಬೇಡ್ತಾರೆ, ತೆರಿಗೆನ ಬೇಡ್ತಾರೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಯಾವುದು H ಅಲ್ಲಿ ತೆರಿಗೆಗಳನ್ನು ವಿಧಿಸಲು ಪಂಚಾಯತಿಗಳ ಅಧಿಕಾರಿಗಳು ಮತ್ತು ಅವುಗಳ ನಿಧಿಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 243 H ಅಂತ, ಸರಿನಾ? H ಅನ್ನೋದು Hಗೆ ಹೀಗೆ ಮಾಡ್ಕೊಂಡ್ಬಿಡಿ. ಇಲ್ಲಿ ಮುಂದೆ ಒಂದು ಹೇಗಾದರೂ ಒಂದು ಬುಟ್ಟಿ ಆಗಿಬಿಡುತ್ತೆ, ಬಕೆಟ್ ಆಗಿಬಿಡುತ್ತೆ. ಆ ಬಕೆಟಲ್ಲೇ ನೀವು ನಿಮ್ಮ ಒಂದು ತೆರಿಗೆಯನ್ನು ಹಾಕ್ತೀರಿ ಅಂತ ನೆನ್ಪಿಟ್ಕೊಂಡ್ಬಿಡಿ ಸಾಕು. ಆ್ಯಂಡ್ ದೆನ್ H ಆದ ನಂತರ I ಇಲ್ಲಿ ನೋಡಿ, I ಮತ್ತು I ನನಗೆ ಆ್ಯಂಡ್ ನಿಮಗೆ ಏನು ಬೇಕು? ಓಕೆ, ಇದಲ್ಲ ಆ್ಯಕ್ಚುಲಿ I ಆ್ಯಂಡ್ ಯುಗೆ ಬೇಕಾಗಿರೋದು ಒಂದೇ ಒಂದು ಮನಿ, ದುಡ್ಡು, ಸರಿನಾ? ಮೀನ್ಸ್ ಹಣಕಾಸು ಸ್ಥಿತಿಗತಿಯನ್ನು ಪರಿಶೀಲಿಸಲು ಹಣಕಾಸು ಆಯೋಗದ ರಚನೆ. ಮೀನ್ಸ್ ಹಣಕಾಸು ಆಯೋಗದ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ನಾನು ಮತ್ತು ನೀನು, I ಆ್ಯಂಡ್ ಯು, ಇಷ್ಟೇ, ಸರಿನಾ? ನೆನ್ಪಿಟ್ಕೊಳ್ಳಿ. ನನಗೂ ದುಡ್ಡು ಬೇಕು, ನನಗೂ ಹಣಕಾಸು ಆಯೋಗದ ಅಧ್ಯಕ್ಷನೇ ಆಗಬೇಕಾಗಿದೆ. ನಿಮಗೂ ಕೂಡ ಹಣಕಾಸು ಆಯೋಗದ ಅಧ್ಯಕ್ಷರೇ ಆಗಬೇಕಾಗಿದ್ದಾರೆ. ಓಕೆ, ನೀವು ಕೂಡ ಇವಾಗ ದೇಶವನ್ನು ಫುಲ್ ಕೀರ್ತಿ ಪತಾಕಿಯನ್ನು ಹಾರಿಸೋಕ್ಕೆ ನೀವು ಬೇರೆ ಏನಾದರೂ ಮಾಡ್ಬೋದು. ಬಟ್ ಜಾಬ್ ಬೇಕಾಗಿದೆ ಅಂದರೆ ಮನಿ ಇಸ್ ನೀಡೆಡ್ ಅಲ್ವಾ? ಸೊ ಬೇಸಿಕಲಿ ಸತ್ಯ ಹೇಳೋದಾದರೆ ದುಡ್ಡೇ ಬೇಕಾಗಿದೆ ಎಲ್ಲರಿಗೂ ಕೂಡ, ಸರಿನಾ? ಸೊ ಅದಕ್ಕೆ I ಮತ್ತು ಯು ಅಂತ ನೆನ್ಪಿಟ್ಕೊಂಡ್ಬಿಡಿ. ಓಕೆ, I ಆ್ಯಂಡ್ ಯು, Y. ಓಕೆ, ಸೊ ಎದ್ರ ಬಗ್ಗೆ ಹೇಳುತ್ತೆ, ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಈ I ಏನಿದೆ ಅಲ್ವಾ, ಸೊ ಇದು ನಿಮಗೆ ಪಂಚಾಯತಿ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ Y ಏನಿದೆ ಅಲ್ವಾ, ಅದು ನಿಮಗೆ ಈ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ ಅಲ್ವಾ, ಮೀನ್ಸ್ ಏನು ಪುರಸಭೆ ಅಂತ ಹೇಳ್ತೀವಿ, ಅದರ ಒಂದು ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಅಷ್ಟೇ ಸಿಂಪಲ್ ಆಗಿ. ಸೊ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ರಾಜ್ಯ ಹಣಕಾಸು ಆಯೋಗದ ಅಂದರೆ ಯಾವ್ದು ಹೇಳ್ತೀರಾ? 243 ಐನೇ. ಹಾಗಾದರೆ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? ಫೈನಾನ್ಸ್ ಕಮಿಷನ್ ಹೇಳಿದೆ ಅಲ್ಲ ಅವಾಗ ನಿಮಗೆ, ಯಾವುದು 280 ಅಂತ. ಆ್ಯಂಡ್ ದೆನ್ ಮನಿ ಬಿಲ್ ಬಗ್ಗೆ ಯಾವ್ದು ಹೇಳಿದೆ ನಿಮಗೆ ಅವಾಗಲೇ? 110 ಹೇಳಿಲ್ವಾ? ಮೀನ್ಸ್ 110 ಅಂತ ಹೇಳಿದ್ದೇನೆ ತಾನೆ? ಓಕೆ, ಹೀಗೆ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ J ಎದ್ರ ಬಗ್ಗೆ ಹೇಳುತ್ತೆ. ಓಕೆ, J ಅನ್ನೋದು ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಲೆಕ್ಕ ಪತ್ರಗಳ ಪರಿಶೋಧನೆ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ K ಎದ್ರ ಬಗ್ಗೆ ಹೇಳುತ್ತೆ. K ಫಾರ್ ಚುನಾವಣೆ, ಅಷ್ಟೇ. ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ಅಂತ, ಸರಿನಾ? K ಚುನಾವಣೆ, ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ. ನೆಕ್ಸ್ಟ್ ಚುನಾವಣೆ ಬರ್ತಿದೆ ಅಲ್ವಾ ಪಂಚಾಯತ್ ಇದು. ಸೊ ಅದಕ್ಕೆ ಅದು ಇದು ಸ್ವಲ್ಪ ಗರ್ಸೆಲ್ಲ ಹಾಕಿ ರೋಡೆಲ್ಲ ಮಾಡ್ತಿದ್ದಾರೆ ಇವಾಗ, ಸುಮ್ಮನೆ ಮೇಕಪ್ ಮಾಡಬೇಕಲ್ವಾ.
ಓಕೆ, ಸ್ವಲ್ಪ ಒಳ್ಳೆಯವ್ರನ್ನ ಓಟ್ ಹಾಕಿ ಇವಾಗ ನೆಕ್ಸ್ಟ್ ಆದರೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಎಲ್ ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ ಅಂತ ಹೇಳುತ್ತೆ, ಯಾವುದು ಎಲ್ ಅನ್ನೋದು. ಆ್ಯಂಡ್ ದೆನ್ ಎಂ ಎದ್ರ ಬಗ್ಗೆ ಹೇಳುತ್ತೆ ಕೆಲವು ಪ್ರದೇಶಗಳಿಗೆ ಈ ಭಾಗವು ಅನ್ವಯವಾಗುವುದಿರುವುದು ಅಂತ ಹೇಳುತ್ತೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಇವೆರಡು ಕೂಡ ಆರ್ಟಿಕಲ್ನ ಕೇಳಿಲ್ಲ, ಬಟ್ ಇವೆರಡನ್ನೂ ಕೂಡ ಮಿಸ್ ಮಾಡ್ಕೊಂಡು ಹೋಗ್ತಾನೆ. ಎಲ್ಲಿ ಅಂತಂದರೆ ಈ ಹೋಗ್ತಾನೆ. ಏನಂತ ಹೇಳ್ತಾನೆ ಅಂದರೆ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯವು ಮಧ್ಯ ಪ್ರವೇಶಿಸುವುದರ ಪ್ರತಿಷೇಧ ಅಂತ ಹೇಳ್ತದೆ. ಮೀನ್ಸ್ ನ್ಯಾಯಾಲಯ ನೀನು ಎಲ್ಲಿದೆಯಾ ಅಲ್ಲಿರೋ ನೀನು ಚೆನ್ನಾಗಿ, ನಮ್ಮ ಒಂದು ಎಲೆಕ್ಷನ್ ನಾವು ಮಾಡ್ಕೊಳ್ತೀವಿ, ಏನಾದರೂ ಮಾಡ್ತೀವಿ, ದುಡ್ಡಾದರೂ ಅನಿಸ್ತೀವಿ, ಸಾರ ಆದರೂ ಅನಿಸ್ತೀವಿ, ಏನಾದರೂ ಮಾಡ್ಕೊಳ್ತೀವಿ, ನೀವು ಬರಬೇಡ ಸಮೀಪ ಅಂತ ಹೇಳುತ್ತೆ. ಓಕೆ, ಹೀಗೆ ಹೇಳಿದ್ಯಾ ಸರ್? ಹೀಗೆ ಹೇಳಿಲ್ಲ, ನಿಮ್ಗೆ ನೆನಪುಳಿಯೋಕೆ ಅಂತ ಹೇಳ್ತಾ ಇದ್ದೇನೆ, ಸರಿನಾ? ಏನಂತ ಹೇಳುತ್ತೆ? ನ್ಯಾಯಾಲಯ ನೀನು ಬರಬೇಡ ಅಂತ ಹೇಳುತ್ತೆ, ಸರಿನಾ? ಯಾವುದು 243 ಜಸ್ಟ್ ಹೀಗೆ ಹೇಳ್ತಾ ಇರೋದು ಯಾಕಂದರೆ ನಿಮ್ಗೆ ನೆನಪುಳಿಲಿ ಅಂತ ಅಷ್ಟೇ. ಓಕೆ, ಸೊ ಅನ್ಯಥಾ ನೀವು ಭಾವಿಸ್ಬೇಡಿ. ಆ್ಯಂಡ್ ದೆನ್ ನೆಕ್ಸ್ಟ್ 43 ಆದ ನಂತರ 43 ಇದ್ರ ಬಗ್ಗೆ ಹೇಳುತ್ತೆ. ಈ ಪೌರಸಭೆ ಏನಿದೆ ಅಲ್ವಾ, ಈ ಒಂದು ಮುನ್ಸಿಪಾಲಿಟಿ ಅಂತ ಹೇಳ್ತೀವಲ್ಲ, ಅದರ ಒಂದು ಪರಿಭಾಷೆಯ ಬಗ್ಗೆ ಹೇಳುತ್ತೆ. ಯಾವುದು 243 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕ್ಯೂ ಎದ್ರ ಬಗ್ಗೆ ಹೇಳುತ್ತೆ, ಪೌರಸಭೆಗಳ ರಚನೆಯ ಬಗ್ಗೆ ಹೇಳುತ್ತೆ. ಸೊ ಅಲ್ಲಿಯೂ ಕೂಡ ಸೇಮ್ ಇತ್ತಲ್ವಾ, 243 ಏನು ಹೇಳ್ತಿತ್ತು ಅಂದರೆ ಪರಿಭಾಷೆಯ ಬಗ್ಗೆ ಹೇಳ್ತಿತ್ತು. 243 ಇದ್ರ ಬಗ್ಗೆ ಹೇಳ್ತಿತ್ತು. 243 ಏನಂತ ಹೇಳ್ತಿತ್ತು, ರಚನೆಯ ಬಗ್ಗೆ ಹೇಳ್ತಿತ್ತಲ್ವಾ. ಸೊ ಅಲ್ಲಿ ಗ್ರಾಮಸಭೆ ಬಗ್ಗೆ 243 ಹೇಳಿತ್ತು, ಬಟ್ ಇಲ್ಲಿ ಗ್ರಾಮಸಭೆ ಇಲ್ಲ ಅಲ್ಲಿ, ಯಾಕಂದರೆ ತಾಲೂಕು ಸಭೆ ಅಂತೂ ಮಾಡೋಕ್ಕಾಗಲ್ಲ ನಾವು. ಸೊ ಅದಕ್ಕೆ ಇಲ್ಲಿ ರಚನೆಯ ಬಗ್ಗೆ ಡೈರೆಕ್ಟಾಗಿ ಬರುತ್ತೆ. ಆ್ಯಂಡ್ ದೆನ್ ಅದರ ಸಂರಚನೆ ಬಗ್ಗೆ ಹೇಳೋದು ಯಾವುದು ಅಂದರೆ ಪೌರಸಭೆಗಳ ಸಂರಚನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಲ್ಲಿ ಯಾವ್ದು ಹೇಳುತ್ತೆ? ಅಲ್ಲಿ ವಾರ್ಡ್ ಸಮಿತಿಗಳು ಮತ್ತು ಇತ್ಯಾದಿಗಳ ರಚನೆ ಮತ್ತು ಸಂರಚನೆಯ ಬಗ್ಗೆ ಹೇಳುತ್ತೆ. ಸರಿ, ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಸ್ಥಾನಗಳ ಮೀಸಲಾತಿ ಅಲ್ಲಿ ಅದ್ರ ಬಗ್ಗೆ ಅಲ್ಲಿ ಹೇಳಿತ್ತು, ಡಿ ಎಲ್ಲಿ ಹೇಳಿತ್ತು, ಇಲ್ಲಿ ಎಷ್ಟು ಹೇಳಿದೆ, ಟಿ ಎಲ್ಲಿ ಹೇಳಿದೆ, ಡಿ ಟಿ ಏನಂತ ಹೇಳುತ್ತೆ ಅಂದರೆ ಸ್ಥಾನಗಳ ಮೀಸಲಾತಿ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಪೌರಸಭೆಯ ಅವಧಿಗಳ ಬಗ್ಗೆ ಹೇಳುತ್ತೆ. ಅಲ್ಲಿ ಹೇಳಿತ್ತು, ಇಲ್ಲಿ ಯು ಅಂತ ಹೇಳಿದೆ ನೋಡಿ, ಆ್ಯಂಡ್ ದೆನ್ ಯು ಸರಿನಾ, ಜಸ್ಟ್ ಯು, ಯು ಅಲ್ಲ, ಜಸ್ಟ್ ಯು. ಆ್ಯಂಡ್ ದೆನ್ ಇಲ್ಲಿ ವಿ ಏನಂತ ಹೇಳುತ್ತೆ, ಅನರ್ಹತೆಯ ಬಗ್ಗೆ ಹೇಳುತ್ತೆ. ಅಲ್ಲಿ ಯಾವ್ದು ಹೇಳಿತ್ತು, ಡಿ ಅಂತ ಹೇಳಿತ್ತಲ್ವಾ, ಇಲ್ಲಿ ವಿ ಅಂತ ಹೇಳ್ತಾ ಇದೆ. ಸೊ ಡಿ ವಿ ಅಂತ ನಿಮ್ದು ಇರುತ್ತಲ್ವಾ, ಡಿ ವಿ ಸೆಂಡ್ ಮೀ, ಡಿ ವಿ ಅಂತ ರೆಸ್ಯೂಮ್ ಅಂತ ಹೇಳ್ತೀರಲ್ವಾ, ಡಿ ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಡಬ್ಲ್ಯೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ದೆನ್ ಎಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಲ್ಲಿ ಇಂಪಾರ್ಟೆಂಟ್ ಇತ್ತು, ಯಾಕಂದರೆ ಅಲ್ಲಿ ತೆರಿಗೆಗಳನ್ನ ಹಾಕ್ತಿದ್ರಿ ನೀವು ಆ ಡಬ್ಬದಲ್ಲಿ ಹಾಕ್ತಿದ್ರಲ್ವಾ, ಡಬ್ಬದಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಎಕ್ಸಲ್ಲೂ ಕೂಡ ಒಂದು ಡಬ್ಬ ಬರುತ್ತೆ ನೋಡಿ, ಬರುತ್ತೆ ಅಲ್ವಾ, ಇಲ್ಲಿ ಬುಟ್ಟಿ ಬರುತ್ತಲ್ವಾ. ಸೊ ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಎಕ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ವೈ ಅಂತ ನಿಮಗೆ ಇವಾಗಲೇ ಹೇಳಿದೆ, ಐ ಮತ್ತು ವೈ ಯಾವುದು ಹಣಕಾಸು ಆಯೋಗ ಅಂತ, ದುಡ್ಡು ಬೇಕು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಅಲ್ಲಿ ಯಾವ್ದು ಹೇಳಿದೆ, ಕರ್ನಾಟಕದಲ್ಲಿ ಚುನಾವಣೆ ಅಂತ ಹೇಳಿದೆ. ಇನ್ನೊಂದು ಜಡಿ ಅಂತ ಒಂದು ನೆನ್ಪಿಟ್ಕೊಂಡ್ಬಿಡಿ ಸಾಕು, ಇದನ್ನು ಕೂಡ ಚುನಾವಣೆ ಬಗ್ಗೆ ಹೇಳುತ್ತೆ. ಯಾವುದು ಪುರಸಭೆಗಳ ಚುನಾವಣೆ ಬಗ್ಗೆ ಹೇಳುತ್ತೆ, ಸರಿನಾ? ಇಂಪಾರ್ಟೆಂಟ್ ಇದೆ, ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮುಂದಿಂದೆಲ್ಲವೂ ಕೂಡ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಇನ್ನೂ ತೋರಿಸ್ಲಾ ಇಲ್ಲಿ. ಓಕೆ, ಇಲ್ಲಿ ಎಷ್ಟಿದಾವೆ ನೋಡಿ ಇಲ್ಲಿ. ಓಕೆ, ಜಡ್ ಎ ಬಿ ಸಿ ಡಿ, ಜಡ್ ಎ, ಜಡ್ ಬಿ, ಜಡ್ ಸಿ, ಜಡ್ ಡಿ. ಸೊ ಈ ಥರ ಸಾಕಷ್ಟಿದ್ದಾವೆ ಅಂಟಿಲ್ 243 ಜಡ್ ಟಿ ವರೆಗೂ ಇದ್ದಾವೆ, ಸರಿನಾ? ಸೊ ಜಡ್ ಟಿ ವರೆಗೂ ಇರೋದ್ರಿಂದ ಸೊ ಸಾಕಷ್ಟು ಆಗ್ತದೆ. ಸೊ ಅದ್ರ ಸಲುವಾಗಿ ಇಷ್ಟೆಲ್ಲವೂ ಕೂಡ ನಿಮ್ಗೆ ಬೇಕಾಗಿಲ್ಲ. ಜಸ್ಟ್ ಅಲ್ಲಿ ಜಡ್ ಎ ವರೆಗೂ ನೋಡ್ಕೊಳ್ಳಿ, ಕೇಳಿದಾನೆ ನಿಮಗೆ. ಸೊ ಅದ್ರ ಮುಂದೆ ನೋಡಿದ್ರೆ ಅದು ಟಫ್ ಕ್ವಶನ್ ಆಗಿರುತ್ತೆ, ಹೆವಿ ಟಫ್ ಕ್ವಶನ್ ಆಗಿರುತ್ತೆ. ಇವನ್ ಇಲ್ಲೇ ಜಡ್ ಎ ವರೆಗೂ ಕೇಳೋದೇ ಟಫ್ ಅಂತ ಕನ್ಸಿಡರ್ ಮಾಡಿ ಕೇಳ್ತಾನೆ ಆತ. ಬಟ್ ಜಡ್ ಎ ಮುಂದೆ ಕೇಳಿದ ಅಂತಂದರೆ ಅದು ಇನ್ನೂ ಕ್ರಿಟಿಕಲ್ ಆಗಿರುತ್ತೆ. ಅಲ್ಲಿ ಯಾರಿಗೂ ಮಾರ್ಕ್ಸ್ ಬಂದಿರಲ್ಲ, ನಿಮಗೂ ಮಾರ್ಕ್ಸ್ ಬಂದಿರಲ್ಲ, ಅಷ್ಟೇ ಬಿಟ್ಟಾಕ್ಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಭಾಗದಲ್ಲಿ ಯಾವ ವಿಧಿಗಳು ಬರ್ತವೆ ಅಂದರೆ 744ನೇ ವಿಧಿ ಕಂಡು ಬರ್ತದೆ. ಎದ್ರ ಬಗ್ಗೆ ಹೇಳುತ್ತೆ, ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಬಗ್ಗೆ ಹೇಳುತ್ತೆ, ಸರಿನಾ? ಈ ಬುಡಕಟ್ಟು ಪ್ರದೇಶಗಳ ಆಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಹೇಳ್ತಾರೆ, 244 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 244 ಏದಲ್ಲಿ ಯಾವುದ್ರ ಬಗ್ಗೆ ಹೇಳುತ್ತೆ, ಅಸ್ಸಾಂನಲ್ಲಿರುವ ಕೆಲವು ಬುಡಕಟ್ಟು ಪ್ರದೇಶಗಳನ್ನು ಒಳಗೊಂಡ ಸ್ವಾಯತ್ವ ರಾಜ್ಯದ ರಚನೆ ಮತ್ತು ಅದಕ್ಕಾಗಿ ಸ್ಥಳೀಯ ವಿಧಾನಮಂಡಲವನ್ನು ಅಥವಾ ಮಂತ್ರಿಮಂಡಲವನ್ನು ಅಥವಾ ಅವೆರಡನ್ನು ಕೂಡ ಸೃಜಿಸುವುದರ ಬಗ್ಗೆ ಹೇಳುತ್ತೆ. ಯಾವುದು 244 ಸರಿನಾ? ಒಟ್ಟಿನಲ್ಲಿ ಬುಡಕಟ್ಟು ಅಂತಂದರೆ 744 ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಷ್ಟೇನು ಕೇಳಿಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ಹೋದರೆ 250ಕ್ಕೆ ಹೋಗ್ಬಿಡ್ತೀವಿ. 250 ಇಂಪಾರ್ಟೆಂಟ್ ಇದೆ ನೋಡಿ. ಏನಿದೆ 250 ಅಂತಂದರೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಉದ್ಘೋಷಣೆಯು ಜಾರಿಯಲ್ಲಿರುವ ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ಇದೆ ಅಂತ ಹೇಳ್ತಾನೆ, ಸರಿನಾ? ಸೊ ಇವಾಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ನಮ್ಮ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಓಕೆ, ರಿಯಲ್ ಎಕ್ಸಾಂಪಲ್ ತಗೊಳ್ಳೋಣ. ಮಣಿಪುರದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ, ಯಾವುದು ಮಣಿಪುರದಲ್ಲಿ. ಸೊ ಹಾಗಾದರೆ ಅಲ್ಲಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ವಿಷಯಗಳ ಮೇಲೆ ಕಾನೂನನ್ನು ಇವಾಗ ಯಾರು ಮಾಡ್ತಾರೆ? ಅಲ್ಲಿ ಇವಾಗ ವಿಧಾನಸಭೆನೇ ಇಲ್ಲ ಸರ್. ಸೊ ಹಾಗಾದರೆ ಮಾಡೋರು ಯಾರು? ರಾಷ್ಟ್ರಪತಿಗಳು ಮಾಡ್ತಾರೆ? ಮಾಡಲ್ಲ. ಅಲ್ಲಿ ಯಾರು ಮಾಡ್ತಾರೆ ಅಂದರೆ ಲೋಕಸಭೆ ಮಾಡುತ್ತೆ. ಸೊ ಹಾಗೆ ಮಾಡ್ತದೆ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿ, ಮೀನ್ಸ್ ಲೋಕಸಭೆ ಅಂದರೆ ಸಂಸತ್ ಮಾಡುತ್ತೆ, ಕ್ಷಮಿಸಿ, ಲೋಕಸಭೆ ಬೇಡ, ಪಾರ್ಲಿಮೆಂಟ್ ಅಂತ ಬರ್ಕೊಳ್ಳಿ. ಸೊ ಪಾರ್ಲಿಮೆಂಟ್ ಮಾಡುತ್ತೆ. ಪಾರ್ಲಿಮೆಂಟ್ ಯಾವ ಒಂದು ವಿಧಿಯ ಮೂಲಕ ಮಾಡುತ್ತೆ? 250ನೇ ವಿಧಿಯ ಮೂಲಕ ಮಾಡುತ್ತೆ, ಸರಿನಾ? ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ಕೇಳಿದಾನೆ ಇದನ್ನು ಕೂಡ ಪ್ರಶ್ನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 250 ಆದ ನಂತರ 262 ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, 262 ಯಾವುದು ಅಂತಂದರೆ ಅಂತಾರಾಜ್ಯ ನದಿಗಳ
ಮತ್ತು ನದಿ ಕಣಿವೆಗಳ ಜಲ ಸಂಬಂಧಿ ವಿವಾದಗಳಲ್ಲಿ ನ್ಯಾಯ ನಿರ್ಣಯ. ಓಕೆ, ನಮ್ಮ ಕರ್ನಾಟಕ ಮತ್ತು ಗೋವಾದ ಮಧ್ಯೆ ಯಾವುದಿದೆ? ಮಹದಾಯಿ ನದಿ ವಿವಾದ ಇದೆ ಅಲ್ವಾ? ಯಾವುದು? ಕರ್ನಾಟಕ ಮತ್ತು ಗೋವಾ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯೆ ಯಾವೊಂದು ನದಿ ವಿವಾದ ಇದೆ? ಸೊ ಮಹದಾಯಿ ಅಂತ ಹೇಳ್ತೀವಿ. ಮಹದಾಯಿ ವಿವಾದ. ಆ ಮಹದಾಯಿ ವಿವಾದ ಜಲ ವಿವಾದ ತಾನೇ ಅದು. ಆ ಜಲ ವಿವಾದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 262ನೇ ವಿಧಿ, ಸರಿನಾ? ಸೊ ಏನಂತ ಹೇಳ್ತೀವಿ ನಾವು? ಕರ್ನಾಟಕನೂ 2 ಅಂತ ಹೇಳ್ತೀವಿ. ಸೊ ಆ ಮಹಾರಾಷ್ಟ್ರನೂ ಯಾವುದು ಗೋವಾನು 2 ಅಂತ ಹೇಳುತ್ತೆ. ನಡುವೆ 6 ಆಗಿ ಹರಿದು ಹೋಗ್ತಾ ಇದೆ ನದಿ ಅಂತ, ಸರಿನಾ? 2 ನಮ್ಮ ಕಡೆನೂ 2 ಆಗಿದೆ, ಅದ್ರ ಕಡೆನೂ 2 ಆಗಿದೆ, ಬಟ್ ನಡುವೆ 6 ಇದ್ರೆ ಸಿಗಾಕೊಂಡಿದೆ. ಸೊ ಅದರಲ್ಲಿ ನಾವು 3 ಹಂಚ್ಕೊಳ್ಳೋಣ, 6 ಹಂಚ್ಕೊಳ್ಳೋಣ ಅಂತ ಏನಾದರೂ ಮಾಡಿ ಜುಗಾಡ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ 263 ಏನಂತ ಹೇಳುತ್ತೆ? ಅಂತಾರಾಜ್ಯ ಪರಿಷತ್ತಿಗೆ, ಅಂತಾರಾಜ್ಯ ಸಮಿತಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಹೇಳಿದ್ರೆ 763 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 763 ಆದ ನಂತರ 266 ಇಂಪಾರ್ಟೆಂಟ್ ಆಗುತ್ತೆ. 766 ಕನ್ಸಾಲಿಡೇಟೆಡ್ ಫಂಡ್ ಅಲ್ವಾ? ಓಕೆ, ಹಾಂ, 266 ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳ್ತೀವಿ. ಸೊ ಇಲ್ಲ ಅಂತಂದರೆ ಈ ಒಂದು ಸಂಚಿತ ನಿಧಿ ಅಂತ ಹೇಳ್ತೀವಿ. ಈ ಸಂಚಿತ ನಿಧಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತಂದರೆ 266ನೇ ವಿಧಿ. ಆ್ಯಂಡ್ ದೆನ್ ಸಾದಿಲ್ವಾರು ನಿಧಿಯ ಬಗ್ಗೆ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ, ಕಾಂಟಿಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 267ನೇ ವಿಧಿ, ಸರಿನಾ? ಇವೆರಡು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಭಾರತದ ಮತ್ತು ರಾಜ್ಯಗಳ ಸಂಚಿತ ನಿಧಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಹೇಳ್ತಾನೆ 266ನೇ ವಿಧಿ. ಆ್ಯಂಡ್ ದೆನ್ ಸಾದಿಲ್ವಾರು ನಿಧಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಹೇಳ್ತಾನೆ ಯಾವಾಗ ನೀವು ಹೇಳಬೇಕಿರೋದು 267ನೇ ವಿಧಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದಾದ್ರೆ 268 ಏನಂತ ಹೇಳುತ್ತೆ? ಒಕ್ಕೂಟವು ವಿಧಿಸಿದ ಆದರೆ ರಾಜ್ಯಗಳು ಸಂಗ್ರಹಿಸಿದ ಮತ್ತು ವಿನಿಯೋಗಿಸಿದ ಸುಂಕಗಳ ಬಗ್ಗೆ ಹೇಳುತ್ತೆ. ಯಾವುದು? ಒಕ್ಕೂಟವು ವಿಧಿಸಿದ ಮತ್ತು ಆದರೆ ರಾಜ್ಯಗಳು ಸಂಗ್ರಹಿಸಿದ ವಿನಿಯೋಗಿಸಿದ ಸುಂಕಗಳ ಬಗ್ಗೆ ಹೇಳುತ್ತದೆ. ಮೀನ್ಸ್ ಟ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ 268 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದು 280, ಸರಿನಾ? 280 ಅಂತ ಹೇಳಿದೆ ನಿಮಗೆ. ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ ಅಂತ ಹೇಳಿದೆ. ಇದು ಯಾವುದು? ಕೇಂದ್ರೀಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಯಾವ್ದು ಹೇಳುತ್ತೆ ಅಂತ ನಿಮಗೆ ಹೇಳಿದೆ. ಇವಾಗಲೇ ಹೇಳ್ತಾ ಇದ್ದೀನಿ, ಐ ಮತ್ತು ಯು, ಐ ಆ್ಯಂಡ್ ಯು, ಸರಿನಾ? ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. 243 ಐ ಆ್ಯಂಡ್ ಯು ಏನಂತ ಹೇಳುತ್ತೆ ಅಂದರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 280 ಏನಿದೆ ಅಲ್ವಾ, ಅದು ಹಣಕಾಸು ಆಯೋಗ ರಾಷ್ಟ್ರದ ಬಗ್ಗೆ ಹೇಳುತ್ತೆ. ಮೀನ್ಸ್ ರಾಷ್ಟ್ರೀಯ ಹಣಕಾಸು ಆಯೋಗದ ಬಗ್ಗೆ, ಇಲ್ಲಾಂದ್ರೆ ಕೇಂದ್ರೀಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಅವರ ಶಿಫಾರಸಿನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 281ನೇ ವಿಧಿ, ಸರಿನಾ? ಹಣಕಾಸು ಆಯೋಗದ ಶಿಫಾರಸಿನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಾಗಿರೋದು 281 ಸಾರ್ ಅಂತ ಹೇಳಬೇಕಾಗುತ್ತೆ, ಸಿಂಪಲ್ ಆಗಿ. ಆ್ಯಂಡ್ ದೆನ್ ನೆಕ್ಸ್ಟ್ 300 ಎ, ಸರಿನಾ? ಈ 300 ಎ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವುದು? ಕಾನೂನಿನ ಅಧಿಕಾರವಿಲ್ಲದೆ ವ್ಯಕ್ತಿಗಳ ಸ್ವತ್ತನ್ನು ಕಸಿದುಕೊಳ್ಳತಕ್ಕದ್ದಲ್ಲ ಅಂತ, ಸರಿನಾ? ಕಾನೂನು ಅಧಿಕಾರವಿಲ್ಲದೆ ವ್ಯಕ್ತಿಗಳ ಸ್ವತ್ತನ್ನು ಯಾರೂ ಕೂಡ ಕಸಿದುಕೊಳ್ಳೋ ಹಾಗಿಲ್ಲ. ಕಸಿದುಕೊಂಡ್ರೆ ನಿಮಗೆ ಒಂದು ಕೈ ನೋಡ್ಕೊಳ್ತೀನಿ, ಬನ್ನಿ ನೀವು ಕೋರ್ಟಲ್ಲಿ ಅಂತ ಹೇಳುತ್ತೆ. ಯಾವುದು? 300 ಎ. ಸೊ ಇದು ಮೊದಲು ಎಲ್ಲಿತ್ತು ಅಂದರೆ ಮೂಲಭೂತ ಹಕ್ಕಾಗಿ 19 ಎಫ್ ಅಲ್ಲಿ ಆ್ಯಂಡ್ ದೆನ್ 30 ಎ ಅಲ್ಲಿ 31 ಅಲ್ವಾ, 31ನೇ ವಿಧಿಯಲ್ಲಿ ಕಂಡು ಬರ್ತಾ ಇತ್ತು. ಯಾವುದು? ಈ ಒಂದು ಆಸ್ತಿ ಹಕ್ಕು. ಆ ಆಸ್ತಿ ಹಕ್ಕನ್ನು 1978ರಲ್ಲಿ ಜನತಾ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ 1978 44ನೇ ತಿದ್ದುಪಡಿಯ ಮಾಡುವ ಮೂಲಕ ಈ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಕಾನೂನಾತ್ಮಕ ಹಕ್ಕನ್ನಾಗಿಟ್ಟಿದ್ದಾರೆ ಪ್ರಸ್ತುತ. ಓಕೆ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ಗೊತ್ತಾಯ್ತಾ? ಯಾವುದು? ಪ್ರಸ್ತುತ ಏನಾಗಿದೆ? ಈ ಒಂದು ಆಸ್ತಿ ಹಕ್ಕು ಕಾನೂನಾತ್ಮಕ ಹಕ್ಕಾಗಿದೆ. ಸೊ ಇದು 1978ಕ್ಕಿಂತ ಹಿಂದೆ ಯಾವ ಹಕ್ಕಾಗಿತ್ತು? ಮೂಲಭೂತ ಹಕ್ಕಾಗಿತ್ತು. ಸೊ ಅದನ್ನು ತೆಗೆದು ಹಾಕಿದವರು ಯಾರು? ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ. ಯಾವ ಸರ್ಕಾರ? ಈ ಒಂದು ಜನತಾ ಸರ್ಕಾರ ಅಂತ ಹೇಳ್ತೀವಿ. ಯಾವಾಗ? 1978ರಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿ ಮೂಲಕ? 44ನೇ ತಿದ್ದುಪಡಿ ಮೂಲಕ ಅಂತ ಹೇಳ್ತೀವಿ, ಸರಿನಾ? ಎಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ 301 ಇಂಪಾರ್ಟೆಂಟ್ ಆಗಿದೆ. ಸರ್ 301 ಕೇಳಿಲ್ಲ ಸರ್, ನೀವೇನು ಸರ್ ಎಲ್ಲ ಹೇಳ್ತೀರಾ ಸರ್? ಇಂಪಾರ್ಟೆಂಟ್ ಇದೆ. ಓಕೆ, ಮೀನ್ಸ್ ಡೆಪ್ತಲ್ಲಿ ಕೇಳ್ತಾನೆ. ಯಾಕೆಂದರೆ ಇವು ಹೈಲೈಟೆಡ್ ಆಗಿರೋದು ಒಂದು ಸ್ವಲ್ಪ, ನಿಮಗೆ ಬೇರೆ ಎಲ್ಲವೂ ಹೇಳ್ತಾ ಬಂದಿದ್ದೀನಾ? ಇಲ್ಲ ತಾನೆ? ಸೊ ಅದಕ್ಕೆ ಇದು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಯಾವುದು? 301 ಏನಂತ ಹೇಳ್ತಾರೆ? ವ್ಯಾಪಾರ, ವಾಣಿಜ್ಯ ಮತ್ತು ಪರಸ್ಪರ ವ್ಯವಹಾರದ ಸ್ವಾತಂತ್ರ್ಯ ಬಗ್ಗೆ ಹೇಳುತ್ತೆ. ಯಾವುದು? 301ನೇ ವಿಧಿ. ಆ್ಯಂಡ್ ದೆನ್ ಮತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಹೋಗ್ಬಿಡೋಣ ಡೈರೆಕ್ಟಾಗಿ 312ಕ್ಕೆ. ಓಕೆ, 312ಕ್ಕೆ ಹೋಗ್ಬಿಡೋಣವಾ? ಸೊ ಏನಿದೆ 312ರಲ್ಲಿ? ಇಲ್ಲಿ ಇಂಪಾರ್ಟೆಂಟ್ ಬರುತ್ತೆ ನೋಡಿ. ಅಖಿಲ ಭಾರತ ಸೇವೆಗಳ ಬಗ್ಗೆ ಹೇಳುತ್ತೆ. ಯಾವುದು? IAS, IPS, IRS ಅಂತ ಇದೆ ಅಲ್ವಾ? ಸೊ ಆ 3 ಬಗ್ಗೆ ಹೇಳೋದು ಯಾವುದು ಅಂದರೆ ಇದೇ ಒಂದು ಅಖಿಲ ಭಾರತ ಸೇವೆಗಳು. ಅದರಲ್ಲಿ ಹೇಳೋದು ಯಾವುದು ಅಂದರೆ 312ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ? ಯಾವುದು? 312ನೇ ವಿಧಿ. ಆ್ಯಂಡ್ ದೆನ್ 312 ಏನಂತ ಹೇಳಿ 12 ಏನಂತ ಹೇಳುತ್ತೆ? ಕೆಲವು ಸೇವೆಗಳ ಅಧಿಕಾರಿಗಳ ಸೇವೆ ಷರತ್ತನ್ನು ವ್ಯತ್ಯಸ್ತಗೊಳಿಸಲು ಅಥವಾ ರದ್ದುಗೊಳಿಸಲು ಸಂಸತ್ತಿನ ಅಧಿಕಾರ ಅಂತ ಹೇಳುತ್ತೆ. ಕೆಲವು ಸೇವೆಗಳೇನಿದೆ ಅಲ್ವಾ, ಇವಾಗ IAS ಏನಿದೆ ಅಲ್ವಾ, ಅದನ್ನು ಬೇಡ ಗುರು ನನಗೆ ಅಂತ ಅದನ್ನು ತೆಗೆದುಹಾಕ್ಬೋದು. ಅದಕ್ಕೆ ಅಧಿಕಾರ ಯಾರಿಗಿದೆ? ಇದೇ ಒಂದು ಸಂಸತ್ತಿಗಿದೆ. ಸರ್ ನನಗೆ IPS ಬೇಡ ಸರ್, ನನಗೆ ಇಂಡಿಯಾದಲ್ಲಿ ಇನ್ನು ಮುಂದೆ ನಾವು ಬೇರೆ ಯಾವುದಾದ್ರೂ ಹುದ್ದೆ ತರ್ತೀನಿ,
ಯಾವುದು ಅಖಿಲ ಭಾರತ ಸೇವೆ ಅಂತ. ಓಕೆ, IPS ತೆಗೆದಾಕ್ಬಿಡೋಣ. ಯಾರಿಗಿದೆ ಅಧಿಕಾರ? ಈ ಒಂದು ಸಂಸತ್ತಿಗಿದೆ, ಸರಿನಾ. ಸುಪ್ರೀಂ ಪವರ್ ಯಾರಿಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗಲ್ಲ, ಸುಪ್ರೀಂ ಕೋರ್ಟ್ಗಿಂತ ಜಾಸ್ತಿ ಪವರ್ ಇರೋದೇ ನಮ್ಮ ಸಂಸತ್ತಿಗೆ ಅಂತ ಹೇಳ್ತೀವಿ ನಾವು, ಸರಿನಾ. ಸೊ ಸಂಸತ್ ಇವನ್ ಹೇಳಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನು ಕೂಡ ಬದಲಾವಣೆ ಮಾಡಬಹುದು. ಬಟ್ ಸುಪ್ರೀಂ ಕೋರ್ಟ್ ಯಾವತ್ತೂ ಕೂಡ ಈ ಸಂಸತ್ತನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ, ಸರಿಯಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ, ರಿಯಾಲಿಟಿ ಇದು. ಅಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದ್ರೆ 315 ಏನಂತ ಹೇಳುತ್ತೆ? ಒಕ್ಕೂಟಕ್ಕೆ ಮತ್ತು ರಾಜ್ಯಗಳಿಗೆ ಲೋಕಸೇವಾ ಆಯೋಗಗಳು, ಇವಾಗ KPSC ಇದೆ ಅಲ್ವಾ, ಭ್ರಷ್ಟಾಚಾರದ ಒಂದು ಹಬ್ ಅಂತ ಹೇಳ್ತೀವಿ ಇದನ್ನ, ಸರಿನಾ. ಸೊ KPSC ಆ್ಯಂಡ್ ದೆನ್ ಇದು ಮಹಾರಾಷ್ಟ್ರದ ನೋಡಿದ್ರೆ MPSC ಆ್ಯಂಡ್ ದೆನ್ ತಮಿಳುನಾಡು ನೋಡಿದ್ರೆ ಯಾವುದಂತ ಹೇಳ್ತೀವಿ TPSC, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಹೇಳ್ತೀವಿ, ಇದು ಬಿಹಾರದ BPSC. ಸೊ ಈ ಥರ ಎಲ್ಲವೂ ಕೂಡ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ SPSC ಇಲ್ಲ ಅಂದರೆ JPSC ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಈ ಮೂರರ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂದರೆ 315ನೇ ವಿಧಿ. ಹಾಗಾದರೆ ಈ ಮೂವರ ಅಧ್ಯಕ್ಷರ ಮತ್ತು ಸದಸ್ಯರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತೇನೆ, ಅವರ ನೇಮಕದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತೇನೆ, 316ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ. ಪ್ರಸ್ತುತ ಯಾರಿದ್ದಾರೆ? ಅಜಯ್ ಕುಮಾರ್ ಅವರು ಇದ್ದಾರಲ್ವಾ, ಐ ಥಿಂಕ್ ಮರ್ತೋಗಿದ್ದೀನಿ ಹೆಸರು, ಐ ಥಿಂಕ್ ಅಜಯ್ ಕುಮಾರ್ ಅವರು ಅನಿಸುತ್ತೆ. ಅದಕ್ಕಿಂತ ಹಿಂದೆ ನಮ್ಮ ಯಾರು ಪ್ರೀತಿ ಅವರು ಇದ್ದಾರೆ ಅನಿಸುತ್ತೆ, ಪ್ರೀತಿ ಅಲ್ವಾ ಅವರು, ಎಕ್ಸಾಕ್ಟ್ ನನಗೆ ನೆನಪಿಲ್ಲ, ಮರ್ತೋಗಿದ್ದೀನಿ ಸ್ವಲ್ಪ, ಬಟ್ ಇದನ್ನು ಗೊತ್ತಿರಲಿ ನಿಮಗೆ, ಸರಿನಾ. ಜಸ್ಟ್ ಅವರ ಇವಾಗ ಸರ್ ನೀವು SPSC ಅಂತ ಹೇಳಿದ್ರಿ, ಯಾವುದು SPSC, ಓಕೆ. UPSC ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತಿದೆ. SPSC ಅಂದರೆ ಓಕೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹಾಗಾದರೆ JPSC ಯಾವುದು ಸರ್ ಕೇಳ್ಬೋದಲ್ಲ, ಕ್ವಶನ್ ನಿಮ್ಗೆ ಬರಲೇಬೇಕು. ಕ್ವಶನ್ ಬರಲಿಲ್ಲ ಅಂದರೆ ನೀವು ರಾಂಗ್ ಓದ್ತಿದ್ದೀರಾ, ಇಲ್ಲಿವರೆಗೂ ಸುಮ್ಮನೆ ಕ್ಲಾಸ್ ಕಳಿತಿದ್ದೀರಾ ಅಂತ ನೀವು. JPSC ಅಂದರೆ ಏನು? ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಮೀನ್ಸ್ ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದೇ ರಾಜ್ಯಕ್ಕಿದೆ, ಬಟ್ ಎರಡೆರಡು ರಾಜ್ಯಕ್ಕೆ ಇರಬೇಕಾಗಿತ್ತು ಅಂದರೆ ಅದು ಅಲ್ಲಿ ನಾವು JPSCಯನ್ನು ಯೂಸ್ ಮಾಡ್ತೀವಿ. ಸರ್ ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ JPSC ಇದೆಯಾ? ಎಲ್ಲಾದರೂ? ಹೌದಿದೆ. ಎಲ್ಲಿ ಅಂದರೆ ಪಂಜಾಬ್ ಮತ್ತು ಹರಿಯಾಣಕ್ಕೆ ಸೇರಿ JPSC ಒಂದೇ ಇದೆ. ಅದರ ಕೇಂದ್ರ ಕಚೇರಿ ಕಂಡು ಬರೋದು ಚಂಡೀಗಢಲ್ಲಿ ಕಂಡು ಬರ್ತದೆ, ಸರಿನಾ. ಈ ಒಂದು JPSCಯ ಅಧ್ಯಕ್ಷರನ್ನ, ಓಕೆ ನಿಮಗೆ ಸಿಂಪಲ್, ಇಲ್ಲಿ ಚೆನ್ನಾಗಿದೆ ನೋಡಿ ಕ್ವಶನ್. SPSC ಅಲ್ವಾ, SPSC UPSC ಆ್ಯಂಡ್ ದೆನ್ JPSC ಕ್ವಶನ್ ಕೇಳ್ತೀನಿ, ಜಸ್ಟ್ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಇನ್ನೂ 10 ಮಿನಿಟ್ಸಲ್ಲಿ ಕವರ್ ಮಾಡೋಣ ಬೇಗ. ಸೊ SPSC ಅಧ್ಯಕ್ಷರನ್ನ ನೇಮಕ ಮಾಡೋರು ಯಾರು? SPSC ಅಧ್ಯಕ್ಷರನ್ನು ನೇಮಕ ಮಾಡೋರು ಯಾರು? ಗವರ್ನರ್ ಅವರು. ಓಕೆ, ಗವರ್ನರ್ ಅವರು. SPSCಯ ಸದಸ್ಯರನ್ನು ನೇಮಕ ಮಾಡೋರು ಯಾರು? ಅಗೇನ್ ಗವರ್ನರ್ ಅವರು. ಆ್ಯಂಡ್ ದೆನ್ UPSC ಅಧ್ಯಕ್ಷರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಆ್ಯಂಡ್ ದೆನ್ UPSC ಸದಸ್ಯರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಸೊ ಹಾಗಾದ್ರೆ ಇವಾಗ ಹೇಳಿ, JPSCಯ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡೋರು ಯಾರು ಅಂತ? ಸರ್ ಗವರ್ನರ್ ಅವರು, ಸರ್ ರಾಷ್ಟ್ರಪತಿಯವರು, ಸರ್ ಉಪರಾಷ್ಟ್ರಪತಿಯವರು, ಯಾರು ಅಂತಂದರೆ ರಾಷ್ಟ್ರಪತಿಯವರು, ಸರ್ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. JPSC ಕೂಡ. ಸರ್ ಯಾಕೆ ಸರ್? ಇವಾಗ ನೋಡಿ, ಹರಿಯಾಣದ ಮುಖ್ಯಮಂತ್ರಿ ಯಾರಿದ್ದಾರೆ, ಸಾರಿ ಗವರ್ನರ್ ಯಾರಿದ್ದಾರೆ? ಹಾಶಿಮ್ ಅವರು ಇದಾರಲ್ವಾ, ಹಾಶಿಮ್ ಗುಪ್ತಾ ಅಂತ ಹೇಳ್ತೀವಿ, ಹಾಶಿಮ್ ಅವರು ಇದ್ದಾರೆ, ಯಾವುದು ಹರಿಯಾಣದು. ಆ್ಯಂಡ್ ದೆನ್ ಪಂಜಾಬ್ದವರು ಒಬ್ರು ಇದ್ದಾರೆ. ಸೊ ಅವರು ಇಬ್ಬರು ಕೂಡ ಅವ್ರು ಜಗಳ ಮಾಡ್ತಾರೆ. ಓಕೆ, ನಾನು ನೇಮಕ ಮಾಡ್ತೀನಿ. ಸೊ ಅದಕ್ಕೆ ಅವರಿಬ್ಬರು ಜಗಳ ಮಾಡೋದೇ ಬೇಡ ಅಂತ ಏನು ಮಾಡ್ತಾರೆ, ರಾಷ್ಟ್ರಪತಿಗಳೇ ನೇಮಕ ಮಾಡಿಬಿಡ್ತಾರೆ. ಬಟ್ ನಿಮಗೆ ಗೊತ್ತಿರಲಿ, ಈ SPSC ಮತ್ತು JPSC, ಓಕೆ, ಇಲ್ಲಿ UPSC, ಈ ಯಾವುದೇ ಸದಸ್ಯರನ್ನ ಕಿತ್ತಾಕೋ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ. ಸರ್ SPSC ಅಧ್ಯಕ್ಷರನ್ನ ಮತ್ತೆ ಸದಸ್ಯರ ನೇಮಕ ಮಾಡೋರು ಗವರ್ನರ್ ಅಲ್ಲ ಸರ್. ಸೊ ತೆಗೆದಾಕೋರು ಅವರಿಗೆ ಇರ್ಬೇಕು ಸರ್. ಇಲ್ಲ ಸರ್, ಅವ್ರನ್ನ ಕಿತ್ತಾಕೋ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ. ಓಕೆ, ಸೊ ಆ ಪವರ್ ಇರೋದು ರಾಷ್ಟ್ರಪತಿಯವ್ರಿಗೆ ಮಾತ್ರ. ಇದು ಇಂಪಾರ್ಟೆಂಟ್ ಇದೆ, ಕ್ವಶನ್ ಕೇಳ್ತಾನೆ. ಸೊ ನಿಮಗೆ ಜಸ್ಟ್ ಇಲ್ಲಿ ಡೈವರ್ಟ್ ಆಗಿಬಿಡ್ತಾರೆ. SPSC ಓಕೆ, ಸರ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರನ್ನ ನೇಮಕ ಮಾಡೋರು, ಉಪಾಧ್ಯಕ್ಷರನ್ನ ನೇಮಕ ಮಾಡೋರು, ಸದಸ್ಯರು ನೇಮಕ ಮಾಡೋರು ಗವರ್ನರ್ ಆದರೆ, ಸೊ ತೆಗೆದುಹಾಕೋರು ಕೂಡ ಗವರ್ನರ್ ಆಗಿರ್ತಾರೆ ಅಂತ. ರಾಂಗ್ ಕನ್ಸೆಪ್ಷನ್ ಅದು. ಓಕೆ, ಸೊ ಕರೆಕ್ಟ್ ಯಾವುದು ಅಂತಂದ್ರೆ ರಾಷ್ಟ್ರಪತಿಗಳೇ ತೆಗೆದುಹಾಕ್ತಾರೆ. ಇದು ಗೊತ್ತಿರಲಿ ನಿಮಗೆ. ಸೊ ಹಾಗಾದ್ರೆ 317 ಏನಂತ ಹೇಳುತ್ತೆ? ಲೋಕಸಭೆ ಆಯೋಗದ ಸದಸ್ಯನನ್ನು ತೆಗೆದುಹಾಕುವ ಮತ್ತು ಅಮಾನತಿನಲ್ಲಿಡುವುದರ ಬಗ್ಗೆ ಹೇಳುತ್ತೆ. ಯಾವುದು? UPSC ಸದಸ್ಯ ಏನಿದಾರಲ್ಲ ಅವರನ್ನು ತೆಗೆದುಹಾಕೋದ್ರ ಬಗ್ಗೆ ಹೇಳುತ್ತೆ. ಯಾವುದು? 317 ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 318 ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು? ಆಯೋಗದ ಸದಸ್ಯರ ಮತ್ತು ಸಿಬ್ಬಂದಿಯ ಸೇವಾ ಷರತ್ತುಗಳ ಬಗ್ಗೆ ವಿನಿಮಯಗಳನ್ನು ರಚಿಸಲು ಅಧಿಕಾರದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 319 ಏನಂತ ಹೇಳ್ತೀನಿ ಅಂದರೆ ಆಯೋಗದ ಸದಸ್ಯರು ಹಾಗೆ ಸದಸ್ಯರಾಗಿರುವುದು ನಿಂತು ಹೋದ ಮೇಲೆ ಪದಗಳನ್ನು ಧಾರಣ ಮಾಡು. ಓಕೆ, ಇದು ಅಷ್ಟು ಇಲ್ಲಿ ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ದೆನ್ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ 323 ಏನಂತ ಹೇಳ್ತೀನಿ ಅಂದರೆ ಲೋಕಸೇವಾ ಆಯೋಗದ ವರದಿಗಳ ಬಗ್ಗೆ ಹೇಳುತ್ತೆ. ಸರಿನಾ? 323. ಸೊ ಇಲ್ಲಿ ಮುಗಿದೋಗ್ಬಿಡ್ತಿದ್ದು ಯಾವುದು? 14ನೇ ವಿಧಿ ಅಂತ ಹೇಳ್ತೀವಿ. 14ನೇ ಭಾಗ ಅಂತ ಹೇಳ್ತೀವಿ. 14ನೇ ಭಾಗ ಮುಗಿದೋಗ್ಬಿಡ್ತಿಲ್ಲ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ 14A ಬಗ್ಗೆ ಇಲ್ಲಿ ಏನು ಹೇಳುತ್ತೆ? ಇದು ಯಾವಾಗ ಸೇರ್ಪಡೆ ಮಾಡಿದ್ರು? 47ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಸೇರ್ಪಡೆ ಮಾಡ್ತಾರೆ. ಸರಿನಾ? ಒಂದು 47ನೇ ತಿದ್ದುಪಡಿ ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ಅವಾಗ ಸೇರ್ಪಡೆ ಮಾಡಿರೋದೇ 14A ವಿಧಿಯನ್ನು, ಸರಿನಾ? 14A ಭಾಗವನ್ನು. 14A ಭಾಗದಲ್ಲಿ 323A ಮತ್ತು 323B ಎಂಬ ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾವುದ್ರ ಬಗ್ಗೆ? ಈ ಟ್ರಿಬ್ಯುನಲ್ ಅಂತ ಹೇಳ್ತೀವಿ, ಸರಿನಾ? ಟ್ರಿಬ್ಯುನಲ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಯಾವುದು ಟ್ರಿಬ್ಯುನಲ್ಸ್? ಆಡಳಿತ ನ್ಯಾಯಾಧಿಕರಣಗಳು ಅಂತ ಹೇಳ್ತೀವಿ, ಇದರ ನ್ಯಾಯಾಧಿಕರಣಗಳು ಅಂತ ಹೇಳ್ತೀವಿ. ಸೊ ಇದು ಯಾವುದರಲ್ಲಿ ಬರುತ್ತೆ? 323A ಮತ್ತು 323B, ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಹಾಟ್ ಟಾಪಿಕ್ ಇದು. ಆ್ಯಂಡ್ ದೆನ್ ಕೇಳ್ತಾನೆ ಯಾವುದು? ಚುನಾವಣಾ ಆಯೋಗದ
ಬಗ್ಗೆ ಹೇಳ್ತಕ್ಕಂಥದ್ದು, ಮೀನ್ಸ್ ಚುನಾವಣಾ ಆಯೋಗದ ನಿಯಂತ್ರಣದ ಬಗ್ಗೆ ಎಲ್ಲ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ವಿಧಿ ಯಾವುದು ಅಂದರೆ 324. ಅವ್ರ ರಚನೆ ಬಗ್ಗೆ ಹೇಳೋದು ಯಾವುದು ಅಂದರೆ 324. ಚುನಾವಣಾ ಆಯೋಗ ಹಿಂಗಿರ್ತದೆ ಅಂತ ಹೇಳೋದು ಯಾವುದು ಅಂದರೆ 324. ಆ್ಯಂಡ್ ದೆನ್ 325 ಏನಂತ ಹೇಳುತ್ತೆ, ನೋಡಪ್ಪ ನೀನು ಧರ್ಮ, ಜಾತಿ, ಲಿಂಗ, ಅದು ಇದು ಅಂತ ಹೇಳಿ ಯಾವನಿಗೂ ಕೂಡ ನೀನು ವೋಟಿಂಗ್ ಅಧಿಕಾರ ಕೊಡದೇ ಇರಬೇಡ ಅಂತ ಹೇಳುತ್ತೆ. ಯಾವುದ್ರ ಮೇಲೆ? ಧರ್ಮ. ನೀನು ಓಕೆ, ನೀನು ಹಿಂದೂ ಇದೆಯಾ, ನೀನು ಮುಸ್ಲಿಂ ಇದೆಯಾ, ನೀನು ಕ್ರಿಶ್ಚಿಯನ್ ಇದೆಯಾ, ನೀನು ಕೊಡಲ್ಲ, ನಾನು ಹೋಗು, ನಾನು ಹಿಂದೂವ್ರಿಗೆ ಮಾತ್ರ ಕೊಡ್ತೀನಿ, ನಾನು ಮುಸ್ಲಿಮವ್ರಿಗೆ ಮಾತ್ರ ಕೊಡ್ತೀನಿ, ನಾನು ವೋಟರ್ ಐಡಿ ಅಂತ ಹಾಗೆ ಮಾಡಬೇಡ ಗುರು. ನೀನು ಎಲ್ಲರಿಗೂ ಕೂಡ ಭೇದ ಭಾವ ಮಾಡದೇ ಇರೋ ಥರ ನೀನು ಎಲೆಕ್ಷನ್ ನಡೆಸು ಅಂತ ಹೇಳುತ್ತೆ. ಯಾವುದು? 325ನೇ ವಿಧಿ. ಆ್ಯಂಡ್ ದೆನ್ ಹಾಗೆ ನಿನಗೆ ಹೇಳಿದೆ ನಾನು 325ನೇ ವಿಧಿಯ ಮೂಲಕ ಧರ್ಮ, ಜಾತಿ, ಲಿಂಗ, ಪ್ರದೇಶ ಅದು ಇದೆಲ್ಲವೂ ಕೂಡ ನಿನಗೆ ಭೇದ ಭಾವ ಮಾಡದೆ ಕೊಡುವಂತ. ಹಾಗೆ ನೀನು ಚಿಕ್ಕ ಹುಡುಗರಿಗೆ ಕೊಟ್ಟೆ ಅಂದ್ರೆ ಏನು ಮಾಡೋದು? ಅವ್ರಿಗೆ ತಿಳಿಯೋದಿಲ್ಲ. ಇವಾಗ ದೊಡ್ಡವರೇ 100 ರೂಪಾಯಿಗಿದ್ರೆ 100 ರೂಪಾಯಿಗೆ ಒಂದು ಬಾಟಲ್ಗಿದ್ರೆ ಓಟ್ ಮಾಡ್ಕೊಡ್ತಾರೆ, ಅವು ಇದ್ರೆ ಒಂದು ಲಾಲಿಪಾಪ್ ಮಾರ್ಕೊಂಡ್ಬಿಡ್ತವೆ. ಸೊ ಬೇಡ, 18 ವಯಸ್ಸಿನ ನಂತರ ಯಾರು ಇರ್ತಾರಲ್ವ ಆ ಹುಡುಗರಿಗೆ ನೀನು, ಮೀನ್ಸ್ ಆ ಒಂದು ಹುಡುಗರಿಗೆ, ಆ ಒಂದು ವಯಸ್ಕ ಪ್ರಜೆಗಳಿಗೆ ನೀನು ವೋಟರ್ ಕೊಡು, ಮೀನ್ಸ್ ವೋಟಿಂಗ್ ಪವರ್ ಕೊಡು ಅಂತ ಹೇಳ್ತೀವಿ. ಯಾವುದು? 326ನೇ ವಿಧಿ. ಸರಿನಾ? ಯಾವುದು? 326ನೇ ವಿಧಿ. 6 3 18 ವಯಸ್ಸಿಗೆ ನಮ್ಮ ಒಂದು ವೋಟಿಂಗ್ ಪವರ್ ಇದೆ ನಮ್ಮ ಇಂಡಿಯಾದಲ್ಲಿ. ಸರಿನಾ? ಯಾವುದು? 326 ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವಿಧಾನಮಂಡಲಗಳ ಚುನಾವಣೆಗಳ ಬಗ್ಗೆ ಉಪಬಂಧವನ್ನು ಮಾಡಲು ಸಂಸತ್ತಿನ ಅಧಿಕಾರ ಇದೆ. ಸರಿನಾ? ಈ ವಿಧಾನಮಂಡಲಗಳ ಚುನಾವಣೆಯನ್ನು ನಡೆಸಲಿಕ್ಕೆ ಏನೇನು ಉಪಬಂಧ ಬೇಕಲ್ವಾ ಅದೆಲ್ಲವೂ ಕೂಡ ಮಾಡಲಿಕ್ಕೆ ಅಧಿಕಾರ ಇದೆ ಸಂಸತ್ತು ಅವರಿಗಿದೆ. ಆ್ಯಂಡ್ ದೆನ್ 328 ಏನಂತ ಹೇಳುತ್ತೆ? ರಾಜ್ಯ ವಿಧಾನಮಂಡಲಗಳ ಚುನಾವಣೆಗಳ ಬಗ್ಗೆ ಉಪಬಂಧವನ್ನು ಮಾಡಲು ಅಂತಹ ವಿಧಾನಮಂಡಲದ ಅಧಿಕಾರ ಇದೆ. ಸೊ 327ರಲ್ಲಿ ಸಂಸತ್ತಿಗಿದೆ ಅಂತ ಹೇಳುತ್ತೆ. 328ರಲ್ಲಿ ಏನಂತ ಹೇಳುತ್ತೆ? ವಿಧಾನಮಂಡಲಗಳ ಚುನಾವಣೆ ಬಗ್ಗೆ ಈ ಒಂದು ತಿದ್ದುಪಡಿ ಮಾಡಲು ಏನಾದರೂ ಅಂತಾರಲ್ಲೂ ಅವರಿಗೆ ಕೂಡ ಅಧಿಕಾರ ಇದೆ. ಯಾರಿಗೆ ಅಂದರೆ ವಿಧಾನಮಂಡಲಕ್ಕೆ ಅಂತ ಹೇಳುತ್ತೆ. ಇದು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ 329 ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಂದರೆ ಈ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪ ಪ್ರತಿಷೇಧವಿದೆ. ಸೊ ಅಲ್ಲಿ ಕೂಡ ನೀವು ನೋಡಿರಬಹುದು. ಯಾವುದರಲ್ಲಿ? 243 ಓ ನ್ಯಾಯಾಲಯ ಬರಬೇಡ ಅಂತ ಹೇಳಿತ್ತು, ಗೊತ್ತಾ? ಹೇಳಿದೆ ಅಲ್ವಾ? ಸೊ ಅಲ್ಲಿ ಓ ಹೇಗಿದೆ ಅಲ್ವಾ, ಇಲ್ಲಿ 329 ಕೂಡ ಸೇಮ್ ಇದೆ ನೋಡಿ. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ 331 ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಯಾವುದು? ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ಗೆ ಪ್ರಾತಿನಿಧ್ಯ ನೀಡಿದ್ರು, ಇವಾಗ 2019ರಿಂದ ರದ್ದು ಮಾಡಿದ್ದಾರೆ 104ನೇ ತಿದ್ದುಪಡಿಯ ಮೂಲಕ. ಆ್ಯಂಡ್ ದೆನ್ 332 ಏನಂತ ಹೇಳುತ್ತೆ? ರಾಜ್ಯ ವಿಧಾನಸಭೆಗಳಲ್ಲಿ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸ್ಥಾನವನ್ನು ಮೀಸಲಿಡುವುದು. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ ನೀಡ್ತಾರೆ. ಆ್ಯಂಡ್ ದೆನ್ ಆಂಗ್ಲೋ ಇಂಡಿಯನ್ಸ್ಗೆ ಮೀಸಲಾತಿ ನೀಡ್ತಾರೆ. ಎಲ್ಲಿ? ನಮ್ಮ ರಾಜ್ಯದಲ್ಲಿ. ಎಷ್ಟನೇ ವಿಧಿಯ ಮೂಲಕ? 333ನೇ ವಿಧಿಯ ಮೂಲಕ. ಆ್ಯಂಡ್ ದೆನ್ ಇಲ್ಲಿ ಒಂದು SC ST ಅಂತ ಹೇಳ್ತೀವಲ್ವ, ಅವರಿಗೆ ಮೀಸಲಾತಿ ಇರೋದು. ಇಲ್ಲಿ ನೋಡಿ, ಜಸ್ಟ್ 330ರಿಂದ 333ವರೆಗೂ ಒಂದು ಡೈರೆಕ್ಟ್ ಆನ್ಲೈನ್ ಹಾಕೊಂಬಿಡಿ. ಓಕೆ, ಒಂದು ಬಾಕ್ಸ್ ಹಾಕೊಂಡ್ಬಿಡಿ. 30, 31, 32, 33 ಅಂತ ಏನಿಲ್ಲ. ಫಸ್ಟ್ ಲೋಕಸಭೆ 2 ಕೂಡ ಲೋಕಸಭೆ ಇದೆ, ಸೆಕೆಂಡ್ 2 ಕೂಡ ವಿಧಾನಸಭೆ ಇದೆ. ಫಸ್ಟ್ ಲೋಕಸಭೆಯಲ್ಲಿ ಏನು ಹೇಳುತ್ತೆ? SC STಗೆ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂತ ಹೇಳುತ್ತೆ? ಆಂಗ್ಲೋ ಇಂಡಿಯನ್ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ. ಎಲ್ಲಿ? ಲೋಕಸಭೆಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅಗೇನ್ ಅದನ್ನು ಇಲ್ಲೇ ಮತ್ತೆ ಅದೇ ಹೇಳುತ್ತೆ, ರಿಪೀಟ್ ಮಾಡುತ್ತೆ. ಯಾವುದು? ವಿಧಾನಸಭೆಯಲ್ಲಿ SC STಗೆ ಮೀಸಲಾತಿ ಕೊಡು, ಆ್ಯಂಡ್ ದೆನ್ ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಮೀಸಲಾತಿ ಕೊಡು ಅಂತ ಹೇಳುತ್ತೆ. ಮುಗಿಯುತ್ತೆ. ಸರಿನಾ? ಇದನ್ನು ಕೇಳ್ತಾನೆ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ 333 ಆದ ನಂತರ ಇಲ್ಲಿ ಹೋಗೋದು ಅಂದರೆ ನಾವು 345ಕ್ಕೆ ಹೋಗ್ಬಿಡೋಣ. ಓಕೆ, 345 ಏನಿದೆ? ರಾಜ್ಯದ ರಾಜಭಾಷೆ ಮತ್ತು ರಾಜಭಾಷೆಗಳ ಬಗ್ಗೆ ಹೇಳುತ್ತೆ. ಸರಿನಾ? ರಾಜ್ಯದ ರಾಜಭಾಷೆ ಬಗ್ಗೆ ಹೇಳೋದು ಯಾವುದು ಅಂದರೆ ವಿಧಿ 345 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 350ಕ್ಕೊಂದು ಹಾದು ಬಂದ್ಬಿಡೋಣ, ನೋಡಿ ಬರೋಣ. ಏನು ಅಂತಂದರೆ ಕುಂದುಕೊರತೆಗಳ ನಿವಾರಣೆಗಾಗಿ ಕೋರಿ ಸಲ್ಲಿಸುವ ಮನವಿಗಳಲ್ಲಿ ಬಳಸಬೇಕಾದ ಭಾಷೆ ಅಂತ ಹೇಳುತ್ತೆ. ಸರಿನಾ? ಕುಂದುಕೊರತೆ ಏನೋ ಆಗಿದೆ ನನಗೆ, ಅವಾಗ ಅಲ್ಲಿ ಒಂದು ಯಾವ ಭಾಷೆ ನಾನು ಬಳಸಲಿ ಅಂತ ಅದ್ರ ಬಗ್ಗೆ ಹೇಳೋದು ಯಾವುದು ಅಂದರೆ 350 ಅಂತ. ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಇದನ್ನು ನೀವು ನೋಡ್ಕೊಳ್ಳಿ. ಸೊ ಇನ್ನೊಂದು 4 ಮಿನಿಟ್ಸ್ ಉಳಿದ್ರಿಂದ ಇನ್ನೊಂದು ಸ್ವಲ್ಪ ಕವರ್ ಮಾಡೋಣ, ಬೇಗ ಹೋಗೋಣ. ಓಕೆ, 352ಕ್ಕೆ ಹೋಗ್ಬೇಕು ಇವಾಗ. ಸೊ 352ರಲ್ಲಿ ಏನು ಹೇಳುತ್ತೆ? ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಯಾವುದು? 352. ಸರಿನಾ? ಟೋಟಲಿ ಎಷ್ಟು ಸರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಹೇರಿದ್ದಾರೆ? 3 ಸರಿ ಹೇರಿದ್ದಾರೆ. ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳೋದು ಯಾವುದು ಅಂದರೆ 356ನೇ ಹೇಳುತ್ತೆ. ಸೊ ಹಾಗಾದರೆ ಎಷ್ಟು ಸಾರಿ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇಳಿದ್ದಾರೆ? 6 ಬಾರಿ ಹೇರಿದ್ದಾರೆ. ಅತಿ ಹೆಚ್ಚು ಹೇರಿರೋದು ಯಾವುದು? ಮಣಿಪುರ ಮತ್ತು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 360 ಏನಂತ ಹೇಳುತ್ತೆ? 360 ಹೇಳೋದು ಹಣಕಾಸಿನ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಸರಿನಾ? 360 ಹಣಕಾಸಿನ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. 360. ಸೊ ಇದು 0 ಬಾರಿ ಹೇರಿದ್ದಾರೆ, ಇನ್ನೂವರೆಗೂ ಹೇರಿಲ್ಲ. 1992ರಲ್ಲಿ ಪರಿಸ್ಥಿತಿ ಬಂದಿತ್ತು, ಬಟ್ PV ನರಸಿಂಹರಾವ್ ಅವರು ಹಾಗೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಹೇರ್ಲಿಕ್ಕೆ ಬಿಡಲಿಲ್ಲ. ಸರಿನಾ? ಮೀನ್ಸ್ ಅವರು ಏನೋ ಒಂದು ಎದ್ದು ತಂದು ನಿಲ್ಲಿಸಿದ್ರು ನಮ್ಮ ಭಾರತವನ್ನು. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, 358 ಮತ್ತು 359 ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೋದು, ನೋಡ್ಬರೋಣ. ಆ್ಯಂಡ್ ದೆನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ 361 ಏನು ಅಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಹಾಗೂ ರಾಜಪ್ರಮುಖರಿಗೆ ಸಂರಕ್ಷಣೆ ಬಗ್ಗೆ ಹೇಳುತ್ತೆ. ಸರಿನಾ? ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಂರಕ್ಷಣೆ ನೀಡತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 361. ಓಕೆ, ಇವಾಗ ನಾನು ಡೈರೆಕ್ಟ್ ಹೋಗಿ ರಾಷ್ಟ್ರಪತಿ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂದರೆ ಕೇಸ್ ತೊಗೊಳ್ಳಲ್ಲ, ಎಲ್ಲಿ ಕೂಡ ನಿಲ್ಲಲ್ಲ ಅದು. ಯಾಕೆಂದರೆ ಅವರಿಗೆ ಒಂದು ಸಂರಕ್ಷಣೆ ನೀಡಿದ್ದಾರೆ. ಯಾವುದೋ ವಿಧಿ ಮೂಲಕ? 161ನೇ ವಿಧಿಯ ಮೂಲಕ. ಓಕೆ, ದೇಶ ಅತ್ಯುನ್ನತ ಆಗಿದ್ದಾರೆ, ಅವರಿಗೆ ನಾವು ಕೇಸ್ ಹಾಕಂಗೆ ಬರೋಂಗಿಲ್ಲ ಅಂತ. ಸರಿನಾ? ಇದು ಗೊತ್ತಿರೋ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 361
368 ಸರಿನಾ? ಇದು ಇಂಪಾರ್ಟೆಂಟ್ ನೋಡಿ. ಏನಂತ ಹೇಳುತ್ತೆ 368 ತಿದ್ದುಪಡಿ ಮಾಡಬಹುದ್ರಿ ಸರ್. ಇವಾಗ ಏನಿದೆ ಅಲ್ವಾ ಈ ಲೈನ್ ಸಮವರ್ತಿ ಅಂತ ತೆಗೆದು, ಓಕೆ, ಇಲ್ಲಿ ಸಮವರ್ತಿ ಅಂತ ತೆಗೆದು ಜಂಟಿ ಅಂತ ನೀವು ಹಾಕೊಳ್ಬಹುದು ಸರಿನಾ? ಇದೆಲ್ಲವೂ ಕೂಡ ತಿದ್ದುಪಡಿ ಮಾಡು ಅಂತ ನಿಮ್ಗೆ ಹೇಳೋದು ಯಾವುದು ಅಂತಂದ್ರೆ 368ನೇ ವಿಧಿ. ಮೀನ್ಸ್ ಕಾಲಕಾಲಕ್ಕೆ ನೀವು ನಿಮಗೆ ಸಂಬಂಧಿಸಿದ ಹಾಗೆ, ನಿಮಗೆ ಬೇಕಾದ ಹಾಗೆ ನೀವು ತಿದ್ದುಪಡಿ ಮಾಡ್ಕೋಬಹುದು ಅಂತ ಹೇಳೋದು ಯಾವುದು ಅಂದ್ರೆ 20ನೇ ಭಾಗದಲ್ಲಿ ಕಂಡುಬರ್ತಕ್ಕಂಥ 368ನೇ ತಿದ್ದುಪಡಿ ಸರಿನಾ? ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 370ನೇ ತಿದ್ದುಪಡಿ ಸರಿನಾ? 370ನೇ ವಿಧಿ ಎದ್ರ ಬಗ್ಗೆ ಹೇಳುತ್ತೆ? ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸರಿನಾ? ಆ್ಯಂಡ್ ದೆನ್ 371 ಕೊಟ್ಟಿದ್ದಾರೆ. ಈ ಮತ್ತು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಕೆಲವು ಪ್ರದೇಶಗಳಿಗೆ ವಿಶೇಷ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಎ ನಾಗಾಲ್ಯಾಂಡು, ಬಿ ಅಸ್ಸಾಮು, ಸಿ ಮಣಿಪುರ, ಡಿ ಆಂಧ್ರಪ್ರದೇಶ, ಈ ಆಂಧ್ರಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯ, ಎಫ್ ಸಿಕ್ಕಿಂ, ಜಿ ಮಿಜೋರಾಂ, ಆ್ಯಂಡ್ ದೆನ್ ಎಫ್ ಜಿ ಆದ ನಂತರ ಯಾವ್ದು ಬಂತು? ಎಚ್ ಅಂದ್ರೆ ಅರುಣಾಚಲ ಪ್ರದೇಶ, ಐ ಅಂದ್ರೆ ಗೋವಾ, ಜೆ ಅಂದ್ರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ, ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ ಸರಿನಾ? ಇದು ನಿಮ್ಗೆ ಗೊತ್ತಿರುತ್ತೆ, ಸಾಕಷ್ಟು ಕ್ಲಾಸ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಎಂಡಿಂಗ್ ಬಂದ್ಬಿಡ್ತು. 22ನೇ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಈ ಭಾಷೆ, ಚಿಕ್ಕ ಹೆಸರು, ಪ್ರಾರಂಭ, ಹಿಂದಿಯಲ್ಲಿ ಅಧಿಕೃತ ಪಾಠ, ನಿರಸನಗಳ ಬಗ್ಗೆ ಹೇಳುತ್ತೆ ಸರಿನಾ? ಸೊ ಇಲ್ಲಿ ಏನು ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, 394 ಏನು ಅಂದ್ರೆ ಹಿಂದಿಯಲ್ಲಿ ಅಧಿಕೃತ ಪಾಠ ಅಂತ ಹೇಳುತ್ತೆ. ಹಿಂದಿ ಭಾಷೆಯಲ್ಲಿ ಅಧಿಕೃತ ಪಾಠ ಮಾಡಬೇಕು ಅಂತ ಪಾಠದ ಬಗ್ಗೆ ಹೇಳುತ್ತೆ. ಯಾವುದಂದ್ರೆ 394ನೇ ಒಂದು ವಿಧಿ ಸರಿನಾ? ಒಟ್ಟಲ್ಲಿ 393ರಿಂದ 395 ಏನಿದೆ ಅಲ್ವಾ, ಹಿಂದಿ ಭಾಷೆಯ ಬಗ್ಗೆ ಏನೋ ಒಂದು ಸ್ವಲ್ಪ ಹೇಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಜಸ್ಟ್ ಮೈಂಡಲ್ಲಿ ಅಷ್ಟಿರಲಿ ಸಾಕು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಪ್ರಮುಖವಾಗಿರ್ತಕ್ಕಂತಹ ಆರ್ಟಿಕಲ್ಸ್ಗಳು, ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದ ವಿಧಿಗಳು. ಸೊ ನೀವು ಎಷ್ಟು ಜನ ಇಲ್ಲಿವರೆಗೆ ಸೀರಿಯಸ್ ಆಗಿ ಕೇಳಿದಿರಾ ಬಿಟ್ಟಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಸೀರಿಯಸ್ ಆಗಿ ಕೇಳಿದಾರಲ್ವಾ? ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಂದು 60 ನಿಮಿಷ ಖಂಡಿತವಾಗ್ಲೂ ನಿಮಗೆ ಈ ಕಟ್ ಆಫ್ ಇಂದ ಒಂದು ಹೆಜ್ಜೆ ಒಳಗಡೆ ಇಡೋಕ್ಕೆ ನಿಮಗೆ ಸಹಾಯ ಅಂತೂ ಮಾಡುತ್ತೆ. ಯಾಕಂದರೆ ಯಾವುದೂ ಕೂಡ ನಿಮಗೆ ಬಿಟ್ಟಿಲ್ಲ. ಆಲ್ಮೋಸ್ಟ್ 70ರವರೆಗೂ ನಿಮಗೆ ಹಳೆಯ ಕ್ಲಾಸಲ್ಲಿ ಹೇಳಿದ್ದೀನಿ. ಆ ಮುಂಬರ್ತಕ್ಕಂತಹ ಎಲ್ಲ ವಿಧಿಗಳನ್ನು